ಅದ್ರ ಜೊತೆಗೆ ಅವ್ರ ಡೈಲಾಗ್ಸಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಸೆನ್ಸರಲ್ಲಿ ನಮ್ಮ ಪ್ರಾಬ್ಲಮ್ ಆಗುತ್ತೆ. ತುಂಬ ಮ್ಯೂಟ್ಸ್ ಆಗಲಿ, ತುಂಬ ಕಟ್ಸ್ ಆಗಲಿ. ಟು ಬಿ ಫ್ರ್ಯಾಂಕ್, ನಾನು 2 ಸಿನಿಮಾಕ್ಕಿಂತ ಜಾಸ್ತಿ ನಾನು ಈ ಫಿಲ್ಮಲ್ಲಿ ಫ್ರಸ್ಟ್ರೇಟ್ ಆಗಿದ್ದೆ ಸೆನ್ಸರ್ ಇದರಿಂದ. ಬಿಕಾಸ್ ಐ ಹ್ಯಾಡ್ ಅರೌಂಡ್ 16-18 ಕಟ್ಸ್ ಇನ್ ದ ಫಿಲ್ಮ್. ನಾವು ಏನಾರ ಒಂದು ಟೈಟ್ಲ್ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಅದನ್ನು ಯಾರೋ ಒಂದು 20 ವರ್ಷದಿಂದ ರಿಜಿಸ್ಟರ್ ಮಾಡ್ಕೊಂಡು ಇದು ಮಾಡ್ತಾನೆ ಇರ್ತಾರೆ. ನಾವೇನೇ ಟೈಟ್ಲ್ ಇಡಬೇಕಂದ್ರೂ ಸಿಗೋಲ್ಲ. ಆಮೇಲೆ ಕ್ಯಾಚಿಯಾಗೂ ಇರಬೇಕು. ಸೊ ಏನು ಇಡೋದು, ಈಗ ಫಾರ್ ಎಕ್ಸಾಂಪಲ್ ಈಗ ಹೊಯ್ಸಳ ಅಂತ ಇಟ್ಟೆ, ಅದಕ್ಕೂ ಏನೋ ಇಶ್ಯೂ ಆಗಿ ದೆನ್ ವಿ ಹ್ಯಾಡ್ ಟು ಕಮ್ ಟು ಗುರುದೇವ್ ಹೊಯ್ಸಳ. ಸೊ ಇದಕ್ಕೆ ಆಲ್ಫಾ ಅಂತ ಪ್ಲಾನ್ ಮಾಡಿದಾಗ ಆಲ್ರೆಡಿ ಆಲ್ಫಾ ಅಂತಲೂ ಕನ್ನಡನಲ್ಲೇ ಬಂದಿತ್ತು 1-2 ವರ್ಷದ ಹಿಂದೆ. ಸರ್ ಜೊತೆ ಅಷ್ಟು ವರ್ಷ ಇದ್ದೆ, ನಾನು ಯಾವಾಗ ಕಂಪೋಸರ್ ಆಗಬೇಕು ಅಂತ ಇದ್ದೆ. ನನಗೆ ತುಂಬ ಅಂದರೆ ನಮ್ಮ ಜನ್ರೇಷನ್ಗೆ ಒಂದು ಸ್ಕ್ರಿಪ್ಟ್ ಲ್ಯಾಂಗ್ವೇಜ್ನೇ ಚೇಂಜ್ ಮಾಡಿದಂಥ ಸಿನಿಮಾ. ಬಟ್ ರೀಸೆಂಟಾಗಿ ಬಿಕಾಸ್ ಆಫ್ ದಟ್ ಜನನಾಯಕನ್ ಇಶ್ಯೂ ಯೂಟ್ಯೂಬಲ್ಲೆಲ್ಲ ನಮ್ದು ಅಪ್ಲೋಡ್ ಮಾಡಿದಾಗ ಅದು ಬ್ಲಾಕ್ ಆಗ್ತಿತ್ತು. ಬಿಕಾಸ್ ಆಫ್ ವಿಜಯ್ ಅನ್ನೋ ನೇಮ್ ಒಂದು ಇದಾಗಿದ್ರಿಂದ. ಹೋಗಾಗಲೂ ಹೇಳಿದ್ರು, ಈಗ ಇಲ್ಲಿ ಏನೋ ಇರ್ಬೋದು ಬ್ರದರ್ ನಿಮಗೆ, ಬಟ್ ಕ್ಯಾಮ್ರಾ ಆನ್ ಆದಾಗ ಜನರಲಿ ಒಂದು ಸ್ವಲ್ಪ ಮೀಟರ್ ಆಫ್ ಆಗುತ್ತೆ ಅಲ್ಲಿ ಅಂತ ಹೇಳಿದರು. ಐ ಗೆಟ್ ಎಮೋಷ್ನಲ್ ವೆನ್ ಸಮ್ಮನ್ ಆಸ್ಕ್ ಮಿ ಅಬೌಟ್ ದಿಸ್. ಯಾಕಂದರೆ ಒಂದು ಫಿಲಮ್ ಮುಗಿದ್ಮೇಲೆ ಐ ವುಡ್ ಹ್ಯಾವ್ ಲೆಫ್ಟ್, ಅದ್ರ ಜೊತೆ ನಾನು 1-2 ವರ್ಷ ಬದುಕಿರ್ತೀನಿ. ಅದನ್ನ ಈಗ ಸಡನ್ನಾಗಿ ಜನಕ್ಕೆ ಬಿಟ್ಬಿಡ್ತೀನಿ. ಅದನ್ನು ಅವ್ರು ಹೆಂಗೆ ಸ್ವೀಕರಿಸ್ತಾರೆ, ಬಿಸೇ ಇಟ್ಸ್ ಆರ್ ಕಿಡ್ ಅಂತ ಅದನ್ನು ಹಗ್ ಮಾಡ್ಕೋತಾರೋ ಓದಿತಾರೋ ಏನು ಮಾಡ್ತಾರೋ ಗೊತ್ತಾಗಲ್ಲ. ಸೊ ಆವಾಗ ಅದೊಂದು ಭಯ ಬಂದ್ಬಿಡುತ್ತೆ. ಸೊ ಈ ಸಲ ಬೇಕಂತಲೇ ಆನ್ ಪರ್ಪಸ್ ಡಿಟ್ಯಾಚ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೀನಿ ನಾನು. 2 ನಿಮಿಷ ಪ್ಲೀಸ್. ಅದೊಂದು ಕಂಪ್ಲೀಟ್ ಸರ್ಕಲ್ ಆಗಬೇಕು ಅಂದರೆ ಥಿಯೇಟ್ರಿಕಲ್ ಸಕ್ಸಸ್ ಸಿಗಬೇಕು. ಬರೀ ಹಾರ್ಡ್ ಸಕ್ಸಸ್ ಆದರೆ ನನ್ನ ಸಕ್ಸಸ್ ಅಲ್ಲ ಅದು. ನನಗೆ ಓಕೆ ಒಂದು 2-3 ಪ್ರಾಜೆಕ್ಟ್ ಸಿಗ್ಬೋದು, ಬಟ್ ಅದನ್ನು ಆನೆಸ್ಟಾಗಿ ಹೇಳ್ತೀನಿ, ಆ 2-3 ಪ್ರಾಜೆಕ್ಟ್ ಸಿಕ್ಕರೂ ನಾನು ರೆಮ್ಯುನರೇಷನ್ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಥಿಯೇಟ್ರಿಕಲ್ ಸಕ್ಸಸ್ ಸಿಕ್ಕಿರಲ್ಲ. ಹೇಮಂತ್ ಅವರೇ, ವಿಜಯ್ ಅವರೇ, ಅನೂಪ್ ಅವರೇ, ನಮಸ್ತೆ. ನಮಸ್ತೆ ಸರ್. ಸರ್, ಒಬ್ಬ ಕಲಾವಿದನ ಅಥವಾ ಒಂದು ಆರ್ಟ್ನ ಹುಟ್ಟು ಎಲ್ಲಿ ಆಗುತ್ತೆ, ಜನ್ಮ ಎಲ್ಲಾಗುತ್ತೆ, ಜನನ ಎಲ್ಲಿಂದ ಆಗುತ್ತೆ ಅಂತ ಶುರು ಮಾಡೋಣ. ಒಂದು ಸ್ಟೋರಿಯ ಜನನ ಎಲ್ಲಿ ಆಗುತ್ತೆ ಸರ್? ಅದು ಡಸ್ ಇಟ್ ಹ್ಯಾಪನ್ ಆ್ಯಸ್ ಅನ್ ಐಡಿಯಾ, ಅಥವಾ ಕೆಲವೊಮ್ಮೆ ಯಾವುದೋ ಒಂದು ಎಂಡ್ ಸಿಕ್ಬಿಡುತ್ತೆ, ಅಲ್ಲಿಂದ ವಾಪಸ್ ಹೊಟ್ಕೊಳ್ತಾ ಹೋಗುತ್ತಾ? ಒಂದು ವಿಷುವಲ್ ಸಿಗತ್ತಾ? ಎಲ್ಲಿ ಸಿಗುತ್ತೆ ಒಂದು ಸ್ಟೋರಿ? ಮುಂಚೆ ಎಲ್ಲ ಯೂಶ್ವಲಿ ಐ ಮೀನ್ ಲೈಕ್ ವೆನ್ ವಿ ಸ್ಟಾರ್ಟೆಡ್, ಕತೆ ಅನ್ನೋದು ಜಸ್ಟ್ ಈ ಥರ ಡಿಸ್ಕಷನ್ ಒಂದು ಐಡಿಯಾ ಆಗಿ ಶುರು ಆಗ್ತಿತ್ತು. ಈಗೆಲ್ಲ ಅಂದರೆ ಈಗ ಒಬ್ಬರು ಆ್ಯಕ್ಟರ್ ಆಗಲಿ ಇದಕ್ಕಾಗಲಿ ಅವ್ರನ್ನ ಮೀಟ್ ಮಾಡಿದಾಗ ಅವ್ರದ್ದೊಂದು ಸ್ಪೆಸಿಫಿಕೇಷನ್ಸ್ ಇರುತ್ತೆ. ಐ ಮೀನ್ ಲೈಕ್ ಈ ಥರ ಒಂದು ಸಿನಿಮಾ, ಈ ಥರ ಒಂದು ಸಿನಿಮಾ. ಸೊ ಏನು ಮಾಡಬೇಕಾಗುತ್ತೆ, ಆ ಒಂದು ಯೋಚನೆಯಲ್ಲಿ ಹೋದಾಗ ಅಲ್ಲಿಂದ ಕೆಲವು ಟೈಮ್ ಸ್ಪಾರ್ಕ್ ಆಗೋದು ಕತೆ. ನನಗಿದು ಹೇಳಿ, ಗೀತಾಗೆ ಎಲ್ಲಿ ಹುಟ್ಟಿತು ಸ್ಟೋರಿ, ಗುರುದೇವ್ ಹೊಯ್ಸಳಾಗಿ ಎಲ್ಲಿ ಹುಟ್ಟಿತು, ಇದಕ್ಕೆ ಸ್ಟೋರಿ ಎಲ್ಲಿ ಹುಟ್ಟಿತು? ಸೀಡ್ ಗೀತಾಗ ಆ್ಯಕ್ಚುಲಿ ಅದು ಜನರಲಿ ಆ ಏಜಲ್ಲಿ ನನ್ನ ಪರ್ಸ್ನಲ್ ಲವ್ ಸ್ಟೋರಿ ಇದ್ದಿದ್ದೀನಿ, ಅದೇ ದಟ್ ವಾಸ್ ಅ ಸ್ಪಾರ್ಕ್. ಸರಿ. ಸೊ ಅದು ಬಿಟ್ಟರೆ ಹೊಯ್ಸಳಾಗ ಆ್ಯಕ್ಚುಲಿ ಗೀತಾ ಅದು ಫೇಲ್ಯೂರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಅದು ವರ್ಕೌಟ್ ಆಗದೇ ಇದ್ದಾಗ ಆ ಫ್ರಸ್ಟ್ರೇಷನ್ ಹುಟ್ಟಿದ್ದ ಐಡಿಯಾ ಅದು ಆ್ಯಕ್ಚುಲಿ. ಓಕೆ. ಸೊ ಒಂದು ಚಿಕ್ಕ ಬಡ್ಜೆಟಲ್ಲಿ ಮಾಡಬೇಕು ಅಂತ ಹುಟ್ಟಿದ್ದ ಐಡಿಯಾ. ಇಟ್ ವಾಸ್ ರಿಟರ್ನ್ ಫಾರ್ ಅಚ್ಯುತ್ ಸರ್ ಆ್ಯಂಡ್ ರಂಗ ಆ್ಯಂಡ್ ಆ್ಯಕ್ಚುಲಿ, ಗುರುದೇವ್ ಹೊಯ್ಸಳ ಐಡಿಯಾ. ಹೌದಾ? ಹೌದು. ಸೊ ಅದು ವೆನ್ ಐ ನರೇಟೆಡ್ ಇಟ್ ಟು ಕಾರ್ತಿಕ್ ಫ್ರಮ್ KRG, ಹೀ ಸೆಡ್ ದಟ್ ಇಟ್ ಹ್ಯಾಸ್ ಸ್ಕೋಪ್. ಸೊ ಇದನ್ನು ಕಮರ್ಷಿಯಲ್ ಆಗಿ ಇದು ಮಾಡಿ ಅಂದಾಗ ಐ ಟುಕ್ 1 week ಟೈಮ್ ಆ್ಯಂಡ್ ದೆನ್ ಐ ಕನ್ವರ್ಟೆಡ್ ಇಟ್ ಟು ಡಾಲಿ ಸರ್. ಸೊ ಇಟ್ ವಾಸ್ ಕ್ರಿಯೇಟೆಡ್ ಇನ್ ಆ ಒಂದು ಇದರಲ್ಲಿ ಸಿನಿಮಾ ಮಾಡಲೇಬೇಕು ಒಂದು ಚಿಕ್ಕ ಬಡ್ಜೆಟಲ್ಲಿ ಅನ್ನೋ ಒಂದು ಇದರಲ್ಲಿ ಆಗಿ ಹುಟ್ಟಿದ್ದಂಥ ಐಡಿಯಾ ಅದು. ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಗೀತಾ ಮಾಡಿದೆ, ಅದು ರಿಸೆಪ್ಷನ್ ಹೇಗಿತ್ತು ಹಾಗಿತ್ತು, ಅದರಲ್ಲಿ ಒಂದು ಫ್ರಸ್ಟ್ರೇಷನ್ ಇತ್ತು, ಅದಕ್ಕಾಗಿ ಇದು ಮಾಡಿದೆ ಅಂತ ನೀವು ತೊಗೊಂಡಿದ್ದು ಕೂಡ. ನಾನು ನನ್ನ ರಿವ್ಯೂನಲ್ಲೂ ಹೇಳಿದ್ದೆ, ಐ ವಾಂಟ್ ಟು ಟಾಕ್ ಅಬೌಟ್ ಹೊಯ್ಸಳ ಫಾರ್ ಅ ಮಿನಿಟ್. ನನ್ನ ಪ್ರಕಾರ ನನ್ನ ರಿವ್ಯೂ ಸ್ಟಾರ್ಟಿಂಗ್ಲೇನು ಎಂಡಿಂಗ್ಲೇನು 2 ಇದೆ ಇತ್ತು. ಮೇನ್ ಸ್ಟ್ರೀಮ್ ಕನ್ನಡ ಕಮರ್ಷಿಯಲ್ ಸಿನಿಮಾದಲ್ಲಿ ಇದೊಂದು ಒಳ್ಳೆ ಸಿನಿಮಾ ಅಂತ. ಬಟ್ ಎನಿವೆ ಐ ವಿಲ್ ಕಮ್ ಟು ದಟ್ ಇನ್ ಅ ಮಿನಿಟ್. ಬಟ್ ಫ್ರಸ್ಟ್ರೇಷನಲ್ಲಿ ತೊಗೊಂಡಿದ್ದು ಕೂಡ ಯು ಹ್ಯಾಡ್ ಅ ವೆರಿ ಸೀರಿಯಸ್ ಪ್ಲಾಟ್ ದೇರ್. ಆ ಕಾನ್ಫ್ಲಿಕ್ಟ್ ತುಂಬ ಸೀರಿಯಸ್ ಕಾನ್ಫ್ಲಿಕ್ಟು. ಸೊ ನಾನೇನು ಕೂಡ ಚಿಕ್ಕ ಬಡ್ಜೆಟ್ಟು, ಇಲ್ಲೇನೋ ಸರಿಯಾಗಿ ವರ್ಕ್ ಆಗಿಲ್ಲ, ಸೊ ಟಕ್ಕಂತ ಏನಾದ್ರು ಮಾಡೋಣ ಅಂತ ತೊಗೊಂಡಿದ್ದು ಕೂಡ ನೀವು ಸೀರಿಯಸ್ ಆಗೇ ತೊಗೊಂಡ್ರಿ? ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಬಿಕಾಸ್ ಈಗ ಇರಲಿಲ್ಲ ದಿ ಸೀರಿಯಸ್ ಪಾರ್ಟ್ ಆಫ್ ಹೊಯ್ಸಳ. ಇಲ್ಲ, ಅದು ಆ್ಯಕ್ಚುಲಿ ದಟ್ ವಾಸ್ ಅಚ್ಯುತ್ ಸರ್ ಬರ್ತಿದ್ದು ಇನ್ನೂ ಸೀರಿಯಸ್ ಆಗಿತ್ತು. ಇಟ್ ವಾಸ್ ಮೋರ್ ರಿಯಲಿಸ್ಟಿಕ್. ಅದರಲ್ಲಿ ನಿಮಗೆ ಈ ಬಲಿ ಕ್ಯಾರೆಕ್ಟರ್ ಇವೆಲ್ಲ ಇರಲಿಲ್ಲ. ಇಟ್ ವಾಸ್ ಆಲ್ ಕ್ರಿಯೇಟೆಡ್ ಫಾರ್ ಕಮರ್ಷಿಯಲ್ ಪರ್ಪಸ್. ಸೊ ಅದು ಇನ್ನೂ ತುಂಬ ರಿಯಲಿಸ್ಟಿಕ್ ಆಗಿತ್ತು, ತುಂಬ ಗ್ರೌಂಡೆಡ್ ಆಗಿತ್ತು, ತುಂಬ ರಿಯಲ್ ಆಗಿತ್ತು. ಬಿಕಾಸ್ ಈಗ ಈ ಥರ ಕಮ್ಮಿ ಬಡ್ಜೆಟಲ್ಲಿ ಅಂದರೆ ಯು ಹ್ಯಾವ್ ಒಂದು ಮಾರ್ಕ್ ಬಿಡಲೇಬೇಕು ನಾವು ಕಥೆಲಾಗಲಿ
ಆ ಇದಕ್ಕೆ. ಸೊ ಐ ವಾಂಟೆಡ್ ಸಮಥಿಂಗ್ ಸ್ಟ್ರಾಂಗ್ ಟು ಬಿ ಟೋಲ್ಡ್. ಸೊ ಹಂಗೆ ಇದು ಮಾಡಿದ್ದು, ಬಟ್ ಆ ಬೇಸ್ ಲೈನ್ ಹಾಗೆ ಇಟ್ಕೊಂಡು ಈ ಕಮರ್ಷಿಯಲ್ನ ಹಿಂಗೆ ತುಂಬಿಸಿದ್ದು ಅದನ್ನು. Okay. But it's a film that worked for me largely. Largely it worked for me. But at the same time, ನಾನು ಆ್ಯಕ್ಚುಲಿ ನನಗೆ ಧನಂಜಯ್ ಅವರಂದ್ರೆ ಸ್ವಲ್ಪ ಅಭಿಮಾನ ಜಾಸ್ತಿ. ಸೊ ಅವರ 2 ಚಿತ್ರಗಳು ಅದಾದ್ಮೇಲೆ ಬಂದ ಕೋಟಿ ಕೂಡ ನನಗೆ ಫಿಲಮಲ್ಲಿ ಆಸ್ ಅ ನರೇಟಿವ್ ಒಂದು ಸ್ಟೋರಿ ಟೆಲ್ಲಿಂಗ್ ಅಂತ ನೋಡಿದಾಗ ನನಗೆ ಹೊಯ್ಸಳಲ್ಲಾಗಲಿ ಕೋಟಿಯಲ್ಲಾಗಲಿ ಮೇಜರ್ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನೈದರ್ ಆಫ್ ದೆಮ್ ಐ ಡೋಂಟ್ ನೋ, ನೀವೇ ಹೇಳಬೇಕು. ನಾನು ಅಂದ್ಕೊಂಡ ಮಟ್ಟಕ್ಕೆ ಹೊಯ್ಸಳ ಒಂದು ಕಮರ್ಷಿಯಲ್ ಸಕ್ಸಸ್ ಆಯಿತು ಅಲ್ವಾ ನನಗೆ ಗೊತ್ತಿಲ್ಲ. ಅದು ಆಗಿಲ್ಲ ಅಂತ ನಾನು ಕೆಲವು ಸರ್ಕಲ್ಸಲ್ಲಿ ಮಾತಾಡ್ತಿರ್ಬೇಕಾದ್ರೆ, ಇಲ್ಲ ಸರ್ ಅದರಲ್ಲಿ ಒಂದು ಸೀರಿಯಸ್ ಪಾರ್ಟ್ ಇತ್ತು, ದ್ಯಾಟ್ ಕುಡ್ ಹ್ಯಾವ್ ಮೇ ಬಿ ಡ್ಯಾಮೇಜ್ ದಿ ಪ್ರಾಸ್ಪೆಕ್ಟ್ಸ್ ಆಫ್ ದಿ ಫಿಲ್ಮ್ ಅಟ್ ದಿ ಬಾಕ್ಸ್ ಆಫೀಸ್ ಅಂತ. ಡು ಯು ಲುಕ್ ಎಟ್ ಇಟ್ ದಟ್ ವೇ? ಸರ್ ಇದು ಆ್ಯಕ್ಚುಲಿ ಏನಂದರೆ, ಈಗ ನಮಗೆ ಆ ಫಿಲ್ಮಲ್ಲಿ ಡೀಲ್ ಮಾಡ್ತಿರೋ ವಿಚಾರ ಜಾತಿ ಆಗಲಿ ಇದಾಗಲಿ ಎಲ್ರಿಗೂ ಅನ್ಸೋದು ಏನಂದರೆ, ಈಗಿರೋ ಜನ್ರೇಷನ್ಗೆ ಅದಿಲ್ಲ, ಎಲ್ಲಿದೆ ಅದು, ನಮ್ಮ ಕಾಲೇಜ್ ಫ್ರೆಂಡ್ಸ್ ನಮ್ಮ ಹತ್ರ ಇಲ್ಲ ಅಂತಾರೆ. ಅದೆಲ್ಲ ಶುರುವಾಗೋದೇ ಒನ್ಸ್ ಯು ಗೆಟ್ 30 ಆ ಏಜ್ ಆದಾಗ ಮದುವೆ ಆಗಬೇಕು, ಬೇರೆ ಯಾವುದೋ ಹುಡುಗಿ, ಅವಾಗ ಶುರು ಆಗುತ್ತೆ ಅದು, ಅವಾಗ ರಿಯಲೈಸ್ ಆಗುತ್ತೆ ಅವ್ರಿಗೆ. ಸೊ ಆ ವಿಚಾರ ಹೆಂಗೆ ಅಂದರೆ ಅದನ್ನು ಮಾತು ಆಡಬಾರ್ದು. ಇನ್ಫ್ಯಾಕ್ಟ್ ಪರ್ಸ್ನಲ್ ಇದರಲ್ಲಿ ಏನಂದರೆ, ಆ ಟೈಮಲ್ಲಿ ನನ್ನ ಮದುವೆ ಕೂಡ ಆಗಿತ್ತು. ಈವನ್ ಶಿ ವಾಸ್ ಆಫ್ ಅದರ್ ಕಾಸ್ಟ್. ನನ್ನ ವಿಚಾರದಲ್ಲೇ ಪರ್ಸ್ನಲ್ಗೂ ಕೂಡ ಅದು ಈ ಥರ ಎಲ್ಲ ತುಂಬ ವಿಚಾರ ನಡೀತು. ಸೊ ಅದಿದೆ, ಬಟ್ ಏನಂದರೆ ಅದನ್ನು ಯಾರೋ ಎತ್ತು ಮಾತಾಡೋದಾಗಲಿ ಇದಾಗಲಿ ಅದನ್ನು ಮಾಡಲ್ಲ. ಸೊ ಅದನ್ನು ಅವಾಯ್ಡ್ ಮಾಡ್ತಾರೆ, ಅದಿಲ್ಲ ಇಲ್ಲ ಅಂತ. ಸೊ ಅದಕ್ಕೆ ರೀಸನ್ ಹಂಗೆ ಕೊಡ್ಬೋದು. ಪ್ರಾಬ್ಲಿ ಇನ್ನೊಂದು ರೀಸನ್ನು ಐ ಫೀಲ್ ಪ್ರಾಬ್ಲಿ ಸೆಕೆಂಡ್ ಹಾಫ್ ವಾಸ್ ನಾಟ್ ಎಂಟರ್ಟೈನಿಂಗ್ ಕಂಪೇರ್ಡ್ ಟು ಫಸ್ಟ್ ಹಾಫ್. ಹೊಯ್ಸಳ ಸೀರಿಯಸ್ ಆಗೋಯ್ತು ಅಂತಲ್ಲ? ಇಟ್ ವಾಸ್ ಟೂ ಸೀರಿಯಸ್. ಬಿಕಾಸ್ ನಮ್ಮಲ್ಲಿ ಅಷ್ಟು ಸೀರಿಯಸ್ ಆಗಿ ಸಿನಿಮಾ ನೋಡ್ತಾರೋ ಎಲ್ಲೋ ಗೊತ್ತಿಲ್ಲ. ನಮ್ಮವ್ರಿಗೆ ಸ್ವಲ್ಪ ಲೈಟ್ ಹಾರ್ಟೆಡ್ ಇರಬೇಕು. ಈಗ ತಮಿಳಲ್ಲಾಗಲಿ ಮಲಯಾಳಂ ಆಗಲಿ ಅದು ವರ್ಕ್ ಆಗುತ್ತೆ. ಇಲ್ಲಿ ಪ್ರಾಬ್ಲಿ ರೀಸನ್ಸ್ ಇರ್ಬೋದು. ಆ್ಯಂಡ್ ದೇರ್ ಆರ್ ಮೆನಿ ರೀಸನ್ಸ್. ರಿಲೀಸಲ್ಲೂ ನಿಮಗೆ ಆ ಟೈಮಲ್ಲಿ ಬೇರೆ ತೆಲುಗುನಲ್ಲಿ ದೊಡ್ಡ ರಿಲೀಸ್ ಇತ್ತು, IPL ಇತ್ತು, ಎಲೆಕ್ಷನ್ಸ್ ಇತ್ತು. ಕರೆಕ್ಟ್. ಆಮೇಲೆ ನಂದು ಪ್ರೀವಿಯಸ್ ಫಿಲ್ಮ್ ಕೂಡ ವರ್ಕ್ ಆಗಿರಲಿಲ್ಲ. ಆಮೇಲೆ ಈಗ ಫಿಲ್ಮ್ ಒಂದು ಓಪನಿಂಗಿಗೂ ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಲಾಟ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಈಗಲೂ ಎಷ್ಟೋ ಜನ ಅಂತಾರೆ ಹೊಯ್ಸಳ ಚೆನ್ನಾಗಿದೆ, ನಾವು ನೋಡಿದ್ವಿ, ಇಷ್ಟ ಆಯಿತು ಅಂತ. ಎಲ್ಲಿ ನೋಡಿದೆ ಅಂದರೆ ಮನೇಲಿ OTT ನೋಡಿದೆ. ಅದೇ ದಟ್ ಈಸ್ ದ ರೀಸನ್ ಫಾರ್ ಫೇಲ್ಯೂರ್. ಎಲ್ಲರೂ OTTಗೆ ಕಾಯ್ತಾ ಇದ್ರೆ ನಿಮಗೆ ಫಿಲ್ಮ್ ಸರ್ವೈವ್ ಆಗಲ್ಲ. ವೈ ಆಮ್ ಸ್ಮೈಲಿಂಗ್ ಇಸ್, ಗೀತಾ ಸಮಯದಲ್ಲೂ ಕೂಡ ಬಿಕಾಸ್ ಆಫ್ ದಿ ಅದರಲ್ಲಿದ್ದ ಒಂದು ಕನ್ನಡದ ಅಭಿಮಾನ ಅಥವಾ ಹೋರಾಟ, ಆ ಒಂದು ಆಸ್ಪೆಕ್ಟಿಂದಲೂ ಏನೋ ಗೀತಾ ಬರ್ತಿದೆ ಥಿಯೇಟರ್ಗೆ ಅನ್ನೋದು ಗೊತ್ತಾಗ್ಬಿಟ್ಟಿತ್ತು ಜನಕ್ಕೆ. ಹೊಯ್ಸಳ ಕೂಡ ಹಾಗೆ ಆಗಿತ್ತು. ಸೊ ದೇ ಸಮಥಿಂಗ್ ದಟ್ ಯು ಆರ್ ಡೂಯಿಂಗ್ ರೈಟ್. ಎನಿವೆ ಅದಕ್ಕೆ ಬರೋಣ. ಬಟ್ ಯಾಕೆ ನಗ್ತಾ ಇದ್ದೀರಿ ಅಂದರೆ, ನಾನೇ ಗೀತಾ ಆಗಲಿ ಹೊಯ್ಸಳರಾಗಲಿ ಫೇಲ್ಯೂರ್ ಅಂತ ಕರೆಯಲ್ಲ. ಬಟ್ ಯು ಆರ್ ಟೇಕಿಂಗ್ ಇಟ್ ಹೆಡ್ ಆನ್. ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇಫ್ ಎಟ್ ಆಲ್ ಅದು ಸಕ್ಸಸ್ ಆಗಿದ್ದರೆ, ನಾನು 2019 ಗೀತಾ ಬಂದಿದ್ದು. ಈಗ 26 ಇದು. ಇಷ್ಟು ವರ್ಷಕ್ಕೆ 3 ಸಿನಿಮಾ ಮಾಡ್ತಿರಲಿಲ್ಲ. ಸೊ ಐ ವುಡ್ ಹ್ಯಾವ್ ಡನ್ ಮೋರ್ ಫಿಲ್ಮ್ಸ್. ಸರಿ, ದಟ್ಸ್ ವೆರಿ ನೈಸ್ ಆಫ್ ಯು ಟು ಸೇ ದಟ್. ಆಲ್ಫಾ ಅದರ ಜನನ ಬರ್ತ್ ಸರ್, ಅದಕ್ಕೆ ಜನನ ಅಂದರೆ ಇವರೇನೆ. ಏನಂದರೆ ಇವ್ರು ಫಸ್ಟು ನನಗೆ ಬಂದಾಗ ಇವ್ರು ನನಗೆ ಹೇಳಿದ್ದು, ಸರ್ ಗೀತಾ ನೋಡಿದ್ದೀನಿ ಬಟ್ ಐ ಲೈಕ್ ಹೊಯ್ಸಳ ಮೋರ್ ಬಿಕಾಸ್ ಆ ಆ್ಯಕ್ಷನ್ ಆಗಲಿ ಇದಾಗಲಿ ಕ್ಯಾರೆಕ್ಟರ್ಸು. ಅದಾದಮೇಲೆ ಇನ್ನೊಂದು ಸಿಮಿಲ್ಯಾರಿಟಿ ಏನು ನೋಡಿದ್ದಂದರೆ, ನನಗೂ ಕೂಡ ಮತ್ತು ಇವ್ರಿಗೂ ಕೂಡ ಇವ್ರ ಅಪ್ಪನೇ, ಐ ಮೀನ್ ಅವ್ರ ಫಾದರ್ ಅವ್ರಿಗೆ ದೊಡ್ಡ ಹೀರೋ, ನನ್ನ ಫಾದರ್ ನನಗೆ ದೊಡ್ಡ ಹೀರೋ. ಸೊ ಆ ಪಾಯಿಂಟ್ ಎಲ್ಲ ಕನೆಕ್ಟ್ ಆಗಿ ಐ ವಾಂಟೆಡ್ ಟು ಡೂ ಸಮಥಿಂಗ್ ರಿಲೇಟೆಡ್ ಟು ಫಾದರ್ ಸನ್. ಆ ಒಂದಿದು ಜನರಲಿ ತುಂಬ ಸಿನಿಮಾಗಳು ಬಂದಿರುತ್ತೆ ಅಪ್ಪ ಮಗನ ಇದರಲ್ಲಿ. ಅದರಲ್ಲಿ ನಂದೇನು ಸ್ಪೆಷಲ್ ಇದು ಮಾಡ್ಬೋದು ಅಂದ್ಬಿಟ್ಟು ವಿ ಸ್ಟಾರ್ಟೆಡ್ ಟು ರೈಟ್ ಮೀ ಅಲಾಂಗ್ ವಿತ್ ಮೈ ಟೀಮ್. ಸೊ ಅಲ್ಲಿ ಲೆಟ್ ಮೀ ಟೇಕ್ ಅ ಸ್ಟೋರಿ ವೇರ್ ಐ ಟಾಕ್ ಅಬೌಟ್ 3 fathers and 3 sons. ಲವ್ಲಿ. ಸೊ ಅದರಲ್ಲಿ ಈಗ ಅಪ್ಪ ಮಕ್ಕಳಲ್ಲಿ ಈ ಅಪ್ಪನ ಕ್ಯಾರೆಕ್ಟ್ರಲ್ಲೇ ತುಂಬ ವಿಧಗಳಿರುತ್ತೆ. ಅವ್ರ ಪ್ರೀತಿ ತೋರಿಸೋದಲ್ಲಾಗಲಿ, ಅವ್ರು ಬಿಹೇವ್ ಮಾಡೋದ್ರಲ್ಲಾಗಲಿ, ಮಕ್ಕಳದು ಅದೇ ಥರ ಇರುತ್ತೆ. ಸೊ ಇದರಲ್ಲಿ ಈಗ ನೆಗೆಟಿವ್ ಶೇಡ್ಸ್ ಕ್ಯಾರೆಕ್ಟರ್ಗಳು ಕೂಡ ಅವ್ರ ಅಪ್ಪನ ಯಾವ ರೀತಿಯಲ್ಲಿ ಪ್ರೀತಿಸ್ತಾರೆ, ಆ ಅಪ್ಪ ಮಕ್ಕಳನ್ನ ಯಾವ ರೀತಿಲಿ ಪ್ರೀತಿಸ್ತಾನೆ, ಆ ಒಂದು ಎಲಿಮೆಂಟ್ ಇಟ್ಕೊಂಡು ಪ್ಲ್ಯಾನ್ ಮಾಡಿದಂಥ ಕತೆ ಆಲ್ಫಾ. ಎಕ್ಸಲೆಂಟ್. ಸೊ ಹಾಗೆ ಹುಟ್ಟಿದ್ದ ಆಲ್ಫಾ. ಸೂಪರ್. ಅದಕ್ಕೆ ಬರ್ತೀನಿ ಮತ್ತೆ. ಸರ್, ಒಂದು ಚಿತ್ರಗೀತೆಯ ಜನನ ಎಲ್ಲಾಗುತ್ತೆ? ಚಿತ್ರಗೀತೆ ಅಂತ ಬರ್ತಿದ್ದಂಗೆ ನಿಮಗೆ ಚಿತ್ರ ಅಂತ ಬರ್ತಿದ್ದಂಗೆ ನಿರ್ದೇಶಕನ ಮಾಧ್ಯಮ. ಸರಿ. ಅದು ನಿಮಗೆ ಆ ಕಥೆಯಿಂದನೇ ಸೃಷ್ಟಿಯಾಗುತ್ತೆ ಚಿತ್ರಗೀತೆ. ಆ ಕಥೆಗೆ ತಂದೆ ತಾಯಿ ಎಲ್ಲ ನಿರ್ದೇಶಕನೇ. ಸೊ ನಾನು ಕಲ್ತ್ಕೊಂಡ್ಬಂದಿರೋದು ನಮ್ಮ ಗುರುಗಳಿಂದಾಗಲಿ, ನಾನು ಫಸ್ಟ್ ಕೆಲಸ ಮಾಡಿದ್ದ ನಿರ್ದೇಶಕ ಗುರುಪ್ರಸಾದ್ ಸರ್ ಆಗಲಿ, ಅವರಿಂದ ನಾನು ದೊಡ್ಡ ಇದು ಕಲ್ತಿದ್ದೇನೆಂದರೆ
ಸಿನಿಮಾ ಯಾವತ್ತೂ ನಿರ್ದೇಶಕನ ಮಾಧ್ಯಮ. ಎಲ್ಲ ಹಾಡುಗಳಿಗೂ ಹುಟ್ಟು ಕಾರಣನೇ ನಿರ್ದೇಶಕ, ಅವನ ಕತೆ, ಅವರ ವಿಷನ್. ಈಗ ಬೇರೆ ಬೇರೆ ನಿರ್ದೇಶಕರ ಅಭಿರುಚಿಗಳು ಬೇರೆ, ಸೆನ್ಸಿಬಿಲಿಟೀಸ್ ಬೇರೆ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿನಿಮಾ ಬೇರೆ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಬೇರೆ. ನಿಮಗೆ ಬೇರೆ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡುವಾಗ ನನಗೆ ಯಾವ್ದಾದ್ರು ಒಂದು ಗಳಿಗೆನೋ ಘಟನೆನೋ ಹೇಳಿ ವೇರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿನಿಮಾ ಚೇಂಜ್ಡ್. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿನಿಮಾ ಚೇಂಜ್ ಆಗಿದ್ದು ನಾನು ಸಿನಿಮಾ ನೋಡಿದ್ರಲ್ಲ, ಅಂದರೆ ನಾನು ಸಿನಿಮಾ ನೋಡಿರೋ ಇದರಲ್ಲಿ ಪ್ರೇಮಲೋಕ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆಯಿತು. ಪ್ರೇಮಲೋಕ ನೋಡಿದಾಗ ಹೇಗೆ ಏನಂದರೆ, ಅಲ್ಲಿವರೆಗೂ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಕೇಳ್ಕೊಂಡು, ಅಂದರೆ ನಾವು ಸಿನಿಮಾನ ಅಷ್ಟು ನೋಡ್ದಲ್ಲೇ ಇರೋ ವಯಸ್ಸು, ಅಂದರೆ ಎಲ್ಲ ಅಪ್ಪ ಅಮ್ಮ ನೋಡ್ಕೊಂಬಂದು ಹೇಳೋದು ಅಥವಾ ಹಾಡುಗಳು ಹಾಕೋದು ರೇಡಿಯೋಲಿ. ಅವಾಗೆಲ್ಲ ಏನಂದರೆ ನಮಗೆ ಉಚ್ಚಾರಣೆ ಅಷ್ಟು ಸುಲಭವಾಗಿ ಬರ್ತಾ ಇರಲಿಲ್ಲ ಹಾಡುಗಳು. ನಿನ್ನ ಹೊಳೆಯು ಹಾಲಿನ ಮಳೆ ಅದೆಲ್ಲ ಗೊತ್ತು, ಬಟ್ ಹಾಡುಗಳು ಬಂದಾಗ ಅದೆಲ್ಲ ಕೇಳ್ತಿದ್ವಿ, ಕಲಿತಾ ಇದ್ವಿ. ಸಡನ್ ಆಗಿ ಪ್ರೇಮಲೋಕ ಬಂದ್ರು ಸಾರು ಅಂದ್ರೆ ನಮ್ಗೆ ಹೋಗೋ ನಮ್ಮ ಸ್ಕೂಲಲ್ಲಿ ಆಡ್ಬೋದು ಈ ಹಾಡು ಅಂತ. ಸೂಪರ್. ಅದೊಂದು ಸಿನಿಮಾದಲ್ಲಿ ಈ ತರ ಒಂದು ಪ್ರಯೋಗ ಆಗಿ ಅದು ಜನಸಾಮಾನ್ಯರಿಗೆ ತಲುಪೋ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಒಂದು ಥ್ರಿಲ್ ಆಯ್ತು. ಆಮೇಲೆ ಇಡೀ ಸಿನಿಮಾ ಥಿಯೇಟ್ರ್ ಎದ್ದು ಕುಣಿಯೋದು ಫಸ್ಟ್ ಟೈಮ್ ನಾನು ನೋಡಿದ್ದೆ ಅವಾಗ, ಹಾಡುಗಳಿಗೆ ಆಗಲಿ ಇದಕ್ಕೆ ಫಸ್ಟ್ ಟೈಮ್. ಅವಾಗ ಇವಾಗ ಅಣ್ಣವ್ರು ಸ್ಕ್ರೀನ್ ಮೇಲೆ ಬಂದರು ಓ ಅನ್ನೋರು ಎಲ್ಲ ಇದು ಮಾಡೋರು, ಬಟ್ ಹಾಡುಗಳಿಗೆ ಯಾರು ಆ ಥರ ಮಾಡ್ತಿರ್ಲಿಲ್ಲ ನಾನು ಕಂಡಂಗೆ ನನ್ನ ಏಜಲ್ಲಿ. ಅದೊಂದು ಸಿನಿಮಾ ಪರ್ಸ್ಪೆಕ್ಟಿವ್ ಚೇಂಜ್ ಆಯ್ತು ನನಗೆ, ಸಿನಿಮಾ ಇಷ್ಟು ಶಕ್ತಿ ಇದೆ ಅಂತ. ಆಮೇಲೆ ನಾನು ಹಂಸಲೇಖ ಸರ್ ಜೊತೆ ಅಷ್ಟು ವರ್ಷ ಇದ್ದೆ. ನಾನು ಯಾವಾಗ ಕಂಪೋಸರ್ ಆಗಬೇಕು ಅಂತ ಇದ್ದೆ. ನನಗೆ ತುಂಬ ಅಂದರೆ ನಮ್ಮ ಜನ್ರೇಷನ್ಗೆ ಒಂದು ಸ್ಕ್ರಿಪ್ಟ್ ಲ್ಯಾಂಗ್ವೇಜ್ನೇ ಚೇಂಜ್ ಮಾಡಿದ್ದಂಥ ಸಿನಿಮಾ ಮಠ. ಆವಾಗ ಎಲ್ಲ ಏನು ಕಮರ್ಷಿಯಲ್ ಅಂತ ಹೇಳ್ತಾ ಇದ್ರು ಅಥವಾ ಏನು ಲಾಂಗ್ ಮಚ್ಚದು ಕತೆಗಳು ಬರ್ತಾಯಿತ್ತು, ಅದರಲ್ಲಿ ಒಂದು ಕನ್ನಡ ಭಾಷೆನ ಸ್ಟ್ರಾಂಗ್ ಆಗಿ ಹೇಳಿ ಅಂತ ಸ್ಕ್ರಿಪ್ಟ್. ಅದು ಭಾಷೆ ಆಗಲಿ, ಆ ಸ್ಕ್ರೀನ್ ಪ್ಲೇ ಆಗಲಿ ತುಂಬ ಅದು ಅಂದರೆ ನನ್ನಲ್ಲೇ ನನಗೆ ಓ ಕನ್ನಡ ಸಿನಿಮಾ ಈ ಥರನೂ ಮಾಡ್ಬೋದು ಅಂತ ಒಂದು ಅನಿಸಿದ್ದು ನನಗೆ ಗುರು ಸರ್ದು ಮಠ. ಅದಾದಮೇಲೆ ಅಷ್ಟರಲ್ಲಿ ನಾನು ಹಂಸಲೇಖ ಸರ್ ಜೊತೆ ಅಷ್ಟು ವರ್ಷ ಅವ್ರ ಶಿಷ್ಯವೃತ್ತಿ ಮಾಡಿಕೊಂಡು ಬಂದು ಯಾವಾಗ ಕಂಪೋಸರ್ ಆಗಬೇಕು ಅಂದರೆ ಮಠಗೆ ನಾನು ಆ್ಯಕ್ಚುಲಿ ಎಲ್ಲ ಹಾಡುಗಳು ಟ್ರ್ಯಾಕ್ ಸಿಂಗರ್. ನಾನು ಮಠ ಸಿನಿಮಾಗೆ ಟ್ರ್ಯಾಕ್ ಸಿಂಗರ್. ಅದರಲ್ಲಿ ತಪ್ಪು ಮಾಡೋದವ್ರು ಯಾರವ್ರೆ ನಾನು ಹಾಡಿದ್ದೆ. ಅಲ್ಲಿ ಗುರು ಸರ್ಗೆ ಒಂದು ಆಸೆ ಇತ್ತು, ಅವ್ರು ಫಸ್ಟ್ ಸಿನಿಮಾಗೆ ಸಿ ಅಶ್ವಥ್ ಹಾಡಬೇಕು ಅಂತ. ಆ ಸಿ ಅಶ್ವಥ್ ಹಾಡಬೇಕಾದ್ರೆ ನನ್ನೇ ಕರೆಸಿ ನೀನು ತುಂಬ ಚೆನ್ನಾಗಿ ಆಡಿದ್ಯಪ್ಪ, ಅದ್ಭುತವಾಗಿ ಆಡಿದ್ಯಾ, ಬಟ್ ನನ್ನೊಂದು ಆಸೆ ಇದೆ ಸಿ ಅಶ್ವಥೇ ಹಾಡಬೇಕು ಅಂತ. ಸೊ ನೀನೇ ನಿನ್ನ ವಾಯ್ಸ್ ಮಿಕ್ಸಿಂಗಲ್ಲೂ ನೀನೇ ಇದ್ಬಿಡು ಅಂತ. ಹಾಗೆ ಅದೊಂದು ನೋವಿತ್ತು ನನಗೆ, ಒಳ್ಳೆ ಹಾಡು ಮಿಸ್ ಆಗೋಯ್ತಲ್ಲ. ಅವ್ರಿಗೆ ಅವತ್ತೇ ಹೇಳಿದ್ದೆ ನಾನು ನಿಮ್ಮ ನೆಕ್ಸ್ಟ್ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿಬಿಡ್ತೀನಿ ಸರ್. ಅಲ್ಲಿಂದ ಅವ್ರದ್ದು ನಂದು ಒಡನಾಟ ಶುರುವಾಗಿದ್ದು. ಸೊ ಪರ್ಸ್ಪೆಕ್ಟಿವ್ ನಿಮ್ಮ ಪ್ರಶ್ನೆಗೆ ಉತ್ತರ ಅಂದರೆ 2 ಸಿನಿಮಾ, ಪ್ರೇಮಲೋಕ ಹಾಗೂ ಮಠ, ನಂದು ಸಿನಿಮಾ ನೋಡೋ ರೀತಿ ಚೇಂಜ್ ಮಾಡಿದೆ. ನಾನು ಕಂಪೋಸರ್ ಆಗಿ ಬಂದಾಗ ಫಸ್ಟ್ ನನಗೆ ಚಾಲೆಂಜ್ ಆಗಿದ್ದು ಎದ್ದೇಳು ಮಂಜುನಾಥ್, ಅದು ಬಾ ಚಕೋರಿ ಚಂದ್ರಮಂಚಕ್ಕೆ. ಅದು ಅವಾಗಲೇ ಕುವೆಂಪು ಅವರು ಬರೆದು. ಗುರು ಸರ್ ಏನಂದರೆ ಅವ್ರಿಗೆ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ. ಅವ್ರ ಎದುರುಗಡೆ ನೀವು ಸ್ಪಾಂಟೇನಿಯಸ್ ಆಗಿ ಏನು ಬರುತ್ತೆ ಅದನ್ನು ಹಿಡಿಯೋದವರು. ನಾನು ಪ್ರಿಪೇರ್ ಆಗಿಬಿಟ್ಟು ಈ ಥರ ಟ್ಯೂನ್ನ ಪ್ರೆಸೆಂಟ್ ಮಾಡ್ತೀನಿ ಅಂದರೆ ಅದು ವರ್ಕೇ ಆಗಿಲ್ಲ. ನಾನು ಅವ್ರ ಎದುರುಗಡೆ ಕೂತ್ಕೊಂಡು ಜಾಮಿಂಗ್ ಆಗಲೇಬೇಕು, ಒಂದು ರೀತಿಯಲ್ಲಿ ಜಾಮಿಂಗ್ ಆಗಲೇಬೇಕು. ಆಮೇಲೆ ಅವ್ರಿಗೆ ಯಾವುದು ಇನ್ಸ್ಟ್ರೂಮೆಂಟ್ಗಳ ಅವಶ್ಯಕತೆ ಇರಲಿಲ್ಲ ಕಂಪೋಸಿಂಗಲ್ಲಿ. ನೀವು ನಂಬಲ್ಲ, ಎಷ್ಟೋ ಹಾಡುಗಳು ಪ್ರಪಂಚವೇ ದೇವರು ಅದನ್ನು ನಾವು ದಾರಿಲಿ ನಡ್ಕೊಂಡು ಹೋಗ್ತಾ ಮಾಡಿರೋದು. ಸುಮ್ಮನೆ ಇಲ್ಲಿ ಮಸಾಲ ಪುರಿ ತಿನ್ಕೊಂಬರೋಣ ಬಾ, ಏನು ಹೊಳಿತಾ ಇಲ್ಲ ಅಂದಾಗ ನಡ್ಕೊಂಡು ಹೋಗ್ತಾರೆ. ನೀವು ಲಾಲ ಹೇಳ್ಬೇಕಾ? ಇಲ್ಲ ಇಲ್ಲ, ಅವ್ರು ಲೈನ್ ಕೊಡೋರು, ಲೈನ್ ಕೊಟ್ಬಿಡೋರು. ಸೊ ಪ್ರಪಂಚವೇ ದೇವರು ಮಾಡಿರೋ ಬಾರು ಅಂತ ಕೊಟ್ಟಿದ್ದಾರೆ, ಇದರಿಂದ ಶುರು ಮಾಡೋಣ ಬಾ. ಸೊ ನಾನು ಪ್ರಪಂಚವೇ ದೇವರು ಮಾಡಿರೋ ಬಾರು ಅಂದರೆ ಅವ್ರು ನೆಕ್ಸ್ಟ್ ಹಂಗೆ ಇನ್ನೊಂದು ಲೈನ್ ಹೇಳೋರು. ಆ ಥರ ಕಂಪೋಸಿಂಗ್ ಇರೋದು. ಅದು ಎದ್ದೇಳು ಮಂಜುನಾಥಲ್ಲಿ ಅವರು ನಾನು ತುಂಬ ದಿನದಿಂದ ಚೇಂಜ್ ಮಾಡ್ತಾ ಇದ್ದೆ ಅವ್ರನ್ನ. ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವ್ದು ಹೇಳಿ ಸರ್, ಇದು ನಾನು ಮಾಡ್ತೀನಿ ಇದು ಅಂತ, ಟ್ಯೂನ್ಸ್ ಇದೆ ನನ್ನ ಅಂತ. ಅವರು ಆನ್ ಫೇಸ್ ನೀನು ಏನು ಟ್ಯೂನ್ಸ್ ಮಾಡಿದೆ ನಾನು ಕೇಳೋಲ್ಲ, ಬಾ ಚಕೋರಿ ಚಂದ್ರಮಂಚಕ್ಕೆ ಇದನ್ನು ಕೊಡ್ತೀನಿ, ಟ್ಯೂನ್ ಮಾಡು ನನಗೆ. 2 ದಿನ ಬೇಕಾ 3 ದಿನ ಬೇಕಾ ಟ್ಯೂನ್ ಮಾಡು. ಸರ್ ಈಗಲೇ ಮಾಡ್ತೀನಿ. ಈಗಲೇ ಮಾಡ್ತೀಯಾ? ಆಯ್ತು, ಚಾಲೆಂಜ್ ಮಾಡು. ಸೊ ಅವ್ರು ಯಾವಾಗಲೂ ಅದನ್ನು ಇಮಿಟೇಟ್ ಮಾಡೋರು ನಾನು, ಹೇಗೆ ನಾನು ಅವತ್ತು ಕಂಪೋಸ್ ಮಾಡಿದೆ ಅಂತ. ಸುಮ್ಮನೆ ಅವ್ರ ಮನೆ ಉತ್ತರಳ್ಳಿ ಇದರಲ್ಲಿತ್ತು ಮನೆ, ಅಲ್ಲಿ ಆ ಮಠದ್ದು ಬ್ರಹ್ಮನ್ ಸ್ಟ್ಯಾಚ್ಯೂ ಎಲ್ಲ ಇಟ್ಬಿಟ್ಟಿದ್ರು, ಮನೆ ಒಳಗೆ ಹೋಗ್ತಿದ್ದೆ ಅವ್ರು. ಅಲ್ಲಿ ನಡ್ಕೊಂಡು ಹಿಂಗೆ ಸುಮ್ಮನೆ ಏನೋ ಲೆಕ್ಕಾಚಾರ ಹಾಕ್ಕೊಂಡು ನಾನು
ಅದೇ ಇವಾಗ ಏನು ಟ್ಯೂನ್ ಇದೆ, ಬಾ ಚಕೋರಿ ಚಂದ್ರಮಂಚಕೆ, ಅದು ನಾನು ಹಾಡ್ತಿದ್ದಂಗೆ ಎದ್ದು ನಿಂತ್ಕೊಂಡು ಕ್ಲ್ಯಾಪ್ ಹೊಡೆದು ನನ್ನ ಹಿಡ್ಕೊಂಡು ನೀನೇ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಹತ್ರ ಪ್ರೊಡ್ಯೂಸರ್ ಇಲ್ಲ ಏನಿಲ್ಲ, ನಮ್ಮ ಮನೇಲಿ ಚಿತ್ರಾನ್ನ ಮಾಡಿಕೊಡ್ತಾರೆ ಅಷ್ಟೇ, ನನ್ನ ಹೆಂಡತಿ ಚಿತ್ರಾನ್ನ ಮಾಡ್ತಾರೆ, ಏನೇನಿದೆ ಅದನ್ನು ನಾವು ಅಡುಗೆ ಮಾಡ್ತೀವಿ, ಸಿನಿಮಾ ಶುರು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಶುರು ಆಗ್ಬೋದು. ಅದೊಂದು ಅಂದರೆ ನನಗೆ ಆ್ಯಸ್ ಎ ಕಂಪೋಸರ್, ಒಬ್ಬ ಸಿನಿಮಾ ನಿರ್ದೇಶಕ ಏನು ಕತೆ ಮಾಡಿದ್ದಾರೆ ಅದಕ್ಕೆ ನಾನು ಇದು ಮಾಡೋದಕ್ಕಿಂತ ಕುವೆಂಪು ಅವ್ರದ್ದು ತೊಗೊಂಡು ಆ ನಿರ್ದೇಶಕ ಇಲ್ಲಿ ಬಂದು ಅದನ್ನು ಅಳವಡಿಸಿ ಅದಕ್ಕೊಂದು ರೂಪ ಕೊಟ್ಟು ಅದು ತುಂಬ ಅಂದರೆ ನನ್ನೊಳಗಡೆನೇ ಒಂದು ಬದಲಾವಣೆ ತಂದು ಈ ಥರನೂ ಮಾಡ್ಬೋದು. ನೈಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಟೋರಿ ಆ್ಯಂಡ್ ದೆನ್ ಕ್ರಿಯೇಷನ್ ಆಫ್ ಸಾಂಗ್ಸ್ಗೆ ನಾನು ಆಮೇಲೆ ಬರ್ತೀನಿ. ಬಟ್ ಕ್ವಿಕ್ ಆಗಿ 3 ಪ್ರಶ್ನೆಗಳು. ಈಗಷ್ಟೇ ಹೇಳ್ತಾರೆ 8 ವರ್ಷ ಆಯ್ತು ನಾನು ಈ ಚೇರಲ್ಲಿ ಕೂತು ಅಂತ. ಯಾಕೆ ಇಂಟರ್ವ್ಯೂಸ್ ಕೊಡಲ್ಲ ನೀವು? ಇಲ್ಲ, ಅದು ಆನೆಸ್ಟಾಗಿ ನಿಮಗೆ ಹೇಳಬೇಕು ಅಂದರೆ ಒಂದು ಟೈಮಲ್ಲಿ ಏನು ಇದು ನಾವು ಪ್ರೆಸ್ ಹಾಗೂ ಮೀಡಿಯಾ ಅಂದರೆ ಒಂದು ಬ್ರಿಡ್ಜ್ ಆಗಿತ್ತು ಟೈಮಲ್ಲಿ, ಅಂದರೆ ಜನಕ್ಕೆ ತಲುಪಿಸೋ ಅಂತ ಒಂದು, ಇವಾಗ ನಾವೇನೋ ಒಂದು ಕಂಟೆಂಟ್ ಮಾಡಿದ್ವಿ, ಇವಾಗ ನೀವು ಈ ಪ್ರಶ್ನೆಗಳು ಕೇಳ್ತಿದ್ದೀರಾ, ಇದು ಜನಕ್ಕೆ ತಲುಪಲಿ ಅಂತ ಮಾಡೋದು. ಆ ಬ್ರಿಡ್ಜೆಲ್ಲೋ ಹೊಡಿತು. ಅಂದರೆ ಆನೆಸ್ಟಿ ಅಂತ ಬಂದಾಗ ನನಗದು ಫೀಲ್ ಆಗ್ತಾ ಇರಲಿಲ್ಲ. ಓಕೆ ಎಲ್ಲದರಲ್ಲೂ ಓಕೆ, ಸಿನಿಮಾ ಅಲ್ಟಿಮೇಟಾಗಿ ಬಿಸ್ನೆಸ್ಸೇ, ನಾವೇನೇ ಕ್ರಿಯೇಟಿವು, ನಾವೇನೇ ಪ್ರಾಮಾಣಿಕವಾಗಿ ನಮ್ಮ ತಲೆ ಏನು ಹೊಡಿತೇವೆ ಮಾಡೋದು, ಅಲ್ಟಿಮೇಟ್ ಪ್ರೊಡ್ಯೂಸರಿಗೆ ಇಟ್ ಕಮ್ಸ್ ಟು ಬಿಸ್ನೆಸ್, ಎಂಡ್ ಆಫ್ ದಿ ಇದು. ಬಟ್ ಆನೆಸ್ಟಿ ಎಲ್ಲೋ ಮಿಸ್ ಹೊಡಿತು ನನಗೆ. ಆಮೇಲೆ ನನಗೆ ಯಾವಾಗ ಅವಶ್ಯಕತೆ ಇತ್ತು ಅದೊಂದು ಬ್ರಿಡ್ಜ್, ಆವಾಗ ಅಷ್ಟು ನನಗೆ ಸಿಗಲಿಲ್ಲ. ಹಾಗಾಗಿ ನಾನು ಇವಾಗ್ಲೂ ಯಾರಾದರೂ ಬಂದರೆ, ಇವಾಗ ಪಾಡ್ಕಾಸ್ಟ್ಗಾಗಲಿ ಇದಕ್ಕೆ ಬಂದರೆ ಹೇಳ್ತೀನಿ, ಸೊ ಇವಾಗ ನಂದು ಇಷ್ಟು ಜರ್ನಿ ಆಗ್ಬಿಟ್ಟಿದೆ, ಸೊ ನೀವು ನಂದು ಇಂಟರ್ವ್ಯೂ ತೊಗೊಂಡು ಏನು ಮಾಡ್ತೀರಾ? ನನಗೆ ಯಾವಾಗ ಅವಶ್ಯಕತೆ ಇತ್ತು ಅವಾಗ ಯಾರೂ ಇದು ಮಾಡಲಿಲ್ಲ, ಸಪೋರ್ಟಿವ್ ಆಗಿರಲಿಲ್ಲ. ಸಪೋರ್ಟ್ ಮಾಡಲೇಬೇಕು ಅಂತಿಲ್ಲ, ಬಟ್ ಆ ಏಜಲ್ಲಿ ಅದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಮೀಡಿಯಾದು ಇದು. ಹಂಗಾಗಿ ನಾನು ಇವಾಗ ಏನು ಮಾಡ್ತೀನಿ, ಯಾರಾದರೂ ಇವಾಗ ನನ್ನ ಜೊತೆಗೆ ಕೆಲಸ ಮಾಡ್ತೀನಿ, ಇವ್ರದ್ದು ಮಾಡಿ, ಇವ್ರಿಗೆ ಅವಶ್ಯಕತೆ ಇದೆ, ಎಲ್ಲೋ ಬೇರೆ ಊರಿಂದ ಬಂದು ಇಲ್ಲಿ ಬದುಕು ಕಟ್ಕೋಬೇಕು ಅಂತ ಬಂದಿರ್ತಾರೆ, ಅವ್ರದ್ದು ಮಾಡಿ, ಅವ್ರಿಗೊಂದು ಸ್ಟೇಜ್ ಸಿಗುತ್ತೆ ಅಂತ ಆ ಥರ ಹೇಳ್ಬಿಟ್ಟು. ಅದ್ರ ಬಗ್ಗೆ ನಾನು ಪಾಯಿಂಟ್ ಬರ್ತೀನಿ. ಹೇಮಂತ್ ಅವರ ಸಾಕಷ್ಟು ಕಾಯಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ಬರ್ತ್ ಆಫ್ ಎ ಸ್ಟೋರಿ ಬಗ್ಗೆ ಮಾತಾಡಿದ್ವಿ, ಬರ್ತ್ ಆಫ್ ಅ ಮೂವಿ ಸಾಂಗ್ ಬಗ್ಗೆ ಮಾತಾಡಿದ್ವಿ. ಒಬ್ಬ ನಟ ಅವನ ಹುಟ್ಟು ಎಲ್ಲಾಗತ್ತೆ, ಅಥವಾ ನಿಮ್ಮಲ್ಲಿ ನಟ ಹುಟ್ಟಿದ್ ಯಾವಾಗ? ನಂದು ಹೇಳ್ಬೇಕು ಅಂದ್ರೆ ಅದೇ ಚಿಕ್ಕ ವಯಸ್ಸಿಂದ ಏನಾದ್ರು ಅಂದ್ರೆ ಒಂದು ಸರ್ಟೇನ್ ಏಜ್ ಆದ್ಮೇಲೆ, ಈಗ ತಂದೆ ತಾಯಿ ನಂದು ಪರ್ಸನಲ್ ಹೇಳೋದು, ಈಗ ನಮ್ಮ ತಂದೆ ಭಾರಿ ಕಷ್ಟಪಟ್ಟು ಒಂದೊಂದೇ ಮೆಟ್ಲತ್ತಿ ಅಂತ ಬಂದಿದ್ದಾರೆ. ಬಟ್ ನನ್ನನ್ನ ಸಾಕಿರೋದು ನೋಡಿದ್ರೆ ಅವ್ರ ಕೇಳಿ ಕೆಪಾಸಿಟಿ ಮೀರಿ ನನ್ನನ್ನ ಎಲ್ಲಾನು ಕೊಟ್ಟಿದ್ದಾರೆ. ಅವ್ರು ಏನೂ ಇಲ್ಲದೆ ಅಷ್ಟೆಲ್ಲ ಒಂದು ಸೊಸೈಟಿಯಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಎಲ್ಲಾನು ಆ ಥರ ಸವಲತ್ತುಗಳಿದೆ, ಒಳ್ಳೆ ಸ್ಕೂಲು ಕಾಲೇಜು ಚೆನ್ನಾಗಿ ಓದಿಸಿ ಎಲ್ಲಾನು ಮಾಡಿದ್ದಾರೆ. ಸೊ ಒಂದು ಸರ್ಟೇನ್ ಏಜ್ ಆಗಿದ ತಕ್ಷಣ ಇಷ್ಟೆಲ್ಲ ಚೆನ್ನಾಗಿ ಕೊಟ್ಟಾಗ ಜೀವನದಲ್ಲಿ ಏನೋ ಒಂದು ದೊಡ್ಡದಾಗೆ ಆಗಬೇಕು ಅನ್ನೋ ಒಂದು ಇದು ಇರುತ್ತೆ. ಫಾದರ್ ಫಿಗರ್ ಅಷ್ಟು ಸಕ್ಸಸ್ಫುಲ್ ಆಗಿ ಎಲ್ಲಾನು ಕಷ್ಟ ಹಾರ್ಡ್ ವರ್ಕಿಂಗ್ ಇಂದ ಅಷ್ಟು ಮೇಲೆ ಬಂದಿದ್ದಾರೆ. ನನಗೆ ಆಬ್ವಿಯಸ್ಲಿ ಅದೊಂದು ಇರ್ತಾ ಇತ್ತು, ಏನೋ ಒಂದು ದೊಡ್ಡದಾಗಿ ಮಾಡಬೇಕು, ಇಷ್ಟೆಲ್ಲನೂ ಕೊಟ್ಟಿದ್ದಾರೆ, ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು, ನಾರ್ಮಲ್ ಆಗಿ ಬದುಕೋ ಅನ್ನೋ ಥರ ಲೈಫ್, ಸುಮ್ಮನೆ ರಿಲ್ಯಾಕ್ಸ್ ಆಗೋ ಥರ ಲೈಫ್ ಅಂತ ಏನೋ ಒಂದು ದೊಡ್ಡದಾಗಿ ಮಾಡಬೇಕು. ಏನೋ ಒಂದು ದೊಡ್ಡದಾಗಿ ಮಾಡ್ಬೇಕಂದ್ರೆ ಮೇಯ್ನ್ ಅದಕ್ಕೆ ಬೇಕಾಗಿರೋದು ಹಾರ್ಡ್ ವರ್ಕು. ಎಷ್ಟೇ ಅದಕ್ಕೆ ಕೆಲಸ ಮಾಡೋದು ನಮಗೆ ಬೇಜಾರಾಗಬಾರ್ದು. ಸೊ ನನಗೆ ಮೊದಲಿಂದ ಏನಾದರೂ ಚಾಲೆಂಜಿಂಗ್ ಇದ್ದರೆ ಒಂದು ಸ್ವಲ್ಪ ಈಸಿಯಾಗಿರೋ ಕೆಲಸ ಮಾಡೋಕ್ಕೆ ಈಸಿ, ಕಷ್ಟ ಇರೋ ಕೆಲಸ ಮಾಡೋಕ್ಕೆ ನಾನು ತೊಗೊಂಡು ಏನಾದರೂ ಮಾಡ್ತೀನಿ, ಕಷ್ಟ ಆದರೂ ಅನ್ಸುತ್ತೆ. ಅದ್ರ ಜೊತೆಗೆ ಈ ಫಿಲಮ್ ಇದೇನೋ ದೊಡ್ಡದಾಗಿ ಮಾಡಬೇಕು ಅಂದರೆ ಫಿಲಮ್ ಅನ್ನೋದು ನನಗೆ ತುಂಬ ಫಸ್ಟಿಂದ ನನಗೆ ಇಷ್ಟ. ಹೀರೋಗಳು ನೋಡಿದ್ರೆ ತುಂಬ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗುವಂಥ ಕೆಪಾಸಿಟಿ ಇರುವಂಥ ಫಿಲಮ್ ಅಂದರೆ ಫಿಲ್ಮ್. ಮತ್ತು ಇದರಲ್ಲೂ ಆ್ಯಕ್ಟಿಂಗು ಆಗ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಏನಾದರೂ ಒಂದು ಹಾರ್ಡ್ ವರ್ಕ್ ಮಾಡ್ಬೇಕಾದ್ರೆ ಇದು ನನಗೆ ಬೇಜಾರಾಗಲ್ಲ, ಎಷ್ಟೇ ಮಾಡಿದ್ರು ಫೈಟಲ್ಲಿ ಡ್ಯಾನ್ಸಲ್ಲಿ ಹೀರೋ ಅದು ಇಷ್ಟ ಹಂಗೆ ಡೆವಲಪ್ ಆಗ್ತಾ ಇರ್ತಾ ತುಂಬ ದೊಡ್ಡದಾಗಿ ಏನಾದರೂ ಮಾಡೋಕ್ಕಾಗುವಂಥ ಒಂದು ಈ ಫೀಲ್ಡ್ ಅಂತ ಅನಿಸಿದೆ. ಅದ್ರ ಜೊತೆ ನನ್ನ ಪ್ಯಾಷನ್ ಏನಿದೆ ಅಂತ ಇದು ಅನಿಸ್ತು. ಸೊ ಅದಕ್ಕೆ ಚೆನ್ನಾಗಿದೆ, ನಿಮ್ದು ಏನು ಪ್ಯಾಷನ್ ಇದೆಯೋ ಅದನ್ನೇ ಕೆಲಸವಾಗಿ ತಗೊಂಡ್ಬಿಡಿ, ಸೊ ದಟ್ ನಿಮಗೆ ಬೇಜಾರಾಗಲ್ಲ ಅಂತ. ಈ ಸಿನಿಮಾದು ಲೆಕ್ಕ ಹಾಕೊಂಡು ಹಾಗೆ ನಾವು ಡೇ ಅಂಡ್ ನೈಟ್ ಶೂಟ್ ಮಾಡಿದ್ದೀವಿ, ನಾನು ಪ್ರೊಡಕ್ಷನ್ ನೋಡ್ಕೊಳ್ಳೋದು, ಆಕ್ಟಿಂಗ್ ಮಾಡೋದು, ಅದು ಯಾರು ನನಗೆ ಫೋರ್ಸ್ ಮಾಡಿಲ್ಲ, ನಾನಾಗ ನಾನು ಇದಕ್ಕೆ ಯಾರಿಗೂ ಕಂಪ್ಲೇಂಟ್ ತಪ್ಪಾಗಲ್ಲ, ಯಾರು ಇಷ್ಟು ಕಷ್ಟ ಬೀಳೋದು ಅಂತ ಹೇಳಿಲ್ಲ. ಸೊ ನಾನಾಗ ನಾನು ಮಾಡ್ತಾ ಇರೋದ್ರೆ ಎಷ್ಟೇ ಮಾಡಿದ್ರು ಇನ್ನೂ ಎನರ್ಜಿ ಬರೋದು ನನಗೆ. ಸೊ ಆಗಲೇ ಡಿಸೈಡ್ ಆದೆ, ಆಗಲೇ ಗೊತ್ತಾಯ್ತು ನನಗೆ, ಫಸ್ಟ್ ಫ್ಯೂ ಡೇಸಲ್ಲೇ ಗೊತ್ತಾಯ್ತು ಇಷ್ಟು ಬೇರೆ ಯಾವ್ದಾರ ಕೆಲಸ ಆಗಿದ್ರೆ ಆಬ್ವಿಯಸ್ಲಿ 100% ಮಾಡ್ತಾ ಇದ್ದಿಲ್ಲ, ಮನಸ್ಪೂರ್ವಕ ಮಾಡಕ್ ಆಗ್ತಾ ಇದ್ದಿಲ್ಲ, ಬೇಜಾರಾಗೋದು. ಈಗ ಇನ್ನೂ ಕೆಲಸ ಮಾಡಿದಷ್ಟು ಇನ್ನೂ ಖುಷಿ ಇದೆ, ನಾವು ಮಾಡ್ಕೊಂತೇವೆ, ಸಾಕಾಗಿದೆ, ಸೂಪರ್ ಅಂತ ಅನ್ಸೋ ಫೀಲಿಂಗ್ ಇದೆ, ಮಾಡಿದಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ
ಒಬ್ಬ ಹೀರೋ ಅವನ ಇಂಪ್ಯಾಕ್ಟ್ ಎಷ್ಟು ದೊಡ್ಡ ಮಟ್ಟಕ್ಕೆ ಇರ್ಬೋದು ಅನ್ನೋದು. ನಿಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡಿದ ಹೀರೋ ಅಥವಾ ಹೀರೋಸ್ ಯಾರು? ಎಲ್ಲರೂ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ನೋಡಿದಾಗ ಆ ಸಿನಿಮಾ ಕತೆ ಅವ್ರು ಮಾಡಿರೋ ಪಾತ್ರ ಎಲ್ಲರೂ ಮಾಡಿದ್ದಾರೆ. ಒಂದೊಂದು ಸಿನಿಮಾ ನೋಡಿದಾಗ ಅಲ್ಲಿವರೆಗೂ ಇಷ್ಟ ಆಗ್ತಾನೆ ಇರುತ್ತೆ. ಇದೊಂದು ಡಿಪ್ಲೊಮ್ಯಾಟಿಕ್ ಆನ್ಸರ್. ಡಿಪ್ಲೊಮ್ಯಾಟಿಕ್ ಅಲ್ಲ, ನಿಜವಾಗ್ಲೂ ನನಗೆ ನಿಜವಾಗ್ಲೂ ಹಂಗೆ ಇರೋದು. ಈಗ ಯಾವುದೋ ಒಂದು ಸಿನಿಮಾ ನೋಡ್ತೀವಿ, ಆ ಸಿನಿಮಾ ನೋಡಿದಾಗ ಎಷ್ಟೊಂದು ಇನ್ಫ್ಲುಯೆನ್ಸ್ ಮಾಡೋದು ಈ ಥರ ಸಿನಿಮಾಗಳು ಮಾಡಬೇಕು. ಈಗ ಅಪ್ಪು ಫಿಲಮ್ ಅವಾಗ ನೋಡಿದಾಗ ಏನ್ ಸಖತ್ತಾಗಿದೆ ಅಂತ ಒಂದು ಖುಷಿ ಫೀಲ್ ಗುಡ್ ಅನಿಸ್ತೇ ಎಂಟರ್ಟೈನಿಂಗ್ ವೈಸ್ ಅಲ್ಲಿ ಏನ್ ಸಖತ್ತಾಗಿದೆ ಅಂತ. ಈಗ KGF ನೋಡಿದಾಗ ಹಬ್ಬ ಹಬ್ಬ ಹೆಂಗಿದೆ, ಸಖತ್ತಾಗಿದೆ. ಇವಾಗ ಯಾವುದು ಅಂತ ಒಬ್ರಿಗೆ ಹಿಂಗ್ ನೋಡಿದ ಈಗ ಅಪ್ಪು ಸರ್ ಫಿಲಮ್ಗಳು ನನಗೆ ಇಷ್ಟ, ದರ್ಶನ್ ಸರ್ ಫಿಲಮ್ಗಳು ಇಷ್ಟ. KGF ನೋಡಿದ್ರೆ ಅದಕ್ಕೆ ಇನ್ಫ್ಲುಯೆನ್ಸ್ ಆಗದೆ ಇರುತ್ತಾ ನನಗೆ ಬೇರೆಯವ್ರು ಗೊತ್ತಿಲ್ಲ. ನನಗೆ ಈ ಥರ ಈಗ ನೀವು ಅನ್ಕೊಂಡು ಇಫ್ ಯು ಹ್ಯಾಡ್ ಡಿಸೈಡೆಡ್ ಇನ್ನೊಬ್ಬರನ್ನ ಪ್ರೊಡಕ್ಷನ್ ಇಡ್ಬೋದಿತ್ತು, ಸರಿ ಇನ್ವೆಸ್ಟ್ಮೆಂಟ್ ಯಾರದೇ ಆಗಿರಲಿ, ಬಟ್ ಪ್ರೊಡಕ್ಷನ್ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹಾಕೋಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ಅಂದ್ರೆ ಸರ್ ಪ್ರೊಡ್ಯೂಸರ್ ಆಗಿ ನಮ್ಮ ತಂದೆ ಕಲಿಯೋದು, ನಮ್ಮ ತಂದೆಗೂ ಹೊಸ ನ್ಯೂ ಫೀಲ್ಡ್. ಓಕೆ, ಅವರು ಬಿಸ್ನೆಸ್ ಕಲಿಬೇಕು, ಮಾಡಬೇಕು. ಇದು ನನ್ನ ಪ್ಯಾಷನ್. ಇದಕ್ಕೆ ಮತ್ತೆ ಅವ್ರನ್ನ ಹಿಡಿದು ನೀವು ನೋಡ್ಕೊಳ್ಳಿ, ನಾನು ಆರಾಮಾಗಿ ಆ್ಯಕ್ಟ್ ಮಾಡ್ತೀನಿ ಹಂಗೆ ಹೇಳೋಕ್ಕೂ ನಂಗೆ ಇಷ್ಟ ಇದ್ದಿಲ್ಲ. ಈ ವಾಸ್ ಆಲ್ಸೋ ಬಿಸಿ ಇನ್ ಇಸ್ ಓನ್ ಬಿಸ್ನೆಸ್ ಆರ್ ಸಮಥಿಂಗ್. ಸೊ ಇದು ವೆರಿ ಸ್ಟ್ರೆಸ್ಫುಲ್ ಆ್ಯಕ್ಚುಲಿ. ಇದು ಎಲ್ಲ ತಿಳ್ಕೊಬೇಕು. ನನಗೆ ಪ್ಯಾಷನ್ ಇದೆ, ನಾನು ತಿಳ್ಕೊಳೋದು ನನಗೆ ಆಸೆ. ನಮ್ಮ ತಂದೆಗೆ ಹಿಡಿಯೋಕ್ಕಾಗಲ್ಲ. ಇನ್ನು ಬೇರೆ ಯಾರೋ ನೋಡ್ಕೊಬೇಕಂದ್ರೆ ಎಷ್ಟೇ ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇರ್ಬೋದು, ಇಲ್ಲ ಎಷ್ಟೇ ಜನ ಮ್ಯಾನೇಜರ್ಗಳಿರ್ಬೋದು, ಫೈನಲ್ ಕಾಲ್ ನಂದೇ ಆಗಿರುತ್ತೆ. ಬಟ್ ನೀವು ತಗೊಳ್ತಿರೋ ನಿರ್ಧಾರ ಸರಿ ಇದೆಯೋ ಇಲ್ವೋ ಅಂತ, ಇದು ನಿಮ್ಮ ಫಸ್ಟ್ ಅಟೆಂಪ್ಟ್ ಇದು ಕೂಡ ಅಲ್ವಾ? ಸೊ ವೆನ್ ಯು ಆರ್ ಡೀಲಿಂಗ್ ವಿತ್ ಕ್ರೋರ್ಸ್ ಆಫ್ ರುಪೀಸ್, ನೀವು ಡಿಸಿಷನ್ ಮಾಡೋದಕ್ಕೆ ಒಂದು ಯಾರ್ಡ್ ಸ್ಟಿಕ್ ಬೇಕಲ್ವಾ? ಅಂದರೆ ಓಕೆ, ಹೀಗಾಗಿ ಇದು ಕರೆಕ್ಟ್ ಡಿಸಿಷನ್, ಇಷ್ಟು ಲಕ್ಷವನ್ನು ನಾನು ಚೆಕ್ಕನ್ನು ಸೈನ್ ಮಾಡ್ಬೋದು, ಇಲ್ಲ ಇದು ಸರಿ ಇಲ್ಲ ಹಾಗಾಗಿ ನಾನು ಕಡಿಮೆ ಮಾಡ್ತೀನಿ. ವಾಟ್ ವಾಸ್ ದಿ ಪ್ರೈಮರಿ ಒಂಥರ ಫ್ಯಾಕ್ಟರ್ ಫಾರ್ ಯೋರ್ ಡಿಸಿಷನ್ ಮೇಕಿಂಗ್? ನನಗೆ ಚಿಕ್ಕ ವಯಸ್ಸಿಂದ ಬಿಸ್ನೆಸ್ಗಳು ನೋಡ್ಕೊಂಡ್ ಬಂದಿರೋದು, ಮತ್ತೆ ಆದ್ಮೇಲೆ ನಾನು ಬಿಸ್ನೆಸ್ ಹ್ಯಾಂಡಲ್ ಮಾಡಿದ್ದೀನಿ, ಬೇರೆ ಬಿಸ್ನೆಸ್ಗಳು. ಅದ್ರ ಜೊತೆಗೆ ಇದನ್ನ ಫಸ್ಟ್ ಅನ್ಕೊಂಡಾಗ್ಲೇ ಎಕ್ಸಾಕ್ಟ್ ಆಗಿ ಫಿಲಮ್ ಇಂಡಸ್ಟ್ರಿ ಅಂದ ತಕ್ಷಣ ನೆಗೆಟಿವ್ಸ್ ಜಾಸ್ತಿ. ಅದರಲ್ಲೂ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಆಬ್ವಿಯಸ್ಲಿ ಅದೆಲ್ಲ ಬರುತ್ತೆ. ಸೊ ಅದಕ್ಕೆ ನಾನು ಓವರ್ಕಮ್ ಮಾಡಕ್ಕೆ ಏನು ಮಾಡ್ಬೇಕು, ನಂದು ಹೋಮ್ವರ್ಕು ತಿಳ್ಕೊಬೇಕು ಫಿಲಮ್ ಇದು. ಅದಾದ್ಮೇಲೆ ಒಂದು ನಂಬಿಕೆ, ಜಸ್ಟ್ ಲೈಕ್ ಇದು ಪ್ರೊಡಕ್ಷನ್ನು ಜಸ್ಟ್ ಲೈಕ್ ಅನದರ್ ಬಿಸ್ನೆಸ್, ರಿಸ್ಕ್ ರಿವಾರ್ಡ್ ರೇಷೋ ಜಾಸ್ತಿ ಇದೆ, ಅದನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೊಬೇಕು. ನೀವೇ ಕೇಳಿದಾಗ ಇಷ್ಟು ಲಕ್ಷನೇ ಸೈನ್ ಮಾಡಬೇಕು, ಇದು ಕೊಡ್ಬೇಕಾ ಬೇಡವಾ, ಮಾರ್ಕೆಟಲ್ಲಿ ಏನು ಪ್ರೈಸಸ್ ಇದೆ, ಏನು ಎವ್ರಿಥಿಂಗ್ ಇಸ್ ಅಬೌಟ್ ಅದು ತಿಳ್ಕೊಬೇಕು. ತಿಳ್ಕೊಂಡಿದ್ದಾದ್ಮೇಲೆ ಪ್ರೊಸೀಡ್ ಆಗಬೇಕು. ಡಿಸಿಷನ್ಸ್ ಚೆನ್ನಾಗಿ ಕರೆಕ್ಟಾಗಿ ತಗೊಬೇಕು, ಇಲ್ಲ ತಗೊಂಡಿರೋ ಡಿಸಿಷನ್ಸ್ನ ರೈಟ್ ಮಾಡಲೇಬೇಕು. ಸರಿ, ಎರಡೇ ಆಪ್ಷನ್. ಐ ಹ್ಯಾವ್ ಟು ಟೇಕ್ ರೈಟ್ ಡಿಸಿಷನ್ಸ್, ಐ ಹ್ಯಾವ್ ಟು ಟೇಕ್ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್ ಅಷ್ಟೇ. ಆ ಇದರಲ್ಲಿ ವೆರಿ ನೈಸ್. ಅಂದರೆ ಒಂದು 2-3 ಬಿಸ್ನೆಸಸ್ ಆಲ್ರೆಡಿ ಮಾಡಿದಿರಿ ಅಂತ ಹೇಳಿದ್ರಿ, ವಿಚ್ ಮೀನ್ಸ್ ನಿಮಗೆ ಬಿಸ್ನೆಸ್ ನಡ್ಸೋಕೆ ಗೊತ್ತು, ಬಟ್ ಈ ಇಂಡಸ್ಟ್ರಿಗೆ ಒಂದು ಕಲಿಕೆ ಬೇಕಲ್ಲ, ನೀವೇ ಹೇಳ್ದಂಗೆ. ಅದು ಹೇಗೆ ಸಿಕ್ತು ನಿಮಗೆ ಆ ಕಲಿಕೆ? ಕೆಲವರು ಪ್ರೊಡ್ಯೂಸರ್ಸ್ ಹತ್ರ ಮಾತಾಡಿದ್ದೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡಿದ್ದೆ, ಮತ್ತೆ ಫಿಲಮ್ ಟೀಮು ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿದ್ದೆ, ಮ್ಯಾನೇಜರ್ಗಳ ಜೊತೆ ಮಾತಾಡಿದ್ದೆ, ಸುಮಾರು ಜನ ಜೊತೆ. ನಾನು ಫಿಲಮ್ ಇಂಡಸ್ಟ್ರಿಗೆ ಬರುವಂದ್ರೆ ಹೆಂಗ್ ರನ್ ಆಗುತ್ತೆ ಏನೋ ಅದೆಲ್ಲ ಕಲ್ಕೊಂಡಿದ್ದೆ. ಸೊ ಅದೆಲ್ಲ ಕೇಳ್ಕೊಂಡು ಆ ಇನ್ಪುಟ್ಸ್ ತಗೊಂಡು ಈಗ ನಮ್ಮ ಡೈರೆಕ್ಟರ್ ಅಂದ್ರೆ ವಿಜಯ್ ಸರ್ ಅವ್ರಿಗೊಂದು ಗೊತ್ತಿರೋ ಮಟ್ಟಿಗೆ ಅವ್ರು ಹೇಳ್ತಾರೆ, ಅವ್ರು ಇನ್ಪುಟ್ ಹಿಂಗೆ ನಡೆಯುತ್ತೆ ಅಂತ. ನಾನು ಇನ್ನೊಂದು ನನ್ನ ಇದರಲ್ಲಿ ಈಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡಿರ್ತೀನಿ, ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡಿರ್ತೀನಿ. ಬಟ್ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ದೇರ್ ಇಸ್ ನೋ ಎಕ್ಸಾಕ್ಟ್ ಫಾರ್ಮುಲಾ, ಇದು ಹಿಂಗೆ ಆಗುತ್ತೆ. ಏನಂದ್ರೆ ಮಾರ್ಕೆಟಲ್ಲಿ ಪ್ರೈಸ್ಗಳು ಇದಿದೆ, ಈ ಕೆಲಸಕ್ಕೆ ಕ್ಯಾಮ್ರಾಗೆ ಇಷ್ಟಿದೆ, ಒಂದು ಟೆಕ್ನಿಷಿಯನ್ಸ್ಗೆ ಈ ಮಾರ್ಕೆಟಲ್ಲಿ ಹಿಂಗಿದೆ, ಅವ್ರ ಪ್ರೀವಿಯಸ್ ಸಿನಿಮಾ ಇನ್ನು ಆ ಥರದ್ದು ಬಿಟ್ರೆ ಇನ್ನು ಬೇರೆ ಎಕ್ಸಾಕ್ಟ್ ಏನು ಫಾರ್ಮುಲಾಸ್ ಇಲ್ಲ. ಸೊ ನಮ್ಮ ಒಂದು ನಂಬಿಕೆ, ಇದು ಒಂದು ಟೀಮ್ ವರ್ಕ್ ಥರ. ಅಷ್ಟೋ ಜನ ಕೂಡಿಸ್ಕೊಂಡು ನಾನು ಆನೆಸ್ಟ್ ಆಗಿ ನಂಬಿ ಮಾಡ್ತಾ ಇದ್ದೀನಿ, ಅವರು ಹಂಗೆ ಮಾಡ್ತಾರೆ ಅಂತ ಒಂದು ನಂಬಿಕೆ. ನಿಜ, ನಂಬಿಕೆ ತುಂಬ ಮುಖ್ಯ. ಬಟ್ ಅಟ್ ಸೇಮ್ ಟೈಮ್ ಈಗ ಕಾಲ್ ಶೀಟ್ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಇವರು ಫಾರ್ ಎಕ್ಸಾಂಪಲ್ 100 ಕಾಲ್ ಶೀಟ್ ಆಗತ್ತೆ ಅಂದರೆ ದೆನ್ ಯು ಶುಡ್ ಬಿ ಏಬಲ್ ಟು ಇಮಿಡಿಯೇಟ್ಲಿ ಸೇ ಅಲ್ವಾ, ಇಲ್ಲ ಇದಕ್ಕೆ 100 ಆಗ್ಲಿಕ್ಕಿಲ್ಲ ಅಥವಾ ಜಾಸ್ತಿ ಆಗತ್ತೆ ಅಥವಾ ಕಡಿಮೆ ಮಾಡ್ಬೋದು ಅಂತ. ಅಲ್ಲಿ ನೀವು ಹೇಳ್ತಾರೆ ಇಲ್ಲ ನಾನು ಡೈರೆಕ್ಟರ್ ನಂಬ್ತೀನಿ ಅಂತ. ದಟ್ ಇಸ್ ವೆಲ್ ದಿ ಕಾಲ್ ಶೀಟು ಇದೆಲ್ಲ. ಈಗ ಅಂದ್ರೆ ನಂಬರ್ ಆಫ್ ಡೇಸ್ ಇಷ್ಟ ಆಗುತ್ತೆ ಅಂತ ಡೈರೆಕ್ಟರ್ ಒಂದು ಡಿಸಿಷನ್ ತಗೊಂಡಿದ್ದು. ಹಿ ವಾಸ್ ವೆರಿ ಕ್ಲಿಯರ್ ಏನೇನು ಬೇಕು ಅಂತ. ಸೊ ಅದಾದ್ಮೇಲೆ ಪ್ಲಾನಿಂಗು, ಟೀಮ್ ಎಲ್ಲ ಕೂತ್ಕೊಂಡು ಪ್ರೀ ಪ್ರೊಡಕ್ಷನ್ ಆಫೀಸಲ್ಲಿ ಮ್ಯಾನೇಜರ್ ಹೇಳಿ ಕೊಟೇಶನ್ಗಳನ್ನ ತರಿಸ್ಕೊಂಡು ಎಷ್ಟು ಆಗುತ್ತೆ ಏನಾಗುತ್ತೆ ಅದೆಲ್ಲ ಆ ಥರ ಪ್ಲಾನ್ ಮೊದಲೇ ಹೋಮ್ವರ್ಕ್ ಮಾಡ್ಕೊಂಡಿದ್ರೆ ಈಸಿ ಆಗುತ್ತೆ. ಈಸಿ ಆಯಿತು. ವೆರಿ ನೈಸ್ ಸರ್. ವಿಜಯ್ ಅಂತ ಕೆಲವು ಕಡೆ ಬರುತ್ತೆ, ವಿಜಯ್ ನಾಗೇಂದ್ರ ಅಂತ ಬರ್ತಾ ಇತ್ತು, ವಿಜಯ್ ಏನಂತ ಬರ್ತಾರೆ, ನಾವು ಏನಂತ ಹಾಕ್ಬೇಕೀಗ? ಇಲ್ಲ ಆ್ಯಕ್ಚುಲಿ ಅದು ಈ ರಾಮಾಚಾರಿ ಮಾಡೋಕ್ಕಿಂತ ಮುಂಚೆ ಮೀ ಆ್ಯಂಡ್ ಸಂತೋಷ್ ಬೋತ್ ಮೆಟ್ ಸಮ್ಮನ್ ರ್ಯಾಂಡಮ್ ಆಗಿ ವಿ ಯೂಸ್ ಟು ಮೀಟ್. ಅವಾಗ ಏನಂದ್ರೆ ಫಿಲ್ಮ್ ಇನ್ನೂ ಆಗದೆ ಇದ್ದಾಗ ವಿ ಬಿಲೀವ್ ಎವ್ರಿಥಿಂಗ್. ಕರೆಕ್ಟ್.
ಅವರು ಡಬಲ್ ಡಿ Santosh Anandram. ಡಬಲ್ ಆರ್ ಏನೋ ಹಾಕೊಂಡಿದ್ದಾರೆ. Double D. So we met someone who he suggested that ಸಂತೋಷ್ ಆನಂದರಾಮ್ ಆ್ಯಡ್ ಮಾಡಿ, ನನಗೆ ನಾಗೇಂದ್ರ ಆ್ಯಡ್ ಮಾಡಿ ಅಂತೇಳಿ. ಸೊ ವೆನ್ ಐ ಡಿಡ್ ಗೀತಾ ವಿಜಯ್ ನಾಗೇಂದ್ರ ಅಂತಿತ್ತು, ಇಟ್ ಡಿಂಟ್ ವರ್ಕ್ ಫಿಲ್ಮ್. ಸೊ ಐ ಥಾಟ್ ನಾನೇ ಒಂದು ಇದು ಮಾಡಿಬಿಟ್ಟು ಹೌ ಡಸ್ ದಿಸ್ ನ್ಯೂಮರಾಲಜಿ ಇದೆಲ್ಲ ವರ್ಕ್ ಆಗುತ್ತೆ ಅಂತ ನೋಡಿ, ದೆನ್ ಐ ಮೈ ಸೆಲ್ಫ್ ಕೆಪ್ಟ್ ವಿಜಯ್ ಎನ್. ದೆನ್ ಸಮ್ವನ್ ಸಜೆಸ್ಟೆಡ್ ಡೋಂಟ್ ಯೂಸ್ ಎನಿಥಿಂಗ್, ಜಸ್ಟ್ ಕೀಪ್ ವಿಜಯ್ ಅಂತ, ಅದನ್ನೇ ಇಟ್ಕೊಂಡೆ. ಬಟ್ ರೀಸೆಂಟಾಗಿ ಬಿಕಾಸ್ ಆಫ್ ದಟ್ ಜನನಾಯಕನ್ ಇಶ್ಯೂ ಯೂಟ್ಯೂಬಲ್ಲೆಲ್ಲ ನಮ್ದು ಅಪ್ಲೋಡ್ ಮಾಡಿದಾಗ ಅದು ಬ್ಲಾಕ್ ಆಗ್ತಿತ್ತು ಬಿಕಾಸ್ ಆಫ್ ವಿಜಯ್ ಅನ್ನೋ ನೇಮ್ ಒಂದು ಇದಾಗಿದ್ರಿಂದ. ಸೊ ಐ ಹ್ಯಾಡ್ ಟು ಕಮ್ ಬ್ಯಾಕ್ ಟು ವಿಜಯ್ ಎನ್. ಓಕೆ, ಆರ್ ಎಲ್ಸ್ ಐ ವುಡ್ ಹ್ಯಾವ್ ಸ್ಟಿಕ್ ಟು ವಿಜಯ್. ಸರಿ ಸರ್, ಹೆಸರು ಬಗ್ಗೆ ಮಾತಾಡ್ತಿದ್ವಿ, ಆಲ್ಫಾಗ್ ಬರೋಣ. ಒಂಥರ ತುಂಬ ಟಾಪಿಕಲ್ ಟೈಮ್ಲಿ ಟೈಟಲ್ ಅದು, ಯಾಕಂದರೆ ಈ ಅರ್ಜುನ್ ರೆಡ್ಡಿ ಕಬೀರ್ ಸಿಂಗ್ ಬಂದ ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಫಾ ಮೇಲ್ ಅದು ಸ್ಟಾರ್ಟ್ ಆಯಿತು. ಮಿಸಾಜಿನಿ ಅನ್ನೋ ವರ್ಡ್ ಹೆಚ್ಚಾಯಿತು, ಅದರ ಯೂಸೇಜ್ ಅಂಡ್ ಆಲ್ ಆಫ್ ದ್ಯಾಟ್. ಆಲ್ಫಾಗೆ ಯಾಕೆ ಬಂದ್ರಿ ಅಂತ ಚೆನ್ನಾಗಿ ಹಾಕ್ಬಿಟ್ಟಿದ್ದೀರಿ, ಟೀಸರಲ್ಲೇ ಹಾಕ್ಬಿಟ್ಟಿದ್ದೀರಿ. ಆಲ್ಫಾ ಡೆಫಿನೆಟ್ ದಟ್ಸ್ ಅ ಗ್ರೇಟ್ ಐಡಿಯಾ. ಆಲ್ಫಾ ಅಂದರೆ ಏನು ಅಂತ ಜನರಿಗೆ ಕೇಳ್ಬೋದು ಟೀಸರಲ್ಲೇ. ಬೇರೆ ಆಲ್ಟರ್ನೇಟಿವ್ಸ್ ಇಟ್ಕೊಂಡಿದ್ರಾ? ಆ್ಯಕ್ಚುಲಿ ಫಸ್ಟು ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಇಟ್ಟಿದ್ದೆ. ಬಟ್ ಅವಾಗ ಏನಾಯಿತು ಅಂದರೆ ಅದು ತುಂಬ ಜನ ಕನೆಕ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದ್ಬಿಟ್ಟು ಅದನ್ನು ಇದು ಮಾಡಿಬಿಟ್ಟು ದೆನ್ ವಿ ಆರ್ ಲುಕಿಂಗ್ ಫಾರ್ ಲಾಟ್ ಆಫ್ ಆಪ್ಷನ್ಸ್. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನಾವು ಏನಾರ ಒಂದು ಟೈಟ್ಲ್ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಅದನ್ನು ಯಾರೋ ಒಂದು 20 ವರ್ಷದಿಂದ ರಿಜಿಸ್ಟರ್ ಮಾಡ್ಕೊಂಡು ಇದು ಮಾಡ್ತಾನೆ ಇರ್ತಾರೆ. ನಾವೇನೇ ಟೈಟ್ಲ್ ಇಡಬೇಕಂದ್ರೂ ಸಿಗಲ್ಲ. ಆಮೇಲೆ ಕ್ಯಾಚಿಯಾಗೂ ಇರಬೇಕು. ಸೊ ಏನು ಇಡೋದು, ಈಗ ಫಾರ್ ಎಕ್ಸಾಂಪಲ್ ಈಗ ಹೊಯ್ಸಳ ಅಂತ ಇಟ್ಟೆ, ಅದಕ್ಕೂ ಏನೋ ಇಶ್ಯೂ ಆಗಿ ದೆನ್ ವಿ ಹ್ಯಾಡ್ ಟು ಕಮ್ ಟು ಗುರುದೇವ್ ಹೊಯ್ಸಳ. ಸೊ ಇದಕ್ಕೆ ಆಲ್ಫಾ ಅಂತ ಪ್ಲಾನ್ ಮಾಡಿದಾಗ ಆಲ್ರೆಡಿ ಆಲ್ಫಾ ಅಂತೂ ಕನ್ನಡನಲ್ಲೇ ಬಂದಿತ್ತು ಒಂದು 2 ವರ್ಷದ ಹಿಂದೆ. ಸೊ ಏನು ಇದು ಮಾಡೋದು ಅಂದ್ಬಿಟ್ಟು ನಾನು ಮೆನ್ ಲವ್ ವೈಲೆನ್ಸ್ ಅಂತ, ಆಲ್ಫಾ ಮೆನ್ ಲವ್ ವೈಲೆನ್ಸ್ ಅಂತ ಇದು ಮಾಡಿದೆ. ಟೀಸರ್ ಇದನ್ನು ಸೆನ್ಸರ್ ಮಾಡಿಸ್ಬೇಕಾದ್ರೆ ಅಲ್ಲಿ ಅದು ಇಶ್ಯೂ ಆಯಿತು, ವೈಲೆನ್ಸ್ ಅಂತ ನೀವು ಇದು ಮಾಡ್ತೀವಿ, ಯು ಆರ್ ಪ್ರಮೋಟಿಂಗ್ ಇಟ್ ಅಂತ. ಸರಿ ಆಯಿತು ಅಂದ್ಬಿಟ್ಟು ವೆಂಜನ್ಸ್ ಅಂತ, ಬಿಕಾಸ್ ಇಟ್ಸ್ ಸ್ಟೋರಿ ಅಬೌಟ್ ವೆಂಜನ್ಸ್, ಆ ಇದರಿಂದ ಆಲ್ಫಾ ಮೆನ್ ಲವ್ ವೆಂಜನ್ಸ್ ಅಂತ ಇದು ಇಟ್ಕೊಂಡೆ. ಆಮೇಲೆ ಇನ್ನೊಂದು, ಈಗ ಈ ಥರ ನಾನು ಹೊಸ ಜನ್ರೇಷನ್ಗೆ ಸಿನಿಮಾ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ಜನ ಕನೆಕ್ಟ್ ಆಗಬೇಕು ಅವರು, ಮತ್ತು ನನ್ನ ಸಿನಿಮಾ ಕನೆಕ್ಟ್ ಆಗಬೇಕು. ಇಲ್ಲ ಅಂದರೆ ಟೈಟ್ಲ್ ಈಸ್ ಅ ಫಸ್ಟ್ ಕ್ಯಾಚಿ ಇದಾಗೋದು. ಆಮೇಲೆ ಆ್ಯಕ್ಚುಲಿ ಅದು ಇವೊಂದು ನಾವು ಇಲ್ಲಿ ಟೀಸರಲ್ಲಿ ಹಾಕಿದ್ರು ಇವ್ರು ಹೇಳ್ತಾ ಇದ್ರು ನನಗೆ, ಸರ್ ಆಲ್ಫಾ ಅಂದರೆ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ, ಅದಕ್ಕೆ ಏನಾರ ಪ್ಲ್ಯಾನ್ ಮಾಡಿ. ಸರಿ ಅದಕ್ಕೆ ಅಂದ್ಬಿಟ್ಟು ಟೀಸರಲ್ಲಿ ಅದನ್ನು ಹಾಕ್ಬಿಟ್ಟಿದ್ದೆ, ಅಟ್ಲೀಸ್ಟ್ ಹಿಂಗಾರ ಅರ್ಥ ಆಗಲಿ ಜನಕ್ಕೆ. ಯಾಕೆಂದರೆ ನನ್ನ ಫಿಲ್ಮಲ್ಲಿ ಅದನ್ನು ಕನ್ವೆ ಮಾಡೋಕ್ಕಾಗಲ್ಲ ಡೈಲಾಗಲ್ಲಿ, ಈ ಥರ ಗೆದ್ದವನೇ ಆಲ್ಫಾ ಅಂತ ನಾನು ಹಾಕೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಾನು ಆ ಟೀಸರ್ ಅದು ವಾಯ್ಸ್ ಓವರು ಮತ್ತು ಸ್ಟಾರ್ಟಿಂಗ್ ಅದ್ರ ಮೀನಿಂಗ್ ಏನು ಅಂತ ಹಂಗೆ ಪ್ಲಾನ್ ಮಾಡಿ ಟೀಸರ್ ಬಿಟ್ಟಿದ್ದೆ. ಯಾಕಂದ್ರೆ ವಾಯ್ಸ್ ಓವರಲ್ಲೂ ಹೇಳ್ತಾರೆ, ಅಂದ್ರೆ ಈ ರೀತಿ ಒಂದು ರಾಕ್ಷಸರ ಯುದ್ಧದಲ್ಲಿ ಗೆಲ್ಲವನೇ ಆಲ್ಫಾ ಅಂತ ಏನೋ ಬರುತ್ತಲ್ಲ. ಓಕೆ, ಈಗ ಇವರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಆಲ್ಫಾ ಅನ್ನೋ ಕಥೆಯನ್ನ ಮಾಡ್ಬೇಕಾಗಿ ಬರುತ್ತೆ. ಇವರು ಡೆಬ್ಯೂ ಆಕ್ಟರ್, ರೈಟ್? ಸೊ ಅವರ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇರುತ್ತೆ ಅನ್ನೋದು. ಇಸ್ ದೇರ್ ಮುಂಚೆ ಈಗ ಇವರೇ ಅಪ್ಪು ಹೇಳಿದ್ರಲ್ವಾ, ಕಾಲೇಜ್ ಲವ್ ಸ್ಟೋರಿ, ಅಲ್ಲಿ ಆಕ್ಷನ್, ದಟ್ ವಾಸ್ ಅ ಟೆಂಪ್ಲೇಟ್ ಬ್ಯಾಕ್ ದೆನ್. ಈಗ ಒಬ್ಬ ಫಸ್ಟ್ ಫಿಲ್ಮ್ ಹೀರೋಗೆ ಒಂದು ಟೆಂಪ್ಲೇಟ್ ಇದೆಯಾ? ಇಫ್ ಸೊ ವಾಟ್? ಬಿಕಾಸ್ ಫಾದರ್ ಸನ್ ಅಫ್ಕೋರ್ಸ್ ನಿನ್ನಲ್ಲಿ ಬೇರೆ ರೀತಿಯಲ್ಲಿ ಅದು ವರ್ಕ್ ಆಗಿರ್ಬೋದು. ಐ ಥಿಂಕ್ ಯು ಆಲ್ಸೋ ಹ್ಯಾಡ್ ದಟ್ ಫಾದರ್ ಸನ್ ಥಿಂಗ್. ಹಾಗಾಗಿ ಕೇಳಿದೆ, ಇಸ್ ದೇರ್ ಅ ಟೆಂಪ್ಲೇಟ್ ಫಾರ್? ಸರ್ ಆ್ಯಕ್ಚುಲಿ ಈಗ ನಾವೆಲ್ಲ ಈಗ ನಮ್ಮ ಜನ್ರೇಷನ್ ನಾವು ನೋಡ್ಕೊಂಬಂದು ಶಿವಣ್ಣ ಆಗಲಿ ಅಪ್ಪು ಸರ್ ಆಗಲಿ ಈ ಸಿನಿಮಾಲೆಲ್ಲ ಏನಂದರೆ, ಈಗ ಒಬ್ಬ ಹೊಸ ಹೀರೋ ನಮಗೆ ಹತ್ತಿರ ಆಗೋದು ಹೆಂಗೆ ಅಂದರೆ, ಈ ಹ್ಯಾಸ್ ಟು ಪ್ಲೇ ಎ ಕ್ಯಾರೆಕ್ಟರ್ ವೇರ್ ನಾವು ಅದನ್ನು ರಿಲೇಟ್ ಮಾಡೋ ಥರ ಇರಬೇಕು. ನಮ್ಮ ಮನೆಯ ಮಗ ಆಗೋ, ನಮ್ಮ ಅಣ್ಣ ಆಗೋ, ಪಕ್ಕದ ಮನೆಯವನಾಗೋ, ಆ ಥರ ಒಂದು ಕ್ಯಾರೆಕ್ಟರ್ಗೆ ನೀವು ಅದ್ರ ಸುತ್ತ ನೀವು ಒಂದು ಚಾಲೆಂಜಸ್ಗಳನ್ನ ಕೊಟ್ಕೊಂಡು ಅವ್ನು ಹೆಂಗೆ ಅದನ್ನು ಫೇಸ್ ಮಾಡ್ತಾನೆ, ಅದು ಜನಕ್ಕೆ ರಿಲೇಟ್ ಆಯಿತು ಅಂದರೆ ದಟ್ ಈಸ್ ಅ ಟೆಂಪ್ಲೇಟ್ ಅಂತಲ್ಲ, ಬಟ್ ದಟ್ ಈಸ್ ದ ಸೇಫ್ ವೇ ಟು ಲಾಂಚ್ ಅ ಹೀರೋ. ಅದ್ರ ಜೊತೆಗೆ ನೀವು ಸಾಂಗ್ಸ್ ಆಗ್ಬೋದು ಅಥವಾ ಫೈಟ್ಸ್ ಆಗ್ಬೋದು, ಅದನ್ನು ಬ್ಲೆಂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಐ ಥಿಂಕ್ ಅದೊಂಥರ ನಿಮಗೆ ಹಿಂಗೆ ಲಾಂಚ್ ಮಾಡಿದ್ರೆ ಬೆಟ್ರು. ಸೊ ದಟ್ ಈಗ ಮೇಯ್ನ್ ಏನಂತಂದರೆ, ಇವ್ರು ಫಸ್ಟ್ ಸಿನಿಮಾನಲ್ಲೇ ಇವರು ಎಲ್ಲನೂ ಆಗೋಗುತ್ತೆ ಅನ್ನೋದಲ್ಲ, ಬಟ್ ಒಂದು ರಿಲೇಟೇಬಲ್ ಫ್ಯಾಕ್ಟರ್ ಇರಬೇಕು. ಈ ಹುಡುಗ ನಮ್ಮ ಮನೆ ಮಗನ ಥರ ಕಾಣಿಸ್ತಿದ್ದಾನೆ, ನಮ್ಮ ಅಣ್ಣನ ಥರನೋ ನನ್ನ ಫ್ರೆಂಡ್ ಥರನೋ. ಸೊ ದಟ್ ಈಸ್ ಅ ಫಸ್ಟ್ ಕನೆಕ್ಟಿಂಗ್ ಪಾಯಿಂಟ್. ಸೊ ಅದಾದಮೇಲೆ ಅದು ಥಿಯೇಟ್ರ್ ಕರ್ಕೊಂಬಂದರೆ ಅದ್ರ ನೆಕ್ಸ್ಟು ಐ ಥಿಂಕ್ ದ ಸ್ಟೋರಿ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಫಸ್ಟ್ ಇವ್ರು ಥಿಯೇಟ್ರಿಗೆ ಬರೋದಕ್ಕೆ ಆ ಕನೆಕ್ಷನ್ ಕೊಡಬೇಕು ನಾವು. ಅದು ಕೊಟ್ಟಾಗ ವರ್ಕ್ ಆಗುತ್ತೆ. ಈಗ ನೀವು ಯುವನಲ್ಲೂ ಪ್ರಾಬ್ಲಿ ಅದೇ ಇದಿರ್ಬೋದು, ಬಿಕಾಸ್ ಈಗ ಹಿ ಹ್ಯಾಸ್ ಎ ಲೆಗಸಿ. ರಾಜ್ಕುಮಾರ್ ಅವ್ರಿಗೆ ಒಂದು ಫ್ಯಾಮಿಲಿ ಲೆಗಸಿ ಇದೆ. ಸೊ ಅವ್ರು ಕನೆಕ್ಟ್ ಆಗಬೇಕಂದ್ರೆ ಫಸ್ಟ್ ಹಿ ಹ್ಯಾಸ್ ಟು ಫೀಲ್ ಹಿ ಈಸ್ ಒನ್ ಅಮಾಂಗ್ ಅಸ್.
ಪ್ರಾಬ್ಲಿ ದಟ್ ಈಸ್ ಅದನ್ನು ಟೆಂಪ್ಲೇಟ್ ಅಂದರೆ ಟೆಂಪ್ಲೇಟ್ ಅಂತ ಗೊತ್ತಾಗ್ತದೆ. ಓಕೆ ಈಗ ಈ ಕಮಲ್ ಹಾಸನ್ ಅವರು ತುಂಬ ಸಲ ಹೇಳ್ಬಿಟ್ಟಿದ್ದಾರೆ, ಕೆ ಬಾಲಚಂದ್ರ ಅವರು ಕಮಲ್ ಹಾಸನ್ ಏನೇನು ಬರುತ್ತೆ ಅಂತ ತಿಳ್ಕೊಂಡು ಓಕೆ ನಿನಗೆ ಐ ಥಿಂಕ್ ವೈಲಿನ್ ನುಡ್ಸಕ್ಕೆ ಬರುತ್ತಾ, ಸರಿ ಅದಕ್ಕೆ ಒಂದು ಪಾತ್ರದಲ್ಲಿ ಒಂದು ಎಲಿಮೆಂಟ್ ಹಾಕೋದು ಏನೋ ಆ ಥರ ಮಾಡ್ತಾ ಇದ್ರು ಅಂತ. ಆಬ್ವಿಯಸ್ಲಿ ನೀವು ಕಥೆಯನ್ನ ಫೈನಲೈಸ್ ಮಾಡೋಕೆ ಮುಂಚೆ ಯು ಹ್ಯಾವ್ ಹ್ಯಾಡ್ ಸೆವರಲ್ ಡಿಸ್ಕಷನ್ಸ್ ವಿತ್ ಹಿಮ್ ಅಂಡ್ ಆಲ್ ಆಫ್ ದಟ್. ನೀವು ಏನು ಇವರಲ್ಲಿ ಸ್ಟ್ರೆಂತ್ ಅಂತ ನೋಡಿದ್ರಿ ಅದನ್ನ ಸ್ಟೋರಿನಲ್ಲಿ ಅಡಾಪ್ಟ್ ಮಾಡಿದ್ದೀರಾ? ಸರ್ ನನಗೆ ಇದೇನಂದ್ರೆ ಲೈಕ್ ಅದು ಕಾಣುತ್ತೆ ಬಾಡಿ ಅನ್ನೋ ಇದು. ಸೊ ನನಗನ್ಸಿದ್ದು ಅದು ಒಂದನ್ನೇ ನನ್ನ ಕಥೆಯಲ್ಲಿ ಹೆಂಗೋ ಇಂಪ್ಲಿಮೆಂಟ್ ಮಾಡೋಕೆ ಇದು ಮಾಡಿದ್ದು. ರೆಸ್ಟ್ ಆಲ್ ಐ ಟುಕ್ ಹಿಮ್, ಅವ್ರು ಹೆಂಗಿದ್ರೋ ಹಾಗೇನೆ ನಾನು ಅದನ್ನು ಇದು ಮಾಡಿದ್ದೀನಿ. ಹೆಂಗೆ ಅಂದರೆ ಇದನ್ನು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಆ ವರ್ಡ್ಸ್ನ, ಯಾಕಂದರೆ ತಪ್ಪಾಗಿ ಅದು ಪ್ರೊಜೆಕ್ಟ್ ಆಗಬಾರ್ದು. ಇವ್ರು ಏನಂದರೆ ಇವಾಗ he doesn't exactly know the 100% of acting. ಸರಿ, that is a plus point for me because he is very natural. ಆ ಇನ್ನೋಸೆನ್ಸ್ ಕಾಣುತ್ತೆ. ಏನಂದ್ರೆ ಅವ್ರು ಎಷ್ಟು ಇನ್ನೋಸೆಂಟ್ ಆಗಿದ್ದಾರೆ ಅಂದ್ರೆ ನಿಮಗೆ ಆ ಸೀನ್ ನ ಕೊಟ್ಟಾಗ he does it in his own way. ಸೊ ನಾನೇನಂದ್ರೆ ಇವಾಗ ನಾನು ಏನೋ ಇವ್ರ ಸ್ಟ್ರೆಂತ್ ಅದಕ್ಕೋಸ್ಕರ ನಾನು ಒಂದೆರಡು ಸೀನ್ ಬರೆದ್ಬಿಡ್ತೀನಿ ಅಂದ್ರೆ ಅದೇನಾಗುತ್ತೆ, ಪ್ರಾಬ್ಲಿ ಇಟ್ ಮೈಟ್ ನಾಟ್ ವರ್ಕ್ ಫಾರ್ ದ ಫಿಲ್ಮ್. ಸೊ ಇವ್ರು ಹೆಂಗಿದ್ರು ಈಸ್ ವೆರಿ ನ್ಯಾಚುರಲ್ ಇನ್ ದ ಫಿಲ್ಮ್. ಸೊ ಅದೇ ನನಗೆ ಪ್ಲಸ್ ಆಗಿದ್ದು. ಅದಾದ್ಮೇಲೆ ಇವ್ರು ಈಗ ವರ್ಕ್ಶಾಪ್ಸ್ ಮಾಡಿದ್ವಿ. ಇವರು ಕೂಡ ರಘು ಶಿವಮೊಗ್ಗ ಅಂತ ಆಕ್ಟರ್ ಡೈರೆಕ್ಟರ್ ಇದ್ದಾರಲ್ಲ, ಅವ್ರ ವರ್ಕ್ಶಾಪ್ಸ್ ಅಲ್ಲಿ ಇವರು ಹೌದು. ಸೊ ಫಸ್ಟ್ ಇವ್ರು ಬಂದಾಗ ಅವ್ರ ಹತ್ರ ನಾನು ಕೇಳ್ಕೊಂಡೆ, ಸರ್ ಈ ತರ ಒಂದು ವರ್ಕ್ಶಾಪ್ ನೀವು ಮಾಡ್ಬೇಕು, ನಂಗೆ ಬೇರೆಯವ್ರು ಯಾರೇ ಮಾಡಿದ್ರು ನನಗದು ಅವ್ರದ್ದೊಂದು ಸ್ಟೈಲಲ್ಲಿ ಮಾಡ್ತಾರೆ, ನಾನು ನಿಮ್ಮ ಕ್ಯಾರೆಕ್ಟರ್ ಬ್ರೀಫ್ ಮಾಡ್ತೀನಿ, ನನ್ನ ಕ್ಯಾರೆಕ್ಟರ್ಗೆ ಏನು ಬೇಕೋ ಅದನ್ನು ನೀವು ಮಾಡಿ. ಬಿಕಾಸ್ ನಾನು ಅವ್ರು ತುಂಬ ಡಿಸ್ಕಸ್ ಮಾಡ್ತೀವಿ, ಅದರ್ ದೆನ್ ದಿಸ್ ಫಿಲ್ಮ್ ಆಲ್ಸೋ ವಿ ಟಾಕ್ ಎ ಲಾಟ್. ಸೊ ನಾನು ಹೇಳಿದ್ದೆ ಆವಾಗ ಇವರು ಆ ನಮ್ಮ ಕಥೆನಲ್ಲೇ ಬರೋ ಪಾತ್ರಕ್ಕೆ ಏನೇನು ಸೀನ್ ಇತ್ತು ಆ ಥರ ಒಂದು ವರ್ಕ್ಶಾಪ್ ಮಾಡಿ ದೆನ್ ಅಗೇನ್ ಆಫೀಸಲ್ಲಿ ಕೂಡ ನಾವು ವರ್ಕ್ಶಾಪ್ ಮಾಡಿದ್ವಿ. ಬಿಕಾಸ್ ನಾನು ಕೆಲವು ಟೈಮ್ ಹರ್ಷಗೂ ಹೇಳಿದ್ದೀನಿ ಅವ್ರಿಗೆ, ಬಿಕಾಸ್ ಈಗ ನಾನು ಡೈರೆಕ್ಟರ್ ಆಗಿ ನೀವು ಪ್ರೊಡ್ಯೂಸರ್ ಆಗಿರೋದ್ರಿಂದ ನಾನು ನಿಮ್ಮ ಮೇಲೆ ಕೆಲವು ಹಾರ್ಷಾಗಿ ಹೇಳದೇ ಇರ್ಬೋದು, ಬಟ್ ಅಲ್ಲಿ ಸೆಟ್ಟಲ್ಲಿ ಬರೋ ಆ್ಯಕ್ಟರ್ಗಳು ಯು ಕಾಂಟ್ ಎಕ್ಸ್ಪೆಕ್ಟ್ ದ ಸೇಮ್. ಈಗ ಆಪೋಸಿಟ್ ಅಚ್ಯುತ್ ಸರ್ ಯಾರೇ ಇರ್ಬೋದು, ಅವ್ರು ಹಾರ್ಷಾಗಿ ಹೇಳ್ತಾರೆ ಅಂತಲ್ಲ, ಬಟ್ ನೀವು ಇಲ್ಲಿ 100 ಜನರ ಮುಂದೆ ನೀವು ಮಾಡಬೇಕಂದಾಗ ಈಗ ಕೆಲವ್ರು ಮಾತಾಡ್ಕೊಳ್ಳೋರು ಇದ್ದೇ ಇರ್ತಾರೆ. ಅದ್ರ ಮುಂಚೆ ನೀವು ಕಂಪ್ಲೀಟಾಗಿ ಪ್ರಿಪೇರ್ ಆಗೋಗಿ ದೆನ್ ನಿಮಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಇದು ಮಾಡಿದಾಗ ವರ್ಕ್ಶಾಪ್ ಎಲ್ಲ ಮಾಡಿದ್ದು ತುಂಬಾ ಪ್ಲಸ್ ಆಯ್ತು ನಮಗೆ. ಈಗ ಜನರಲಿ ಕಾಲ್ ಶೀಟು ಡೇಸ್ ಎಲ್ಲ ಯಾವಾಗ ಮಿಸ್ ಮ್ಯಾಚ್ ಆಗುತ್ತೆ ಅಂದಾಗ ಈಗ ಯಾವುದೋ ಒಂದು ಸೀನ್ ದಿನಕ್ಕೆ 3 ಸೀನ್ ಅಂತ ಅಂದ್ಕೊಂಡಿರ್ತೀವಿ, ಅದು ಕಂಪ್ಲೀಟ್ ಮಾಡಿಲ್ಲ ಅಂದಾಗ ಕಾಲ್ ಶೀಟ್ ಎಕ್ಸ್ಟ್ರಾ ಆಗುತ್ತೆ, ಇಲ್ಲ ಡೇಸ್ ಎಕ್ಸ್ಟ್ರಾ ಆಗುತ್ತೆ. ಬಿಕಾಸ್ ಇದು ಮಾಡಿದ್ರಿಂದ ತುಂಬ ಬೇಗನೆ ಮಾಡಿದ್ದೀವಿ. ಈ ಡಿಂಟ್ ಟೇಕ್ ಮಚ್ ಆಫ್ ರೀಟೇಕ್ಸ್ ಆರ್ ಇದು ಅದೆಲ್ಲ ತೊಗೊಂಡಿಲ್ಲ. ಸೊ ಹಿ ಹ್ಯಾಸ್ ಡನ್ ಇಟ್ ವೆರಿ ನ್ಯಾಚುರಲ್. ಓವರ್ ಆಲ್ ಶೂಟ್ ಡೇಸ್ ಎಷ್ಟು ಇದರಲ್ಲಿ? 65. ಅದು ಏನಂದರೆ ನಮ್ಮದು ಟಾಕಿ ಪೋರ್ಷನ್ಸ್ ಎಲ್ಲ ಬೇಗ ಫಸ್ಟೇ ಪ್ರಿಯಾರಿಟೈಸ್ ಮಾಡಿ ಮುಗಿಸ್ಬಿಟ್ಟೆ ನಾನು. ಆ್ಯಕ್ಷನ್ ಪಾರ್ಟ್ ಟುಕ್ ಲಾಟ್ ಆಫ್ ಟೈಮ್ ಬಿಕಾಸ್ ನೈಟ್ ಶೂಟ್ಸ್ ಇತ್ತು, ಮಳೆ ಗಾಳಿ, ಆಮೇಲೆ 1-2 ಸಲ ಆ್ಯಕ್ಟರ್ಗಳದ್ದು ಡೇಟ್ಸ್ ಇಶ್ಯೂಸ್ ಆಯಿತು. ಬಿಕಾಸ್ ಇಷ್ಟು ಸ್ಟಾರ್ ಕ್ಯಾಸ್ಟ್ ಹಾಕೊಂಡಾಗ ಅದೊಂದು, ಬಿಕಾಸ್ ಅವರು ಕೂಡ ಬೇರೆ ಫಿಲ್ಮ್ ಕಮಿಟ್ ಆಗಿರ್ತಾರೆ. ನಂದೊಂದು ಕ್ಲಿಯರ್ ಆಗಿತ್ತು, ಇವರು ಕೂಡ ಇದ್ದಿದ್ದೇನೆಂದರೆ ಶುರು ಆದರೆ ಬೇಗ ಮುಗಿಬೇಕು. ಬಿಕಾಸ್ ಈಗ ಇಂಡಸ್ಟ್ರಿಲಿ ಅದೊಂದು ಭಯ ಇದೆ, ಯಾರೋ ಹೊಸ ಪ್ರೊಡ್ಯೂಸರ್ ಹೊಸ ಹೀರೋ ಬಂತು ಅಂದರೆ ಅದು ಸ್ಟೇಲ್ ಆಗೋಗುತ್ತೆ, ಮುಗ್ಸೋಕ್ಕಾಗಲ್ಲ, ಇದೆಲ್ಲನೂ ಇರುತ್ತೆ. ಬಟ್ ಇವರು ಏನು ಪ್ಲ್ಯಾನ್ ಇತ್ತೋ ಏನಿದಿತ್ತೋ ಎಲ್ಲ ಮೇನಲ್ಲೇನೋ ಶುರು ಮಾಡಿದ್ವಿ, ಅಕ್ಟೋಬರ್ಗೆ ವಿ ಹ್ಯಾಡ್ ಕಂಪ್ಲೀಟೆಡ್ ದ ಶೂ. ಇದರಲ್ಲೂ 1 ತಿಂಗಳು ವೇಸ್ಟ್ ಮಾಡಿದ್ದೀವಿ ಬಿಕಾಸ್ ಆಫ್ ದ ಆರ್ಟಿಸ್ಟ್, ಇದು ಮಳೆ ಗಿಳೆ ಮಂಗಳೂರು ಇದು ಅಂತ. ಇಲ್ಲಾಂದರೆ ಇನ್ನೂ ಬೇಗನೆ ಮುಗಿಸ್ಬಿಡ್ತಿದ್ವಿ. ಆ್ಯಕ್ಚುಲಿ ವಿ ವೇರ್ ಸಪೋಸ್ ಟು ಕಮ್ ಇನ್ ಡಿಸೆಂಬರ್ ಆ್ಯಕ್ಚುಲಿ. ಓಕೆ. ಬಟ್ ಅವಾಗ ತುಂಬ ದೊಡ್ಡ ಸಿನಿಮಾಗಳು ಅನೌನ್ಸ್ ಮಾಡಿದ್ರು, ಸರಿ ಬೇಡ ಅಂತ ವಿ ಪೋಸ್ಟ್ ಇಟ್ ಟು ಫೆಬ್ರವರಿ. ಯು ವರ್ ರೆಡಿ. ವೆರಿ ನೈಸ್, ವೆರಿ ನೈಸ್. ಸರ್, ಅವರು ನಿಮ್ಮ ಪ್ರಿಪ್ರೇಷನ್ ಬಗ್ಗೆ ಹೇಳಿದ್ರು, ನೀವು ಯಾವ ರೀತಿಯ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ನಿಮ್ಮ ಆ್ಯಕ್ಟಿಂಗ್ಗೆ? ಪ್ರೊಡಕ್ಷನ್ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ, ಬಟ್ ಆ್ಯಸ್ ಅನ್ ಆ್ಯಕ್ಟರ್ ವೆನ್ ಡಿಡ್ ಯು ಸ್ಟಾರ್ಟ್ ಪ್ರಿಪೇರಿಂಗ್? ಸರ್, ಆಸ್ ಅನ್ ಆ್ಯಕ್ಟರ್ ಅದೇ ಫಸ್ಟು ಅಂದ್ಕೊಂಡಾಗಲೇ ಆಸ್ ಅನ್ ಆ್ಯಕ್ಟರ್ ಆಗ್ಬೇಕು ಅಂದ್ಕೊಂಡಾಗ ನನಗೆ ಫಸ್ಟ್ ಇದು 3-4 ವರ್ಷದ ಮುಂಚೆನಾ? ಇಲ್ಲ ಸರ್, ಒಂದು 10 ಇಯರ್ಸಿಂದನೂ, ಅಂದರೆ ಒಂದು 10 ಇಯರ್ಸಿಂದನೂ ಒಳಗಡೆ ಇತ್ತು, ಯಾರಿಗೂ ಹೇಳಿದ್ದಿಲ್ಲ. ನನಗೇನು ಫೀಲಿಂಗ್ ಅಂದರೆ ನಾನು ಅಂದ್ಕೊಂಡ್ರೆ ಅದನ್ನ ಮಾಡಲೇಬೇಕು, ಇಲ್ಲ ನನ್ನ ಮೇಲೆ ನನಗೆ ಇದು ಅದನ್ನ ಯಾರಿಗಾನ ಹೇಳ್ದೆ ಅಂದರೆ ಇನ್ನೂ 100% ಮಾಡಲೇಬೇಕು. ಅದು ಮಾಡ್ತೀನಿ ಅಂದರೆ ನಾನು ಹೇಳ್ಬಿಡ್ತೀನಿ, ಸೊ ಆವಾಗ ನಾನು ಮಾಡಲೇಬೇಕು ಅಂತ ಒತ್ತಡ ನನ್ನ ಮೇಲೆ ಇರುತ್ತೆ ಆಯ್ತಾ. ಸೊ ಆ ಥರ ಮುಂದೆ ಹೆಜ್ಜೆ ಇಟ್ಮೇಲೆ ಹಿಂದೆ ಹೆಜ್ಜೆ ಇಡೋ ಮಾತೇ ಇರಬಾರ್ದು ಅನ್ನೋ ಥರ. ಸೊ ಆಗ ಫಸ್ಟ್ ನನಗೆ ಆ್ಯಕ್ಟರ್ ಆಗಬೇಕಂದ್ರೆ ಹೌದು ಆ್ಯಕ್ಟಿಂಗ್ ಬರಬೇಕು ಅಂತ ಗೊತ್ತಾಯಿತು. ಹೀರೋ ಆಗಬೇಕಂದ್ರೆ ಇನ್ನೇನು ಆಗಬೇಕು, ನೀನು ನನಗೆ ಆ್ಯಕ್ಟರ್ ಆಗಬೇಕು ಅನ್ನೋದಕ್ಕಿಂತ ಹೀರೋನೇ ಅನ್ನೋ ಥರ. ಸೊ ಆಗಿ ಸ್ಟಾರ್ಟ್ ಆಗಿದ್ದು ಏನದು, ಫಸ್ಟೇ ನೋಡಿದ ತಕ್ಷಣ ಕಾಣಿಸ್ಬೇಕು, ಒಂದು ಆ್ಯಕ್ಷನ್ ಹೀರೋ ನೋಡಿದ ತಕ್ಷಣ ನನಗೆ ಹೀರೋ ಅಂತ ಅನಿಸ್ಬೇಕು, ಕನ್ವಿನ್ಸ್ ಬಾಡಿ ನಮ್ಮ ಕೈಲಿರೋದು. ನೀನು ದೇವರು ಎಲ್ಲ ಕೊಟ್ಟಿರ್ತಾರೆ, ಹೈಟು ವೆಯ್ಟು ಎಲ್ಲ ಕಲರು ಎಲ್ಲ, ಇನ್ನೇನು ಮಾಡ್ಬೋದು ನಮ್ಮ ಕೈಲಿರೋದು ಹಾರ್ಡ್ ವರ್ಕಿಂದ ಅಂದರೆ ಅದೇ ಬಾಡಿ.
ಅದನ್ನು ಫಸ್ಟ್ ಒಂದು 6 ಪ್ಯಾಕ್ ಅದೆಲ್ಲ ಅದು ಅಷ್ಟೇ ಈ ಲೆವೆಲ್ ನಾನು ಮಾಡಿದ್ರೆ ಇದೇ ಲೆವೆಲ್ಗೆ ಮಾಡ್ಬೇಕು. ಈಗ ಪೋಸ್ಟ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಸ್ಟ್ಯಾಂಡರ್ಡ್ಸ್ ಮಾಡಿದ್ರೆ ಹಿಂಗೆ ಮಾಡ್ಬೇಕು, ಶರ್ಟ್ ತೆಗೆದ್ರೆ ಅದರಲ್ಲೂ ಅರ್ಧಂಬರ್ಧ ಮಾಡಿ ಎಲ್ಲ ಇದೆಲ್ಲ. ಸೊ ಅದನ್ನು ಸ್ಟಾರ್ಟ್ ಮಾಡಿದೆ. ಅದನ್ನು ಮಾಡಿದಾಗ ಒಂದು ಫುಲ್ ಕಾನ್ಫಿಡೆನ್ಸ್ ಬಂತು, ಇಷ್ಟು ಕಷ್ಟ ಇರೋದೇ ಮಾಡಿದ್ದೀನಿ ನೆಕ್ಸ್ಟ್ ಏನು ಅಂತ. ಅದು ಹಂಗೆ ಸೈಮಲ್ಟೇನಿಯಸ್ ಆಗಿ ಫೈಟ್ಸು ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಮಿರರ್ ಮುಂದೆ ಆ್ಯಕ್ಟಿಂಗು ಅವಾಗ ಆಗ್ಲಿಂದನೇ ಯಾವ್ದಾರ ಹೀರೋದು ನಂದು ಒಳ್ಳೆಯ ಸಿನಿಮಾಗಳು ನೋಡಿದ್ರೆ ಆ ಡೈಲಾಗ್ನ ಮಿರರ್ ಮುಂದೆ ಮಾಡೋದು, ಆ ಡೈಲಾಗ್ ಹೇಳೋದು, ಡೈಲಾಗ್ ಆರಾಮಾಗಿ ಈಸಿಯಾಗಿ ಹೇಳ್ತಾ ಇದ್ನಲ್ಲ ಅನಿಸ್ತಾ ಇತ್ತು. ಆ್ಯಕ್ಟಿಂಗು ಅಂತ ನೋಡಿದ್ರೆ ಬೇರೆ ಹೀರೋಸ್ನೆಲ್ಲ ಈಗ ಕಂಪೇರ್ ಮಾಡಿ ನೋಡ್ತಾ ಇದ್ದೆ. ಎವ್ರಿಬಡಿ ಹ್ಯಾಸ್ ದರ್ ಓನ್ ಸ್ಟೈಲ್. ಈಗ ಹೌದು, ಈಗ ಒಂದೇ ಸಿನಿಮಾ ಡಿಫೈನ್ ಮಾಡಿ ಆ ಸಿನಿಮಾನ ಹೇಳಿ. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಸ್ಟೈಲ್. ಈಗ ದರ್ಶನ್ ಸರ್ ಯಾವುದೋ ಒಂದು ಸಿನಿಮಾ ಮಾಡಿದರೆ, ಕಾಟೇರಾನೋ ಇಲ್ಲ ಮೆಜೆಸ್ಟಿಕ್ ಯಾವುದೋ ಆ ಸಿನಿಮಾನ ತೊಗೊಂಡ್ರೆ ಅದರಲ್ಲಿ ಬೇರೆ ಹೀರೋನ ಊಹೆ ಮಾಡ್ಕೊಳಕ್ಕಾಗಲ್ಲ. ಅಪ್ಪು ಫಿಲಮ್, ಪುನೀತ್ ರಾಜ್ಕುಮಾರ್ ಸರ್ದು ಅಪ್ಪು ಫಿಲಮ್ ತೊಗೊಂಡ್ರೆ ಈಗ ಅದರಲ್ಲಿ ಇನ್ನೂ ಯಾರೋ ಬೆಸ್ಟ್ ಆ್ಯಕ್ಟರ್ಸು ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ಅದು ಅಂದರೆ ಮಾಡೋಕ್ಕಾಗಲ್ಲ. ಅದು ಕರೆಕ್ಟ್, ಊಹೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಆ ಕ್ಯಾರೆಕ್ಟ್ರು ಡಿಫ್ರೆಂಟ್. ಇದು ಅವರು ಎಮೋಷ್ನಲ್ ಸೀನಲ್ಲಿ ಒಂದು ಬೇರೆ ಥರ ಇರ್ತಾರೆ. ಅದು ಇಂಡಿಯಾ ವೈಸ್ ತೊಗೊಂಡ್ರು ಅಷ್ಟೇ. ಈಗ ಮಹೇಶ್ ಬಾಬು ಅವ್ರು ನೋಡಿದ್ರು ಒಂದು ಡಿಫ್ರೆಂಟ್ ಇರುತ್ತೆ ಆ ಥರ. ಸೊ ಹಂಗನ್ಸಿದಾಗ ಮಿರರ್ ಮುಂದೆ ನೋಡಿದಾಗ ಓಕೆ ನಂದೊಂದು ಸ್ಟೈಲ್ ಇದೆ, ಅದು ಏನು ಮಾಡಬೇಕು ಇನ್ನೂ ಜಾಸ್ತಿ. ಆಮೇಲೆ ಹೋಗ್ತಾ ಗೊತ್ತಾಗಿದ್ದೇನು ಅಂದರೆ ಆ್ಯಕ್ಟಿಂಗ್ ಹಿಂಗೆ ಮಾಡಬೇಕು ಇದೆ ಅಂತ ಇಲ್ಲ. ಕ್ಯಾರೆಕ್ಟರ್ಗೆ ನ್ಯಾಚುರಲಾಗಿ ಎಷ್ಟು ಬಂದು ನನಗೆ ಆ ಥರದ್ದು ಇಷ್ಟ, ನ್ಯಾಚುರಲ್ ಅನಿಸ್ತಾ ಇದ್ದಿದ್ದು. ಸೊ ನ್ಯಾಚುರಲ್ ಆಗಿರ್ಬೇಕು, ಆ್ಯಕ್ಟಿಂಗ್ ಮಾಡ್ತಾರದು ಗೊತ್ತಾಗಬಾರ್ದು. ಆ ಕ್ಯಾರೆಕ್ಟರ್ ಏನೋ ನ್ಯಾಚುರಲಾಗಿ ಫ್ಲೋ ಆಗ್ತಾ ಇದೆ ಅನ್ಸ್ಬಿಟ್ರೆ ಅದು ಬೆಸ್ಟು ಅನ್ನೋ ಥರ ಅನಿಸ್ತಿತ್ತು. ಆಗ ಮಿರರ್ ಮುಂದೆ ಮಾಡ್ತಿದ್ದೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಮಾಡ್ತಾ ಇದ್ದೀನಿ, ಈಸಿಯಾಗಿ ಮಾಡ್ತಾ ಇಲ್ಲ, ಏನು ಅಷ್ಟು ಕಷ್ಟ ಇಲ್ಲಲ್ಲ ಅಂತ. ಅವ್ರಿಗೆ ಸ್ಟೇಜ್ ಫಿಯರ್ ಇರುತ್ತೆ, ಕ್ಯಾಮ್ರಾ ಮುಂದೆ ಇದಿರುತ್ತೆ. ನಾನು ಎಲ್ಲೂ ಸ್ಟೇಜ್ ಎಲ್ಲೋ ಹತ್ತಿದ್ದಿಲ್ಲ, ಅವಾಗವರೆಗೂ ಮಾಡಿದ್ದಿಲ್ಲ. ಬಟ್ ನನಗೊಂದು ಒಳಗಡೆ ಕಾನ್ಫಿಡೆನ್ಸ್ ಇತ್ತು. ಸೊ ಅದೇ ಥರ ಟ್ರೈನ್ ಮಾಡ್ಕೊಂಡು ಬರ್ತಿದ್ದೆ. ಆಗ ಆ್ಯಕ್ಟಿಂಗ್ ಇದಕ್ಕೆಲ್ಲ ಒಂದು ಆ್ಯಕ್ಟಿಂಗ್ ಅದೇ ಸರ್ ಹೇಳ್ದಂಗೆ ರಘು ಶಿವಮೊಗ್ಗ ಸರ್ ಹತ್ರ ಹೋದೆ. ಅಲ್ಲಿ ಆ್ಯಕ್ಚುಲಿ ಫಿಲ್ಮ್ದೇ ಅಂತ ಈ ಕ್ಯಾರೆಕ್ಟರ್ಗೆ ಅಂತ ಮಾಡಿಸಿಲ್ಲ, ಸರ್ರು ಬೇರೆದೆಲ್ಲ ಮಾಡಿಸ್ತಿದ್ರು. ವರ್ಕ್ಶಾಪ್ಗೆ ಹೋದಾಗಲೇ ಅದನ್ನು ಈ ಕ್ಯಾರೆಕ್ಟರ್ಗೆ ಲೈಟಾಗೆ ಮಾಡಿದರು. ವರ್ಕ್ಶಾಪ್ಗೆ ಹೋದಾಗ ಅರ್ಜುನ್ ಹಿಂಗಿರ್ತಾನೆ, ನನ್ನ ಕ್ಯಾರೆಕ್ಟರ್ ಹೆಸರು ಅರ್ಜುನ್ ಹಿಂಗಿರ್ತಾನೆ, ಹೀಗೆ ಮಾಡಬೇಕು. ಆಗ ನಾನು ಫೀಲ್ ಆಗಿದ್ದೆಲ್ಲ ನನ್ನ ಪ್ರಿಪ್ರೇಷನ್ ಏನಂದರೆ ಕ್ಯಾರೆಕ್ಟರ್ ಹೇಳಿದಾಗ ನಾನೀಗ ಮಿಡ್ಲ್ ಕ್ಲಾಸ್ ಹುಡುಗ, 3 ಡೈಮೆನ್ಷನ್ಸ್ ಮಿಡ್ಲ್ ಕ್ಲಾಸ್ ಹುಡುಗ, ತಂದೆ ತಾಯಿ ಹಿಂಗಿದ್ದಾರೆ, ನಾನು ಎಜುಕೇಷನ್ ಇದು ಮಾಡ್ತೇನೆ, ನನ್ನ ಫ್ರೆಂಡ್ಸ್ ಇದು ಹಿಂಗಿರೋ ನಾನು ಹೆಂಗಿರ್ತೀನಿ, ಈ ಡೈಲಾಗ್ ಕೊಟ್ಟರೆ ನಾನು ಹೆಂಗೆ ಹೇಳ್ತೀನಿ, ಅದನ್ನ ಫೀಲ್ ಆಗ್ತಾಯಿದ್ದೆ, ಹಂಗೆ ಮಾಡ್ತಾಯಿದ್ದೆ. ಅವರು ಓಕೆ ಅಂದರು. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸ್ಟೇಜ್ ಹತ್ತಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಲ್ಲ. ಹೌದು. ಸೊ ನಿಮ್ಮ ಫಸ್ಟ್ ಒಂಥರ ಫೋರೇ ಇಂಟು ಆ್ಯಕ್ಟಿಂಗೇ ಇದು ಥ್ರೂ ಆಲ್ಫಾ? ಅದೇ ಹೌದು ಸರ್, ಆ್ಯಕ್ಟಿಂಗ್ ಅದೇ ಇವ್ರಿಗೆ ತೋರಿಸಿದ್ದೆ ನಾನು. ನನಗೇನಂದರೆ ಡೈರೆಕ್ಟರ್ನ ನಂಬೋದು ಜಾಸ್ತಿ. ನಾನು ಡೈರೆಕ್ಟರ್ದು ಒಂದು ವಿಷನ್ ಇರುತ್ತೆ, ಆ ವಿಷನ್ ಪ್ರಕಾರ ನಾನು ಆ ಥರ ಆ್ಯಕ್ಟ್ ಮಾಡಿದ್ರೆ ನಂದು ಅಲ್ಲಿಗೆ ನನ್ನ ಕೆಲಸ ಕರೆಕ್ಟು ಅಂತ. ಯಾಕಂದರೆ ಅವ್ರಿಗೆ ಏನೋ ಒಂದು ಡೈಲಾಗ್, ಒಂದು ಸ್ಕ್ರಿಪ್ಟ್ ಏನೋ ಇದ್ದಾಗ ನಾನು ಅದು 10 ಡಿಫ್ರೆಂಟ್ ಟೈಪ್ಸ್ ಮಾಡಬೇಕು ಅಂತ ನನಗೆ ಒಂದು 2-3 ಟೈಪ್ಸ್ ಅನಿಸ್ತಾ ಇರುತ್ತೆ. ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ ಆ ಥರ ಎಲ್ಲ 2-3 ಟೈಪ್ಸ್ ಡಿಫ್ರೆಂಟ್ ಮಾಡ್ಬೋದು. ಸರ್ಗೆ ಆದರೆ ಡೈರೆಕ್ಟರ್ಗೆ ಅದು ಓಕೆ ಅನಿಸ್ಬಿಟ್ರೆ ನನಗೆ ಫಸ್ಟಿಂದ ನಾನು ಅದೇ ಸರ್ಗೂ ಹೇಳಿದ್ದೆ, ಡೈರೆಕ್ಟರ್ಗೆ ಅದು ಓಕೆ ಅನ್ಸರ್ ನನಗೆ ಅಲ್ಲಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಯಾಕಂದರೆ ಅವ್ರ ವಿಷನ್ನು ಅವ್ರು ಏನೇ ಅಂದ್ಕೊಂಡಿರೋ ಸ್ಟೋರಿನ ನಾನು ಕಂಪ್ಲೀಟಾಗಿ 100% ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಡೆಲಿವರ್ ಮಾಡೋಕ್ಕಾಗಲ್ಲ. ಸ್ಟೋರಿ ಹೇಳಿದಾಗ ಅವ್ರದ್ದೊಂದು ವಿಷನ್ ಇರುತ್ತೆ ತಲೆಯಲ್ಲಿ, ಅದು ಮಾಡಿದಾಗಲೇ ಅದು ಗೊತ್ತಾಗೋದು. ಸೊ ನಾನು ಅದು ಕರೆಕ್ಟ್ ಮಾಡಿದ್ರೆ ಓಕೆ. ವರ್ಕ್ಶಾಪಲ್ಲಿ ಈ ಕ್ಯಾಮ್ರಾ ಹೆಂಗಿಡ್ತಾರೆ ಹಂಗೆ ಮೊಬೈಲ್ ಇಟ್ಕೊಂಡು ಮಾಡ್ತಾಯಿದ್ರು. ಅವ್ರು ಓಕೆ ಅಂದರು. ಓಕೆ ಅಂದಮೇಲೆ ಶೂಟ್ಗೆ ಹೋಗಿದ್ದು. ಆ ಹೋಗೋವಾಗಲೂ ಹೇಳಿದ್ರು, ಈಗ ಇಲ್ಲಿ ಏನೋ ಇರ್ಬೋದು ಬ್ರದರ್ ನಿಮಗೆ, ಬಟ್ ಕ್ಯಾಮ್ರಾ ಆನ್ ಆದಾಗ ಜನರಲಿ ಒಂದು ಸ್ವಲ್ಪ ಮೀಟರ್ ಆಫ್ ಆಗುತ್ತೆ ಅಲ್ಲಿ ಅಂತ ಹೇಳಿದರು. ಆಗ ನಿಮ್ಗೆ ಏನು ಅನಿಸ್ತಾ ಇದೆ? ಈಗ ಎಲ್ಲ ಚಿಕ್ಕದಾಗಿ ಸಣ್ಣದಾಗಿ ಜೆಲ್ಲಾಗಕ್ಕೆ ಇಡ್ತೀವಿ ನಾವು, ಯಾರೋ ದೊಡ್ಡ ಆ್ಯಕ್ಟರ್ ಆದರೂ ಏನಾದರೂ ಹೊಸ ಫಿಲಮ್ ಬಂದಾಗ ಡೈರೆಕ್ಟರ್ ಟೀಮ್ ಜೊತೆ ಹೀರೋಯಿನ್ ಎಲ್ಲ ಜೆಲ್ಲಾಗಕ್ಕೆ ಚಿಕ್ಕ ಸೀನ್ಸ್ ಇಟ್ಟು ಆಮೇಲೆ ನೆಕ್ಸ್ಟ್ 1-2-3 ಡೇಸ್ ಆದಮೇಲೆ ಅದೊಂದು ದೊಡ್ಡದು ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ. ಫಸ್ಟೇ ದೊಡ್ಡದು ಇಡಲ್ಲ. ಬಟ್ ಇಲ್ಲಿ ನಮ್ಮದು ಲೊಕೇಶನ್ ಏನೋ ಇಶ್ಯೂ ಆಗಿ ಫಸ್ಟ್ ಡೇನೇ ಫುಲ್ ದೊಡ್ಡದು, ವೆರಿ ಇಂಪಾರ್ಟೆಂಟು. ಅದರಲ್ಲಿ ಆ್ಯಕ್ಟಿಂಗು, ಡೈಲಾಗ್ಸ್ದು ಅಲ್ಲ, ನಂದು ಮತ್ತು ಒಬ್ರು ಹೀರೋಯಿನ್ದು ಇಬ್ಬರು ಫುಲ್ ಕ್ಲಾಶ್ ಆಗ್ತಿದೆ. ವೆರಿ ಇಂಪಾರ್ಟೆಂಟ್ ಸೀನು, ತುಂಬ ಜಾಸ್ತಿ ಇದೆ. ಅದರಲ್ಲೂ ನಮ್ಮ ಇಂಟರ್ವಲ್ ಬ್ಲಾಕ್ ಬಿಕಾಸ್ ಆಫ್ ದ ಲೊಕೇಶನ್ ಇಶ್ಯೂಸ್ ಅದನ್ನೇ ಮಾಡಬೇಕಿತ್ತು. ಹೌದು, ಅದು ಹೇಳಿದ್ರು ಹಿಂಗಿದೆ, ಫಸ್ಟ್ ಡೇನೇ ಇದೆ, ನಿಮ್ಗೆ ಏನೋ ಅನ್ಕೊಂಬೇಡಿ, ಆರಾಮಾಗಿ ಮಾಡಿ, ಏನು ತಲೆ ಕೆಡ್ಸ್ಕೊಂಬಿಡಿ, ಇಲ್ಲಿ ಏನು ಮಾಡ್ತಾಯಿರೋ ಅದನ್ನೇ ಮಾಡಬೇಕು. ಫಸ್ಟ್ ಒಂದು ಸ್ವಲ್ಪ ಹಂಗೆ ಅನ್ಸಿದ್ರು. ಆಗ ನಾನು ಹೇಳಿದೆ, ಈಗ ನನಗೆ ಅನಿಸ್ತಾ ಇರೋದು ಓವರ್ ಕಾನ್ಫಿಡೆನ್ಸ್ ಅಲ್ಲ. ಕಾನ್ಫಿಡೆನ್ಸ್ ಏನು ಅಂದರೆ ಈಗ ನಾನು ಮಾಡ್ತಾ ಇದ್ದೀನಲ್ವಾ, ನಿಮಗೆ ತೋರಿಸಿನೋ ಇದನ್ನು ಆರಾಮಾಗಿ 100% ಅಲ್ಲಿ ನಾನು ಮಾಡ್ತೀನಿ ಅಂತ ಅನಿಸ್ತಾ ಇದೆ. ನನಗೇನು ಭಯ ಆಗಲ್ಲ ಅಂತ ಈಗ ಅನಿಸ್ತಾ ಇದೆ. ಬಟ್ ನನಗೂ ಗೊತ್ತಿಲ್ಲ ಕ್ಯಾಮ್ರಾ ಮುಂದೆ ಹೋದರೆ ಏನಾಗುತ್ತೆ ಅಂತ, ನೋಡ್ಬೇಕು ಅಲ್ಲೇ ಹೋಗಿ. ಯಾಕಂದ್ರೆ ನನಗೂ ಎಕ್ಸ್ಪೀರಿಯನ್ಸ್ ಇಲ್ಲ, ಇವಾಗ ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಅಂತ ಹೇಳಿದೆ. ಅದೇ ಥರ ಅಲ್ಲಿ ಹೋದ್ವಿ. ಸೇಮ್ ಒಂದೊಂದು ಟೈಮ್ಗೆ ಎಲ್ಲ ಬಂತು. ನಾನು ಇನ್ನೂ ಡೈರೆಕ್ಟ್ರಿಗೆ ಸರ್ ಕರೆಕ್ಟಾಗಾಯ್ತಾ ನೀನು ಇಷ್ಟು ಬೇಗ ಮಾಡಿಬಿಟ್ಟಲ್ಲ, ಕರೆಕ್ಟಾಗಾಯ್ತಾ, 1 ಮಾರ್ಕ್ ಕೇಳಿಲ್ಲಲ್ಲ, ಕರೆಕ್ಟಾಗಾಯ್ತಾ, ಇಷ್ಟೇನಾ? ಫಸ್ಟ್ ಡೇ ಅಲ್ವಾ, ಅದಕ್ಕೆ ಇಷ್ಟು ದೊಡ್ಡ ಸೀನು
ಆಮೇಲೆ ನನಗೇನು ಭಯ ಅಂದರೆ ಇವರು ಹೆಂಗೋ ಬಂದರೆ ಓಕೆ ಅಂದ್ಬಿಡ್ತಾರೇನೋ ಅಂತ ಅದಕ್ಕೆ ಹೋಗಿ ಕೇಳ್ತಿದ್ದೆ. ಅಲ್ಲೂ ಹೇಳಿದ್ರು ಆ್ಯಕ್ಚುಲಿ, ಬ್ರದರ್ ನನಗೆ ಬಂದಿಲ್ಲ ಅಂದರೆ ನೀವು ಅಂತಲ್ಲ, ಯಾರು ದೊಡ್ಡ ಆ್ಯಕ್ಟ್ರ್ ಇದ್ರು ಅಷ್ಟೇ, ನನಗೆ ಬರೋವರೆಗೂ ನನಗೆ ಓಕೆ ಅನ್ನಲ್ಲ, ನಾನು ಮಾಡಿಸೇ ನಾನು ಓಕೆ ಅಂದರೆ ಮುಗೀತು, ನನಗೆ ಹೆಂಗೆ ಬೇಕೋ ಹಂಗೆ ಬಂದಿದೆ ಅಂತ. ಸೊ ಆಗ ಇನ್ನೂ ಆರಾಮಾಗೋಯ್ತು. ಓಕೆ ನಾನು ಇದಕ್ಕೋಸ್ಕರನೇ ಇದ್ದೀನಿ ಅನಿಸ್ತಾ ಇದೆ, ಆಯಿತು ಇಷ್ಟು ದೊಡ್ಡದೇ ಮಾಡಿದ್ದೀನಿ ಅಂದಮೇಲೆ ಇನ್ನೆಲ್ಲ ಆರಾಮಾಗಿ ಮಾಡ್ಬೋದು. ಅಲ್ಲ ಬಟ್ ಈಗ ಅಚ್ಯುತ್ ಅವ್ರ ಜೊತೆ ಕೆಲವು ಎಮೋಷನಲ್ ಸೀನ್ಸು ಇದ್ದಾಗಿದೆ, ಹೌದು ಅದನ್ನು ಸುಲಭವಾಗಿ ಆಯಿತು. ಹೌದು ನನಗೇನು ಒಳಗಡೆ ಏನು ಅನಿಸಿಲ್ಲ, ನಮ್ಮ ಡೈರೆಕ್ಟ್ರಿಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಅಲ್ಲಿ ಏನು ನನಗೆ ಅಚ್ಯುತ್ ಸರ್ ಅಷ್ಟು ಕಂಫರ್ಟಬಲ್ ಆಗಿದ್ರು, ಎಲ್ಲ ಆರ್ಟಿಸ್ಟ್ಗಳು ಹಂಗೆ ಇದ್ರು. ಅಚ್ಯುತ್ ಸರ್ ಮುಂದೆ ಮಾಡೋದು ಅಷ್ಟೇ, ಅಷ್ಟು ದೊಡ್ಡ ಆ್ಯಕ್ಟ್. ಅಚ್ಯುತ್ ಸರ್ ನೋಡಿದ ತಕ್ಷಣ ನನಗನ್ಸ್ತಾ ಇದ್ದು ಭಯ ಆ ಥರದ್ದೇನೂ ಇಲ್ಲ. ನೋಡಿದ ತಕ್ಷಣ ಸುಮ್ಮನೆ ಕೂತಿದ್ರು, ಅವ್ರನ್ನ ಮುಖ ನೋಡಿದ್ರೆ ಹಂಡ್ರೆಡ್ಸ್ ಆಫ್ ಫಿಲ್ಮ್ಸಲ್ಲಿ ನೋಡಿರೋದಕ್ಕೆ ಆಲ್ರೆಡಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸೋದು. ಅದು ಅಷ್ಟು ಸಲ ಈಗ ಒಂದು ಯೂನಿಫಾರ್ಮ್ ಹಾಕೊಂಬಂದು ನಿಂತಿದ್ರೆ, ಈಗ ಈ ಪೋಸ್ಟಲ್ಲೇ ನೋಡಿ, ಈಗ ಸೀರಿಯಸ್ ಆಗಿ ಏನೋ ಗನ್ ಇಟ್ಕೊಂಡು ನೋಡ್ತಾ ಇದ್ದಾರೆ, ಇಮಿಡಿಯೇಟ್ ಕನ್ವಿನ್ಸ್ ಆಗ್ಬಿಡ್ತೀವಿ ಓಕೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ. ಬರೀ ವಿಡಿಯೋ ಇಲ್ಲ, ವಿಜುವಲ್ ಓನ್ಲಿ ಫೋಟೋಗೆ ಅಷ್ಟು ನೋಡಿ ಇದು ಆ ಥರ ಅನಿಸ್ತಾ ಇತ್ತು. ಬಿಟ್ರೆ ಇವಾಗ ಅಚ್ಯುತ್ ಸರ್ ಜೊತೆ ಒಂದು ಎಮೋಷ್ನಲ್ ಸೀನ್ ಇದೆ, ಒಂದು ಮಾತಿಗೆ ಮಾತು ಬೆಳೆದು ಅದು ಜಾಸ್ತಿ ಆಗೋ ಥರದ್ದು ಕಿರಿಕ್ ಥರನೂ ಇದೆ. ಆ ಥರ ಸೀನ್ಸ್ ಎಲ್ಲನೂ ಇದ್ದಾವೆ. ನನಗೆ ಒಳಗಡೆ ಏನು ಅನಿಸಿಲ್ಲ, ಅದೇ ಅಚ್ಯುತ್ ಸರ್ ಈಗ ಏನೋ ಆ ಥರದ್ದೇನು ಅನಿಸಿಲ್ಲ. ಮಾಡಿದೆ ಹಂಗೆ, ನನಗೆ ಶಾಕ್ ಆಗಿದ್ದು ಅದು. ನೆಕ್ಸ್ಟ್ ಇದು ಹಿಂಗ್ಬೇಕು ಹಂಗ್ಬೇಕು ಅಂತ ಏನು ಹೇಳಿಲ್ಲ, ಕರೆಕ್ಟಾಗಿದೆ ಸಾಕು ಅಂದರು. ಸೊ ಆಗ ಇನ್ನೂ ಒಂದು ಸ್ವಲ್ಪ ಓಕೆ ಡೈರೆಕ್ಟರ್ ಬೇಕಾದಂಗೆ ಬಂದಿದೆ, ಫುಲ್ ಖುಷಿ. ನೀವು ಈ ವರ್ಕೌಟ್ ಯಾವಾಗ ಶುರು ಮಾಡಿದ್ದು? ಸುಮಾರು ವರ್ಷ ಆಗಿದೆ. ಚಿಕ್ಕ ವಯಸ್ಸಿಂದಾನು ಮಾಡ್ತಾ ಇದ್ದೀನಿ ಸರ್. ನಮ್ಮ ತಂದೆನೂ ಸ್ಪೋರ್ಟ್ಸ್ ಇದೆಲ್ಲ ಅವ್ರು ನೋಡಿನೇ ಎಲ್ಲದರಲ್ಲೂ ಒಳ್ಳೇದೇನ ಜೀವನದಲ್ಲಿ ಕಲ್ತಿದ್ರೆ ಅವರಿಂದ, ಕೆಟ್ಟದೇನಾದ್ರೆ ನಾನು ಬೆಳೆಯೋವಾಗ ಹಂಗೆ ಕಲ್ತಿದ್ದೀನಿ. ಅದು ಇದೊಂದಂತೂ ಹೇಳ್ಬೋದು. ಅವರು 4 ಗಂಟೆಗೆ ಎದ್ದು ಎಲ್ಲ ಮಾಡ್ತಾರೆ, ಸೂರ್ಯ ನಮಸ್ಕಾರ ಇದೆ. ನನಗೆ ಅವಾಗಲಿಂದನೂ ಸ್ಪೋರ್ಟ್ಸು ಫಿಟ್ನೆಸ್ ಬಗ್ಗೆ ಇಂಟ್ರೆಸ್ಟು. ಈ ಫಿಲಮ್ ಅದೆಲ್ಲ, ಈ ಫಿಲಮ್ ಯಾವಾಗ ನೋಡೋದಿಲ್ಲ, ಸ್ಟ್ರಾಂಗ್ ಆಗಿರಬೇಕು ಹುಡುಗ ಅಂದರೆ, ಸ್ಟ್ರಾಂಗ್ ಆಗೇ ಇರಬೇಕು, ಅದು ಒಂದು ಬೇಸಿಕ್ ಇದೊಂದು ನನ್ನ ಭಾವನೆ. ಸೊ ಆಗ್ಲಿಂದ ಒಂದು 10 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ಫಿಲಮ್ಗಂತಲ್ಲ, 6 ಪ್ಯಾಕು ಅಷ್ಟೇ, ಅವಾಗ್ಲಿಂದನೂ ಸ್ಟಾರ್ಟ್ ಮಾಡಿದ್ದೀನಿ. ಫಿಲಮ್ ಅಂದಾಗ ಇನ್ನೂ ಒಂದು ಸ್ವಲ್ಪ ಜೋಶು. ಸರಿ, ಡ್ಯಾನ್ಸ್ ಐ ಥಿಂಕ್ ಭೂಷಣ್ ಅವ್ರು ಸರಿಯಾಗಿ ಮಾಡಿಸ್ಬಿಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ. ಇದು ನೋಡಿ ಸರ್, ಇದು ಬಾಡಿ ಆ್ಯಕ್ಷನ್ ಇರೋ ಅಂತ ಫಸ್ಟಿಂದ ಚಿಕ್ಕ ವಯಸ್ಸಿಂದ ಇದಲ್ವಾ, ಬಾಡಿ ಫಿಟ್ನೆಸ್ಸು, ಈ 6 ಪ್ಯಾಕು, ಮಾರ್ಷಲ್ ಆರ್ಟ್ಸು ಎಲ್ಲ ಓಕೆ, ಆ್ಯಕ್ಷನ್ ಇರೋ ಫಸ್ಟಿಂದ ನೋಡಿದ್ದು. ಈಗ ಏನು ಮಾಡ್ತಿದ್ದೆ ಅಂದರೆ ಸರ್ಗೂ ಹೇಳಿದ್ದೆ, ಈಗ ಥಿಯೇಟ್ರಲ್ಲಿ ನೋಡುವಾಗ ಡ್ಯಾನ್ಸ್ ಎಲ್ಲ ನೋಡ್ತಿದ್ದೆ ಫಸ್ಟ್. ಇದು ಈ ಫೋನೆಲ್ಲ ಟಿ ವಿನೆಲ್ಲ ನೋಡ್ಬೇಕಂದ್ರೆ ಈ ಡ್ಯಾನ್ಸ್ ಬಂದಿರೋ ಅದೇ ಹೀರೋ ಹೀರೋಯಿನ್ ನೋಡಿ ಎಲ್ಲ ಫಾರಿನ್ ಹೋಗಿ ಡ್ಯಾನ್ಸ್ ಇದೆ, ಆ ಡ್ಯಾನ್ಸ್ ಪಾರ್ಟ್ ಸ್ಕಿಪ್ ಮಾಡ್ಬಿಟ್ಟಿದ್ದೆ. ಆಮೇಲೆ ದೊಡ್ಡವನಾಗ್ತಾ ಆಗ್ತಾ ಆಮೇಲೆ ಗೊತ್ತಾಯ್ತು ಕಮರ್ಷಿಯಲ್ ಸಿನಿಮಾ ಅಂದ್ರೆ ಎಲ್ಲಾನು ಇರಬೇಕು, ಅಂದ್ರೆ ಡ್ಯಾನ್ಸ್ ಟಚ್ಚೇ ಇಲ್ಲ ನಮ್ಗೆ. ಈ ಜನರಲಿ ಬಾಡಿ ಬಿಲ್ಡಿಂಗ್ ಆ ಕಡೆ ಇದ್ದವರು ಅದೇ ಕೇಳೋದಿದ್ದೆ, ಯಾಕಂದ್ರೆ ನಿಮ್ದು ಸ್ಟಿಫ್ ಆಗಿರುತ್ತೆ ಅಂತ. ಹೌದು, ಬಾಡಿ ಇಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕು. ಹೌದು ಇರುತ್ತೆ. ನಮ್ಗೆ ಫ್ಲೆಕ್ಸಿಬಿಲಿಟಿ ಇದ್ರೂ ಡ್ಯಾನ್ಸ್ಗೆ ಬೇಕಾಗೋ ಫ್ಲೆಕ್ಸಿಬಿಲಿಟಿ ಇರಲ್ಲ ಅಂತ. ನಮ್ದು ಫ್ಲೆಕ್ಸಿಬಿಲಿಟಿ ನಂದು ಫೈಟಲ್ಲೆಲ್ಲ ಕಾಲು 6 ಫೀಟ್ ಮೇಲೆ ಹೋಗಿ ಹಿಂಗ್ ಬರೋದು, ಏನ್ ಬೇಕೋ ಮಾಡ್ತಾ ಇದ್ದೆ ಫ್ಲೆಕ್ಸಿಬಿಲಿಟಿನಲ್ಲಿ. ಫುಲ್ ಸ್ಪ್ಲಿಟ್ ಮಾಡ್ತಾ ಇದ್ದೆ. ಚೆನ್ನಾಗೂ ಇದೆ, ನಿಮ್ಮನ್ನ ಹಿಡ್ಕೊಂಡಿರ್ತಾರೆ ಹಿಂಗ್ ಹೋಗಿ ಆ ಕಡೆ ಬರೋದು, ಆ ಥರ ಎಲ್ಲ ಮಾಡ್ತಿದ್ದೆ. ಬಟ್ ಡ್ಯಾನ್ಸ್ ಅಲ್ಲಿ ನಾನು ಮಾಡೇ ಇಲ್ಲ, ಏನೂ ಗೊತ್ತಿದ್ದಿಲ್ಲ. ಆ ಒಂದು ಭಯ ಇತ್ತು. ಆಗ ಡೈರೆಕ್ಟರ್ ಹೇಳಿದ್ರು, ಇಲ್ಲ ಹೊಸ ಸಿನಿಮಾ ಅಂದರೆ ಎಲ್ಲ ಆಸ್ಪೆಕ್ಟ್ಸ್ ಇರುತ್ತೆ, ಕಮರ್ಷಿಯಲ್ ಇರೋ ಅಂದರೆ ಡ್ಯಾನ್ಸು ಬೇಕು. ಆಗ ಮಾಸ್ಟ್ರಿಗೆ ಹೋಗಿ, ಸರ್ ಮಾಡಿದ್ರೆ ಎಲ್ಲನೂ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಡ್ಯಾನ್ಸಲ್ಲಿ ಮಕ್ಕರ್ ಆಗಬಾರ್ದು, ಫುಲ್ ಚೆನ್ನಾಗಿ ಮಾಡ್ಬೇಕು ಮಾಡಿದ್ರೆ ಅಂತ ಹೇಳಿ ಸರ್ಗೆ ಹೇಳಿದೆ. ನೀವು ಕಲಿಯೋಕೆ ಹಿಡಿದ್ರೆ ನಮಗೇನು ಕಲ್ಸೋಕ್ಕೆ ಬನ್ನಿ ಅಂದರು. ದೇವದಯಿಂದ ಎಫರ್ಟ್ಸ್ ಹಾಕಿದೆ, ಚೆನ್ನಾಗಿ ಬಂತು. ಆಮೇಲೆ ಸರೂ ಈ ಸ್ಟೆಪ್ಗೆ ಎಷ್ಟು ಬೇಕೋ ಇದಕ್ಕಿಂತ ಬಿಟ್ಟರೆ ಮಾಡೋಕ್ಕಾಗಲ್ಲ ಅನ್ನೋಷ್ಟು ಇದು ಮಾಡಿದ್ದೀರಾ. ರಮ್ಯಾ ಮೇಡಮ್, ಭೂಷಣ್ ಮಾಸ್ಟರ್ ವೈಫ್ ರಮ್ಯಾ ಮೇಡಮ್ ಸ್ಟಾರ್ಟಿಂಗ್ ಹೇಳ್ಕೊಟ್ರು. ಹೇಳ್ಕೊಡೋಕೆ ಪಾಪ ಅದೇ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಪೇಷನ್ಸಿಂದ. ಈಗ ಮೊನ್ನೆ ಫೋನ್ ಮಾಡಿದಾಗ ಎಲ್ಲ ಅವರು ಖುಷಿ, ತುಂಬ ಚೆನ್ನಾಗಿ ಬಂದಿದೆ. ನಾನು ಕೇಳಿದೆ ಮಾಸ್ಟರ್ಗೆ, ಮಾಸ್ಟರ್ ಸಾಂಗ್ ಬಂದೆ ಹೆಂಗೂ ಮಾಡ್ತಾ ಇದ್ದೀನಿ, ಇರೋ ಬರೋ ಕಷ್ಟದೆಲ್ಲ ಕೊಟ್ಬಿಡಿ. ಅವ್ರಿಗೂ ಫಸ್ಟ್ ಒಂದು 2 days ನಂಬಿಕೆ ಇದ್ದಿಲ್ಲ. ಹೌದೌದು ಸರ್, ಎಲ್ಲ ತರ ಸ್ಟೆಪ್ಸ್ ಅದೇ ಪ್ಲಾನ್ ಇದ್ದಿದ್ದು. ಅಂದ್ರೆ ಚೆನ್ನಾಗಿರೋ ಈಸಿಯಾಗಿರೋದು ಹುಕ್ ಸ್ಟೆಪ್ ಬಿಟ್ರೆ ಇನ್ ಬೇರೆದೆಲ್ಲ ಕಷ್ಟ ಇರೋದು, ತುಂಬಾ ಗೊತ್ತಾಗ್ಬೇಕು. ಅದು ಒಂದ್ ಸ್ವಲ್ಪ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ ಆಗಿರ್ಬೇಕು. ಅದು ಸ್ಟೆಪ್ಸ್ ಯಾವುದು ನಾರ್ಮಲ್ ಆಗಿರಬಾರ್ದು, ಮತ್ತೆ ರಿಪೀಟ್ ಆಗಬಾರ್ದು. ಅದೆಲ್ಲ ಸರ್ ಹಂಗೆ ಅದೇ ಫಸ್ಟ್ 2 days ಅವರು ಫಸ್ಟ್ ಡೇ ಬರ್ತಾರೆ, ಒಂದು 5-6 hour ಮಾಡ್ಬಿಟ್ರಿ ಫಸ್ಟ್ ಡೇನೆ. ಆಗ ಫಸ್ಟ್ ಡೇ ಮಾಡ್ತಾರೆ ಸರ್, ಸೆಕೆಂಡ್ ಡೇ ಆಮೇಲೆ ಬರಲ್ಲ, ಇಷ್ಟೆಲ್ಲ ಬೇಡ ಆರಾಮಾಗಿ ಹೋಗಿ ಅಂದರು. ಸೆಕೆಂಡ್ 3rd ಡೇನೂ ಮಾಡಿದೆ. ಆಮೇಲೆ ಒಂದು ವಾರ ಹಂಗೆ ಮಾಡಿದಾದ್ಮೇಲೆ ಅವ್ರಿಗೂ ಕಾನ್ಫಿಡೆನ್ಸ್ ಬಂತು, ಇಲ್ಲ ಇವರು 7 hours 8 hours ಹಂಗೆಲ್ಲ ಪ್ರಾಕ್ಟೀಸ್ ಮಾಡಿದ್ರು ಡ್ಯಾನ್ಸ್. ಸೊ ಅಂದರೆ ಶಾರ್ಟ್ ಟೈಮಲ್ಲಿ ಒಂದು 2 weeks ಅಷ್ಟರಲ್ಲಿ ಇಲ್ಲ ಚೆನ್ನಾಗಿ ಇವರು ಹೇಳಿದ್ದು ಕೇಳ್ತಾ ಇದ್ದಾರೆ, ಅವ್ರಿಗೂ ಖುಷಿ ಅಲ್ಲ, ಸಖತ್ತಾಗಿ ಹೇಳ್ಕೊಟ್ರು, ಹಂಗೆ ಬಂತು. ಸರ್, ಆಲ್ಫಾ ಇಸ್ ಅ ವೆರಿ ಸ್ಟೈಲಿಶ್ ಫಿಲಮ್. ಅದು ನನ್ನ ಪ್ರಕಾರ ಒಂದು ಹೈಲೈಟ್ ಚಿತ್ರಕ್ಕೇನೆ. ಬಟ್ ಅದನ್ನು ಆ ಸ್ಟೈಲನ್ನು ಕಾಂಪ್ಲಿಮೆಂಟ್ ಮಾಡ್ತಿರೋದು, ಎನ್ಹ್ಯಾನ್ಸ್ ಮಾಡ್ತಿರೋದು ಸ್ಕೋರ್. ನಾನು ಟೀಸರ್ ನೋಡಿದೆ,
ಇದು ಸ್ವಲ್ಪ ಇದು ನಿಮಗೆ ಅಫೆನ್ಸಿವ್ ಅನ್ಸತ್ತೋ ಕಾಂಪ್ಲಿಮೆಂಟ್ಸ್ ಅನ್ಸತ್ತೋ ಗೊತ್ತಿಲ್ಲ, ಸ್ವಲ್ಪ ಔಟ್ ಆಫ್ ಅನೂಪ್ ಸೀಲಿನ್ ಝೋನ್ ಇದೆಯಲ್ಲ ಟೀಸರು ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಅಟ್ ದಿ ಸೇಮ್ ಟೈಮ್ ಟ್ರೇಲರ್ ನೋಡಿದಾಗ ಐ ವಾಸ್ ಫುಲ್ಲಿ ಸೋಲ್ಡ್. ಇದು ಎಕ್ಸ್ಪೆರಿಮೆಂಟ್ ಅಲ್ಲ, ಇವರೇನೋ ಸರಿಯಾಗಿ ನೋಡ್ಕೊಂಡೇ ಹೊಡೆದಿದ್ದಾರೆ ಅನೂಪ್ ಅವರು ಅಂತ. ಇದರ ಸ್ಕೋರ್ ಟ್ರೀಟ್ಮೆಂಟ್ ಅಥವಾ ವಾಟ್ ವರ್ ಯು ಥಿಂಕಿಂಗ್ ಆಫ್? ಇಲ್ಲ, ನನಗೆ ಹಾಡುಗಳಿಗಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಷ್ಟ ನನಗೆ. ನಾನು ಚಿಕ್ಕ ಹುಡುಗನಿಂದ ಸಿನಿಮಾಗಳು ಹೇಗೆ ನೋಡ್ತಿದ್ದೆ ಅಂದರೆ ಹಾಡುಗಳು ಬಾಯಿಗೆ ಬಂದ್ಬಿಡೋದು, ಬಟ್ ನಾನು ಮನೆಗೆ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಡ್ತಾ ಇದ್ದೆ. ರೇರ್ ಅದು, ರೇರ್. ನನಗೆ ಅವಾಗಲಿಂದ ಹುಚ್ಚು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ. ಹೇಗೆ ಮಾಡ್ತಾರೆ ಇದನ್ನ, ಒಂದು ಕತೆಗೆ ಒಂದು ಆ ಕಥೆನ ಹೇಳೋದೊಂದು ಟ್ಯೂನೇ ಬರ್ತಾ ಇದೆಯಲ್ಲ ನನಗೆ, ಹೇಗಿದು ಅಂತ ಅದೊಂದು ಕುತೂಹಲ. ಅದು ಹಂಗೆ ಅಳವಡಿಸ್ಕೊಂಡ್ವಿ. ಸೊ ನಾನು ಯಾವುದೇ ಸಿನಿಮಾ ಮಾಡಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರು ಯುನೀಕ್ ಆಗಿರುತ್ತೆ ನಿಮ್ಮದು ಅಂತ ಅದು ಹೆಸರು ಬಂದ್ಬಿಟ್ಟು. ಅದು ಹೆಸರು ಬರ್ತಾ ಬರ್ತಾ ಹೆಂಗಾಗೋಯ್ತು ಅಂದರೆ, ನಾನು ಕೆಲಸ ಮಾಡಿರೋ ನಿರ್ದೇಶಕರ ಜೊತೆಗೆ ಒಂದು, ನೀವು ಹೇಳಿದ್ರೆ ಇವಾಗ ಔಟ್ ಆಫ್ ಅನ್ನೋದು ಅಂತ, ಸರಿ ಬರೀ ಸಾಫ್ಟ್ ಮೆಲೋಡೀಸ್ ಮಾಡ್ತೀನಿ, ಇದು ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿ ಮಾಡ್ತೀನಿ, ಅದು ಬಂದ್ಬಿಡ್ತು. ಬಟ್ ಇವ್ರು ಫಸ್ಟ್ ಟೈಮ್ ನನ್ನ ಹತ್ರ ಆಲ್ಫಾ ತೊಗೊಂಬಂದಾಗ ಫಸ್ಟ್ ಇವ್ರ ಪ್ರಶ್ನೆ ನಾನು ಕೇಳಿದ್ದು ಅದೇ, ಮೊನ್ನೆನೂ ಕೇಳಿದೆ, ಏನಕ್ಕೆ ಆಲ್ಫಾ ನನ್ನ ಹತ್ರ ಬರಬೇಕು ಅನ್ನಿಸ್ತು ನಿಮಗೆ ಅಂತ. ಹೌದು, ಯಾಕಂದ್ರೆ ಅನೂಪ್ ರೂಬಿನ್ಸು, ಅಜನೀಶ್ ಲೋಕನಾಥ್, ಈಗ 3 ಜನ ಇವರು ಚೆನ್ನಾಗಿ ಆನ್ಸರ್ ಮಾಡೋದು. ನನಗೆ ಯಾವ ನಿರ್ದೇಶಕನೂ ಕೊಟ್ಟಿಲ್ಲ ಆ ಥರ ಆನ್ಸರ್. ನಾನು ಎಲ್ಲರಿಗೂ ಕೇಳ್ತೀನಿ, ಯಾರು ಯಾವುದೇ ಸಿನಿಮಾ ಬಂದು ನನ್ನ ಮ್ಯೂಸಿಕ್ ಏನಕ್ಕೆ ಬೇಕು ಅಂತ ಕೇಳ್ತೀನಿ. ಇವರು ಚೆನ್ನಾಗಿ ಉತ್ತರ ಕೊಟ್ಟರು. ಅಂದರೆ ನನಗೆ ಒಂದು ಇದೆ ಸರ್, ನನ್ನಷ್ಟೇ ಹಸಿವಿರಬೇಕು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಲ್ಲಿ. ನಾನೇನೋ ಹುಡುಕ್ತಾ ಇದ್ದೀನಿ, ಅದನ್ನು ನೀವು ಆ ಅರ್ಜಲ್ಲೇ ಮಾಡಬೇಕು ಅಂತ. ಸೊ ನೀವು ಮಾಡ್ತೀರಾ ಅಂತ ಒಂದು ನಂಬಿಕೆ. ಅಂದರೆ ನನಗೊಂದು ಈ ಥರ ಏನು ಸ್ಟೈಲಿಶ್ ಅಂತ ಹೇಳಿದ್ರಿ ನೀವು, ಆ ಥರ ನಾನು ಬರೀ ಸಾಫ್ಟ್ ನಂಬರ್ಸೇ ಮಾಡ್ತೀನಿ ಅಂತ ಅವರೇ ಅನ್ಕೊಂಡ್ಬಿಟ್ಟಿದ್ದೆ. ಕರೆಕ್ಟ್. ಯಾಕಂದ್ರೆ ನಾನು ಫಸ್ಟ್ ಬಂದಿದ್ದು ಗೂಳಿ ಸಿನಿಮಾ ಇಂದ, ಅದಾದ್ಮೇಲೆ ತಮಿಳಲ್ಲಿ ಗೋಲಿ ಸೋಡಾ ಮಾಡಿದೆ, ಎಲ್ಲ ಮಾಡಿದೆ. ಬಟ್ ಅದು ಇಲ್ಲಿ ಕನ್ನಡದಲ್ಲಿ ಈ ಸಿದ್ಲಿಂಗು ಬಂತು, ಇದೆಲ್ಲ ಬಂತು ಅಂತ ಸಾಫ್ಟ್ ಇದು. ನಿರ್ದೇಶಕರು ಅದೇ ಥರ ಸಿಗ್ಬೇಕಲ್ಲ ನನಗೆ. ಬಟ್ ಅದೇ ಇವರು ಅದನ್ನ ಸುಳ್ಳು ಮಾಡಿದ್ದಾರೆ. ಆಮೇಲೆ ಇವ್ರು ಬಂದಾಗಲೂ ಹೇಳಿದ್ರು ನನಗೆ, ಸರ್ ನೀವೇನು ಮಾಡಿದ್ದೀರಾ ಅದೆಲ್ಲ ಇದ್ರಲ್ಲಿ ಬೇರೆ ಥರನೇ ಇರಬೇಕು ಅಂದ್ಕೊಂಡು ಆ್ಯಕ್ಚುಲಿ ತೆಗ್ಸಿದ್ದಾರೆ ಚೆನ್ನಾಗಿ ಕೆಲಸ. ಅಂದರೆ ಯಾವ ಥರನೂ ಅಂದರೆ ವೇವ್ ಲೆಂತ್ ಮ್ಯಾಚ್ ಆಗೋಯ್ತು. ಅವರು ಆ್ಯಕ್ಚುಲಿ ನನ್ನ ಹಿಂದಿನ ಸಿನಿಮಾಗಳು ಇವ್ರದ್ದು ಹೊಯ್ಸಳ ಆಗಲಿ, ಗೀತಾ ಆಗಲಿ, ಅಂದರೆ ಇವರು ಹೇಗೆ ಕಾಣ್ತಾರೆ, ಬಟ್ ಇವ್ರು ತಿಳ್ಕೊಂಡಿರೋ ತುಂಬ ವಿಷಯ ಇದೆ. ಇವ್ರನ್ನ ನೋಡಿದ್ರೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದಾರೆ ಅಂತ ಅನ್ಸಲ್ಲ ಸಿನಿಮಾ ಬಗ್ಗೆ. ಸೊ ಹರಿದೋಗಿರೋ ಜೀನ್ಸ್ ನೋಡಿ ನಾವು ಜಡ್ಜ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಹಂಗಲ್ಲ, ಅವ್ರದ್ದೊಂದು ಮಾತಿನ ದಾಟಿ ಇದೆ. ಬಟ್ ಕೆಲ್ಸಕ್ಕೆ ಕೂತಾಗ ಗೊತ್ತಾಗುತ್ತದು. ಒಂದು ಮೈನ್ಯೂಟ್ ಥಿಂಗ್ಸ್ ಹಿಡಿತಾರೆ, ನಮಗೆ ಗೊತ್ತಿರಲ್ಲ, ಅದು ನಾವೇ ಮಾಡಿರೋದ ಅನ್ಸುತ್ತೆ. ಆಮೇಲೆ ಅಂದ್ರೆ ನಿಮ್ಮ ಹಳೆ ಕೆಲಸದಿಂದ ಮೈನ್ಯೂಟ್ ಥಿಂಗ್ಸ್ ಹಿಡಿದು ಹೇಳ್ತಾ ಇದ್ದಾರಾ ಅಥವಾ ಈ ಕಂಪೋಸಿಂಗ್ ಕೂತಾಗ ಇವಾಗ ನೀವು ಆಲ್ಫಾ ಅಂತ ಹೇಳಿದಾಗ, ನಾವು ಶುರು ಮಾಡಿದಾಗ ಯೂಶಲಿ ನಾವೇನು ಮಾಡ್ತೀವಿ ಆಸ್ ಎ ಕಂಪೋಸರ್, ಆಲ್ಫಾ 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 ನಾರೇ ನಾನೇ ನಾನ ಬಂದ ನಾನೇ ನಾನು ಅಂತ 2 ಸಲ ರಿಪೀಟ್ ಮಾಡ್ತೀವಿ. ಸರ್ ಇನ್ನೂ ಒಂದ್ಸಲಿ ರಿಪೀಟ್ ಮಾಡಿ ಅಂತಾರೆ ಅವರು. ಆಮೇಲೆ ಲಿರಿಕಲಿ ಅದನ್ನ ಕತೆ ಹೇಳ್ಕೊಂಡ್ಬರ್ತಾರೆ. ಅದು ಇವ್ರ ವಿಷನ್. ಆ ಥರ ಮೈನ್ಯೂಟ್ ಥಿಂಗ್ಸ್ನ ಹಿಡಿದು ಎಲ್ಲಿ ಎಕ್ಸ್ಟೆಂಡ್ ಮಾಡಬೇಕು. ಬಟ್ ಆವಾಗ ನೀವು ಹೇಳಲ್ವಾ ಸರ್, ಸಂಗೀತದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, ಈವನ್ ನಂಬರ್ಸ್ ಇರಬೇಕು, ಆಡ್ ನಂಬರ್ಸ್ ಇರಬೇಕು, ಸೊ ಐ ಕಾಂಟ್ ರಿಪೀಟ್ ಥ್ರೈಸ್, ಐ ವಿಲ್ ಹ್ಯಾವ್ ಟು ರಿಪೀಟ್. ಇಲ್ಲ, ಇದು ಡಿಸ್ಕಷನ್ ನನಗೆ ತುಂಬ ಮುಂಚೆಯಿಂದಲೂ ನಾನು ಹೇಳ್ತೀನಿ. ಇವಾಗ ಯಾವುದೇ ಇದು ನಾನು ಎಕ್ಸಾಂಪಲ್ಲು ಕೊಡ್ತೀನಿ. ಈಗ ನಮ್ಮ ದೇಶದಲ್ಲಿ ನಾವು ಲೆಫ್ಟ್ ಸೈಡ್ ಹೋಗ್ಬೇಕು, ವೆಸ್ಟರ್ನ್ ಕಂಟ್ರೀಸಲ್ಲಿ ರೈಟ್ ಸೈಡ್. ಯಾರು ಮಾಡಿರೋದು ರೂಲ್? ಅದು ನಾವೇ ಮಾಡ್ಕೊಂಡಿರೋದು, ನಾವೇ ಬ್ರೇಕ್ ಮಾಡಬೇಕದು. ಎಷ್ಟೊಂದು ಸಿನಿಮಾಗಳಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಕಂಪೋಸರ್ಸ್ ಮಾಡಿರೋದ್ರಲ್ಲೂ ಅದು ಈವನ್ ನಂಬರ್ಸ್ ಆಕೆ ಇಷ್ಟೇ ಇರಬೇಕು ಅಂತ ಇದೆ. ಇವಾಗ ಕರ್ನಾಟಿಕ್ ಮ್ಯೂಸಿಕ್ ಬಂದರೆ ಎಲ್ಲ ಆವರ್ತಗಳಾಗಲಿ ಎಲ್ಲ ಈವನ್ ನಂಬರಲ್ಲೇ ಬಂದು ಈಗ ಆವರ್ತಕ್ಕೆ ಹಿಂಗೆ ನಿಲ್ಲಬೇಕು ಅಂತಿದೆ. ಬಟ್ ಅದು ಸಿನಿಮಾನೇ ಬ್ರೇಕ್ ಮಾಡೋದು. ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಏನಾಗುತ್ತೆ, ಇವ್ರು ತೆಕ್ಕೊಂಡು ಬಂದಿರೋದಕ್ಕೆ ವಿಜುವಲ್ಲಿಗೆ ನಾವು ಕೊಡ್ತಾ ಇರ್ತೀವಿ ಮ್ಯೂಸಿಕ್. ಸೊ ವಿಜುವಲ್ಗೆ ನಾವು ಅಲ್ಲೇ ನಿಲ್ಲಿಸ್ಬೇಕು, ಸೈಲೆನ್ಸ್ ಕೊಡಬೇಕು ಮತ್ತು ಶುರು ಮಾಡಬೇಕು. ಆ ಸೈಲೆನ್ಸ್ ನಿಮಗೆ ಹೆಂಗೆ ಅದಕ್ಕೆ ಈವನ್ ನಂಬರ್ಗೆ ಹೆಂಗೆ ಸಿಗುತ್ತೆ? ನಮಗೆ ಚಾನ್ಸೇ ಇಲ್ಲ ಸಿಗೋದಕ್ಕೆ. ಅಲ್ಲೆಲ್ಲ ಲೆಕ್ಕಾಚಾರಗಳು ತಪ್ಪಾಗುತ್ತೆ. ತಪ್ಪಂದ್ರೆ ಲೆಕ್ಕಾಚಾರಗಳ ವ್ಯತ್ಯಾಸ. ಕರೆಕ್ಟ್. ಈ ಟ್ರೇಲರ್ದು ಸ್ಕೋರ್ ಬಗ್ಗೆ ಹೇಳಿ. ನನಗೆ ಆ ಪಾರ್ಟ್ ಆಫ್ ಮ್ಯೂಸಿಕ್ ಗೊತ್ತಿಲ್ಲ, ಬಟ್ ಸುಮ್ಮನೆ ಲೂಸ್ ಆಗಿ ಇಡಿಎಂ ಅಂದ್ಬಿಡ್ತೀನಿ ನಾನು. ಅದೇನೋ ಒಂದು ರೀತಿಯಲ್ಲಿ ನನ್ನ ಏನೋ ವೊಕ್ಯಾಬ್ಯುಲರಿ ಪ್ರಕಾರ ಇಡಿಎಂ ತರ ಹೋಗಿ ಆಮೇಲೆ ಸ್ವಲ್ಪ ಇಂಡಿಯನ್ ಟಚ್ ಬರುತ್ತೆ. ಪ್ಲಸ್ ಬಟ್ ಇದು ಆಕ್ಷನ್ ಪ್ಲಸ್ ಇಂಟೆನ್ಸಿಟಿನ ಮೇಂಟೈನ್ ಮಾಡ್ತಾರೆ. ಹೌ ಡಿಡ್ ಯು ಗೋ ಅಬೌಟ್ ದಿ ಟ್ರೇಲರ್ಸ್? ಇವ್ರದ್ದೇ ಐಡಿಯಾ. ಅಂದರೆ ಇವರು ಬಂದಾಗ ನನಗೆ
ವಿಜಯ್ ಸರ್ ಏನು ಹೇಳಿದ್ರು ಅಂದರೆ, ಸರ್ ಇದೇ ಸ್ಟೈಲಿಶ್ ಆಗಿರಬೇಕು, ಬಟ್ ಅದ್ರ ಜೊತೆಗೆ ನೀವು ಏನು ಕಾಪಾಡ್ಕೊಂಡು ಬಂದಿದ್ದೀರಾ, ಅದೊಂದು ಕ್ಲಾಸಿಕಲ್ ಟಚ್ ಕೊಡ್ತೀರಾ, ಇದಾಗಲಿ ಅದು ಬೇಕು ನನಗೆ, ಆ ಥರ ಅವರು ಹೇಳಿದರು. ಹಾಗಾಗಿ ಅದು ಈ ವಯಲಿನ್ನಿಂದ ಶುರು ಮಾಡಿದ್ದು. ಅವ್ರ ಎದುರುಗಡೆನೇ ನಾನು ಲೈವ್ ಪ್ಲೇಯರ್ನ ಕರೆಸಿ ಅಲ್ಲೇ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಅದೊಂದು ಆಲ್ಫಾ ಇದಂದರೆ ಒಂದು ಆ ಉಲ್ಫ್ಗೆ ರಿಲೇಟ್ ಆಗುತ್ತೆ ನಾನು ತಿಳ್ಕೊಂಡಿರೋದು. ಈ ಉಲ್ಫ್ ಇದರಲ್ಲಿ ಅದರಲ್ಲಿ ಆಲ್ಫಾ ಅನ್ನೋದೊಂದು ಅದೇನದು ಆ ರೀತಿ ಅದೊಂದು ಸೌಂಡ್ ತೆಗಿಬೇಕಿತ್ತು. ಅದಕ್ಕೆ ಆ ವಯಲಿನಲ್ಲೇ ಆ ನಾರಾಯಣ್ ಶರ್ಮಾ ಅಂತ ಅವ್ರು ವಯಲಿನ್ ಪ್ರಾಕ್ಟೀಸ್ ಮಾಡ್ತಾ ಏನೋ ಒಂದು ಸೌಂಡ್, ಏನು ಸೌಂಡು ಅಂದರೆ ಈ ಥರ ಸರಿ ಈ ಟೆಂಪೋಗಿ ನುಡಿಸಿ ಅಂದ್ಬಿಟ್ಟು ಅದಂತೆ ಅದೊಂಥರ ಉಲ್ಫ್ ಥರನೂ ಸೌಂಡ್ ಆಗಬೇಕು ನಮ್ಮ ಹೀರೋ. ಇದಕ್ಕೆ ಆ್ಯಕ್ಚುಲಿ ವಯಲಿನಲ್ಲೇ ಅದು ತೆಗ್ದಿರೋದು ಟೋನ್. ಅದು ಒಂದೇ ಒಂದು ಸಿಂಗಲ್ ವಯಲಿನಲ್ಲಿ ಆ ಟೋನ್ ತೆಗೆದು ಅದಕ್ಕೆ ಇವರು ಇಷ್ಟ ಆಯ್ತು ಇವ್ರಿಗೂ. ಅದು ಹಂಗೆ ಕಂಟಿನ್ಯೂ ಮಾಡಿ ಆಮೇಲೆ ಸಿತಾರಿಗೆ ಬಂದು ಮತ್ತೆ ವಯಲಿನಿಗೆ ಬಂದು ಒಂದು ಎಂಡ್ ಕೊಟ್ಟು ಫಸ್ಟ್ ಆ್ಯಕ್ಚುಲಿ ಅದನ್ನು ಥೀಮ್ ಥರ ಯೂಸ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಅದು ಎಷ್ಟೊಂದು ಥೀಮ್ಗಳಾಗೋಯ್ತು. ಆಲ್ಫಾ ಟೈಟಲ್ ಥೀಮ್ ಒಂದಾಯಿತು, ಇದೊಂದಾಯಿತು ಆಯಿತು, ಹಂಗಾಗಿ ಎಲ್ಲ ಎಕ್ಸಿಕ್ಯೂಟ್ ಮಾಡಿ ಅದೊಂದು ರೂಪ ಕೊಟ್ಟಿದೆ. ಈಗ ಇದು ಆಲ್ಫಾ ಟೈಟಲ್ ಟ್ರ್ಯಾಕ್ ಇದೆ, ಇವ್ರದ್ದು ಡ್ಯಾನ್ಸ್ ನಂಬರ್ ಇದೆ, ಗುಲಾಬಿ ಬೇಬಿ ಇದೆ, ಆಮೇಲೆ ನನ್ನ ಟೀಮ್ ಅವ್ರು ಹೇಳ್ತಾ ಇದ್ರು ಇವತ್ತು ಹೀರೋ ಅಪ್ಪನ ಬಗ್ಗೆ ಒಂದು ಹಾಡು ಬರುತ್ತೆ ಅಂತ. ಟಕ್ಕಂತ ಹೇಳ್ಬೇಕು, ನಿಮಗೆ ಫೇವ್ರೇಟ್ ಯಾವ್ದು? ಹೀರೋ. ಅದಕ್ಕೆ ಅದ್ರ ಬಗ್ಗೆ ಕೇಳ್ತಾ ಇದ್ರೆ ಹೋಯ್ತಾ ರಿಲೀಸ್ ಆಯ್ತಾ ಅಂತ. ವಾಟ್ ಇಸ್ ಸ್ಪೆಷಲ್ ಅಬೌಟ್ ಇಟ್? ಎಮೋಷನ್ಸ್ ಬರುತ್ತೆ ಅಂತಲ್ಲ? ಎಮೋಷನ್ಸ್ಗಿನ್ನ ಎಲ್ಲರಿಗೂ ಒಬ್ರೊಬ್ರು ಹೀರೋ ಇದ್ದೇ ಇರ್ತಾರೆ. ಫಸ್ಟ್ ಅಪ್ಪ ಅಮ್ಮ ಹೀರೋಗಳು ಕಾಣ್ತಾರೆ, ಆಮೇಲೆ ಹೋಗ್ತಾ ಗುರುಗಳು ಕಾಣ್ತಾರೆ, ಫ್ರೆಂಡ್ಸ್ ಕಾಣ್ತಾರೆ ಇದರಲ್ಲಿ. ನನಗೆ ಈ ಇದರಲ್ಲಿ ಏನಂದರೆ, ಒಂದು ಈ ಹಾಡು ಮಾಡಬೇಕಾದ್ರೆ ಅದು ಎರಡು ವಿಷಯ. ಒಂದು ಹೀರೋ ಸಿಚುವೇಶನ್ ಇದ್ದಂಗೆ ನಮ್ಮ ತಂದೆ ಹೀರೋ ಅನ್ನೋದು, ಇನ್ನೊಂದು ನನ್ನ ಹೀರೋ ರಾಜೇಶ್ ಕೃಷ್ಣನ್. ಅಂದರೆ ಏನಂದರೆ, ನಾನು ಹಾಡೋದು ಇನ್ಸ್ಪೈರ್ ಆಗಿದ್ದೆ ಅವರಿಂದ. ಅವ್ರ ಹಾಡುಗಳನ್ನ ಕೇಳಿದೆ ನಾನು ಇನ್ಸ್ಪೈರ್ ಹಾಡಬೇಕು ಅಂತ. ಆ ಥರ ಇದು ಅಂದರೆ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಇತ್ತು ನನಗೆ, ನಮ್ಮ ತಂದೆ ಹೇಳ್ಕೊಡೋರು. ಬಟ್ ಸಿನಿಮಾದಲ್ಲಿ ಹಾಡಿದ್ದು ಹುಚ್ಚು ಅಂದ್ರೆ ನಾನು ಹಾಡಬೇಕು ಅನ್ಸಿದ್ದು ರಾಜೇಶ್ ಕೃಷ್ಣನ್ ಅವ್ರ ವಾಯ್ಸ್ ಕೇಳಿ. ಬಟ್ ಅವರ ಇನ್ಸ್ಪಿರೇಷನ್ SPB ಅಲ್ವಾ? ಹೌದು. ಅವ್ರ ಬಗ್ಗೆ ಹೇಳೋದಾದ್ರೆ ಅವರು SPB ಸರ್ ನಾನು ಹೇಳಿರೋದು ಕೇಳಿದ್ದೀನಿ, ನನ್ನ ಮಗ ಇದು ಅಂತ ರಾಜೇಶ್ ಕೃಷ್ಣನ್ಗೆ. ಆ ಥರ ಇದು ಅವ್ರ ಸಂಬಂಧ. ಅವ್ರು ಯಾರೋ ತಮಿಳ್ ಇಂಟರ್ವ್ಯೂಲಿ ಹೇಳ್ತಾ ಇದ್ರು, ಈಗ ಮನು ಅವ್ರಿಗೂ SPB ಅವ್ರಿಗೂ ಸ್ವಲ್ಪ ಸಾಮೀಪ್ಯ ಇದೆ ಅಂತ ಹೇಳ್ತಾ ಇದ್ರು. ಅವ್ರು SPB ಹೇಳಿದ್ದು, ನೀವು ಕನ್ನಡದಲ್ಲಿ ಒಬ್ಬ ರಾಜೇಶ್ ಕೃಷ್ಣ ಅಂತಿದ್ದಾನೆ, ಅವನ ಹಾಡು ನನ್ನ ಹಾಡು ಕೇಳಿ ಗೊತ್ತಾಗೋದಿಲ್ಲ ನಿಮಗೆ ಅಂತ. ಅಂದರೆ ನನ್ನ ಕಂಪೋಸಿಷನ್ನಲ್ಲಿ ರಾಜೇಶ್ ಸರ್ ಹಾಡಿರೋದು ಬಾಚಕೋರಿ ಚಂದ್ರಮಂಚಕ್ಕೆ ಹಾಡಿದ್ರು ತೆಲುಗು ಅಂತ. ಅದಾದಮೇಲೆ ಲವಿನ್ ಮಂಡ್ಯ ಹಾಡಿ, ಅದಾದಮೇಲೆ 10 ವರ್ಷಗಳಾದಮೇಲೆ ಮತ್ತೆ ಇವಾಗ ಕೊಲ್ಯಾಬ್ ಆಗ್ತಾ ಇರೋದು ರಾಜೇಶ್ ಸರ್ ನಾನು. ಅದು ಕಂಪ್ಲೀಟ್ಲಿ ಕ್ರೆಡಿಟ್ ಗೋಸ್ ಟು ಇವರು ಅವರು. ಯಾಕಂದರೆ ಕಂಪೋಸ್ ಮಾಡ್ತಿದ್ದಂಗೆ ಇವರು ರಾಜೇಶ್ ಸರ್ರೇ ಸರ್ ಚೆನ್ನಾಗಿರುತ್ತೆ ಅಂತ. ಅದು ನನಗೊಂಥರ ಮೈಯೆಲ್ಲ ಸಂಚಲನ. ಅವರು ಹಾಡ್ತಿದ್ರು ಅಷ್ಟೇ, ಹಾಡಿದ್ಮೇಲೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ನನ್ನ ಕನ್ಸೋಲಿಗೆ ಕರೆದ್ರು, ಅವರು ವಾಯ್ಸ್ ಬೂತಿಗೆ ಕರೆದು ನನ್ನ ಹಗ್ ಮಾಡಿಕೊಂಡು ಫುಲ್ ಎಮೋಷ್ನಲಿ ಅವರು ತುಂಬ ಆಗೋಗಿದ್ರು. ಅವ್ರ ತಂದೆನ ಮಾಡಿಕೊಂಡು ಅದೊಂದು ಎರಡು ಕಾರಣ. ಅದೇ ಒಂದು ನಮ್ಮ ತಂದೆ ಇವರು, ಇನ್ನೊಂದು ರಾಜೇಶ್ ಕೃಷ್ಣನ್ನು ಕರಿಯರಲ್ಲಿ ತುಂಬ ಪಾತ್ರ ವಹಿಸಿದ್ದಾರೆ. ಗುರುಗಳೆಷ್ಟು ಸಲ್ಲೇಖ ಸರ್ ಎಷ್ಟು ಪಾತ್ರ ವಹಿಸಿದ್ರು, ಅದೇ ಥರ ರಾಜೇಶ್ ಸರ್. ಬಟ್ ಇದು ಫ್ರಮ್ ಅ ಡಿಸ್ಟೆನ್ಸ್ ಹಂಸಲೇಖ ಅವ್ರ ಜೊತೆ ಆದರೂ ಕೆಲಸ ಮಾಡಿದ್ದೀರಿ. ರಾಜೇಶ್ ಕೃಷ್ಣ ಅವರು ಜಸ್ಟ್ ಆಸ್ ಎನ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಆಮೇಲೆ ಗುರುಗಳ ಹತ್ರ ಬಂದಾಗ ಎಲ್ಲರನ್ನೂ ಮೀಟ್ ಮಾಡೋ ಅವಕಾಶ ಸಿಗ್ತದೆ ಸರ್ ರಾಜೇಶ್ ಸರ್. ಆಮೇಲೆ ರಾಜೇಶ್ ಸರ್ ಸೀನ್ ಮೈ ಗ್ರೋತ್ ಆ್ಯಸ್ ಎ ಕೋರಸ್ ಸಿಂಗರ್, ಆ್ಯಸ್ ಎ ಟ್ರ್ಯಾಕ್ ಸಿಂಗರ್, ಆ್ಯಸ್ ಎ ಮ್ಯೂಸಿಕ್ ಕಂಪೋಸರ್. ಆಮೇಲೆ ಅವ್ರು ಯಾವಾಗಲೂ ನನಗೆ ಅವ್ರ ಜೊತೆ ಮಾತಾಡಿದ್ರೇ ನನಗೆ ಒಂಥರ ಇನ್ಸ್ಪೈರ್. ಆಮೇಲೆ ಅವ್ರು ಈ ಹಾಡಕ್ಕೆ ಹೋದಾಗಲೂ ಅಷ್ಟೇ, ಅವ್ರ ಮನೆಯಲ್ಲೇ ಸ್ಟುಡಿಯೋ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಮನೆ ನೋಡ್ಬೇಕು ನೀವು. ಮೇಲ್ಗಡೆ ಒಂದು ಸಾಯಿಬಾಬನ್ ದೇವಸ್ಥಾನನೇ ಇಲ್ಲ, ಈಗ ಇದು ನಾಗದೇವನಹಳ್ಳಿ ಶೃಂಗೇರಿ ಉಪನಗರ ಬರುತ್ತಲ್ಲ. ಸೊ ದಟ್ ಒಂದು ಹಾಡೆಲ್ಲ ಕೇಳಿ ಅವರು ಹಾಡು ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರನ್ನೂ ಮೇಲೆ ಕರ್ಕೊಂಡೋಗಿ ಅವ್ರ ಮನೆ ಮೇಲೆ ಕರ್ಕೊಂಡಾಗ ಸಾಯಿಬಾಬಾ ಶಿರ್ಡಿಯಿಂದನೇ ತರಿಸಿ ಒಂದು ಮೂರ್ತಿ ಅಲ್ಲಿ ನಮಗೆ ಪೂಜೆ ಮಾಡಿ, ಅದು ಇಟ್ ವಾಸ್ ಎ ಡಿಫ್ರೆಂಟ್ ವರ್ಲ್ಡ್. ಅವ್ರ ಮನೆ ಒಂದು ಬೇರೆ ಪ್ರಪಂಚನೇ ಇದೆ ಇದರಲ್ಲಿ. ಆ್ಯಂಡ್
ನನ್ನ ಪ್ರಕಾರ ಅವರು ಏನಂದರೆ ಈಗಿನ ಜನ್ರೇಷನ್ಗೆ ಒಬ್ಬ ಗಾಯಕ ಕನ್ನಡನ ಪ್ರತಿನಿಧಿಸೋದು ಅಂದರೆ ಅವರೇ, ನೋ ಡೌಟ್. ಅಂದರೆ ಅಷ್ಟು ಸುಲಲಿತವಾಗಿ, ಅಷ್ಟು ಉಚ್ಚಾರಣೆ ಎಲ್ಲ ಪರ್ಫೆಕ್ಟಾಗಿ ಹಾಡೋದು ಅಂದರೆ ಅವರೇ. ಸರ್, ಇದು ಐ ವಾಸ್ ಟಾಕಿಂಗ್ ಅಬೌಟ್ ದಿಸ್ ಸ್ಟೈಲಿಸ್ಟಿಕ್ ಎಲಿಮೆಂಟ್ ಇನ್ ಆಲ್ಫಾ. ನನಗೆ ಅದು ನಿಜವಾಗ್ಲೂ ಆಲ್ಫಾ ಸ್ಟ್ಯಾಂಡ್ಸ್ ಅಪಾರ್ಟ್ ಫ್ರಮ್ ದ ರೆಸ್ಟ್ ಇನ್ ದಿ ವೇ ಯು ಹ್ಯಾವ್ ಟ್ರೀಟೆಡ್ ಇಟ್. ಅಲ್ಲಿ ಬರ್ತಿರೋ ಕ್ಯಾರೆಕ್ಟರ್ಸ್ ಆಗಲಿ, ನೀವು ಹೇಳಿದ ಇಲ್ಲಿ ಅಪ್ಪ ಮಗ ಅಂದರೆ ಅಲ್ಲಿ 3 ತಂದೆ ಮಕ್ಕಳು ಅನ್ನೋ ಹೋಗ್ತಾರೆ. ಬಟ್ ಇವರು ಕಾರ್ತಿಕ್ ಅವರನ್ನ ಯಾರೋ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೇಳ್ತಾ ಇದ್ರು, ರೋಲೆಕ್ಸ್ ನೆನಪಾಯ್ತು ವಿಕ್ರಮು ಅನ್ನೋ ಹೋಗ್ತಾರೆ. ನಾನು ಅದನ್ನು ಒಂದು ಕಾಂಪ್ಲಿಮೆಂಟ್ ಆಗಿ ಹೇಳ್ತಾ ಇರ್ತಾ ಇದ್ದೀನಿ. ಫಾರ್ ಒನ್ಸ್ ನಮ್ಮ ಕನ್ನಡ ಚಿತ್ರದಲ್ಲಿ ಒಂದು ಕನ್ವಿಕ್ಷನ್ ಇಂದ ಸ್ಟೈಲನ್ನು ಕ್ರ್ಯಾಕ್ ಮಾಡಿರೋ ಹಾಗೆ ನನಗೆ ಕಾಣಿಸ್ತಾ ಇದೆ. ವಾಟ್ ವೆಂಟ್ ಇನ್ ಟು ಇಟ್? ಒಂದು ಸ್ಟೈಲ್ ಇದೆ, ಅದಕ್ಕೆ ಒಂದು ಆಟಿಟ್ಯೂಡ್ ಇದೆ ಚಿತ್ರಕ್ಕೆ. ಅದನ್ನು ಹೆಂಗೆ ಕ್ರ್ಯಾಕ್ ಮಾಡಿದ್ರಿ ಅಂತ? ಅದೇ ಈಗ ಜನರಲಿ ಸರ್ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನಾನೇನೋ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಮಾಡೋದನ್ನೆಲ್ಲ, ನನಗೆ ಆ ಮೂಮೆಂಟ್ಗೆ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸಿದ್ನ ನಾನು ಟಕ್ಕಂತ ಮಾಡೋ ಇದು. ಸೊ ಈಗ ಜನರಲಿ ಕ್ಯಾರೆಕ್ಟರ್ ಬರಿಬೇಕಾದ್ರೂ ಈಗ ಕಾರ್ತಿಕ್ ಮಹೇಶ್ ಕ್ಯಾರೆಕ್ಟರ್ ಆಗ್ಬೋದು ಅಥವಾ ಬಾಲು ನಾಗೇಂದ್ರ ಅವ್ರ ಕ್ಯಾರೆಕ್ಟರ್ ಬರಿಬೇಕಾದ್ರೂ ಈಗ ಒಂದು ನನಗೆ ಈಗ ಹೊಯ್ಸಳಲ್ಲಿ ಅಲ್ಲೂ ಕೂಡ ಬಲಿ ಕ್ಯಾರೆಕ್ಟರ್ ನಾನು ಆ ಮಟ್ಟಕ್ಕೆ ಇದಾಗುತ್ತೆ ಆ ಥರ ಏನು ಇರಲಿಲ್ಲ. ತುಂಬ ಜನ ಅದನ್ನು ಕಾಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಈಗ ಜನರಲಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಮಗ ಇದ್ರಲ್ಲಿ ಬಲಿ ಥರನೇ ಯಾವ್ದಾರ ಕ್ಯಾರೆಕ್ಟರ್ ಇರುತ್ತಾ ಅಂತ ಜನರಲಿ ಇದು. ಸೊ ಓಕೆ, ಈ ಫ್ಲೇವರ್ ಅವ್ರಿಗೆ ಇಷ್ಟ ಆಗಿದೆ, ಸೊ ಇದಕ್ಕೊಂದು ಬೇರೆ ಒಂದು ಇದು ಕೊಡೋಣ, ಕ್ಯಾರೆಕ್ಟರೈಸೇಷನ್ ಕೊಡೋಣ ಅಂತ ಹಾಗೆ ಸೃಷ್ಟಿಯಾಗಿತ್ತು ಖಾಲಿ. ಸೊ ಖಾಲಿ ಅಂತ ಇಟ್ಬಿಟ್ಟು ಅದಕ್ಕೆ ಗಾಡ್ ಅಂತ ಹಾಕಿದ್ದೆ. ಅಂದರೆ ಈಗ ಕೆಲವು ಟೈಮಿಗೆ ನಮ್ಗೆ ಫ್ರಸ್ಟ್ರೇಟ್ ಆದಾಗ ಸಡನ್ನು ನಮಗೆ ಅನ್ಸುತ್ತೆ ನಾನೇ ದೇವರು ಗುರು, ನಾನು ಹೇಳಿದ್ದೆ ಎಲ್ಲ ಆಗೋದು ಅನ್ನೋದು. ಅದನ್ನು ಒಂದು ರೂಪ ಕೊಟ್ಟಿದ್ದು ಖಾಲಿ. ಕಾರ್ತಿಕ್ ಮಹೇಶ್ದು ಹಾಗೇನೆ. ಈಗ ನಮ್ಮಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಈಗ ನಾವೆಲ್ಲ ಬೆಳೆದಾಗ ಕಷ್ಟಗಳು ನೋಡಿರ್ತೀವಿ. ಕಷ್ಟ ಅಂದರೆ ತಿನ್ನಕ್ಕಿಲ್ದೇ ಇರೋ ಕಷ್ಟ ಆ ಥರ ಅಲ್ಲ. ಬಟ್ ಈಗ ಯಾವುದೋ ಈಗ ಪಾಶ್ ಆಗಿ ಒಂದು ಕಾರ್ ಹೋದ್ರೆ ಇದು ಹೋದ್ರೆ ಈಗ ನಮ್ಗೆ ಅವಾಗ ಮೈಂಡ್ ಸೆಟ್ ಹೆಂಗಿತ್ತು ಅಂದರೆ ಈಗ ಆ ಕಾರ್ ನನ್ನ ಹತ್ರ ಇಲ್ಲ ಅಂದರೆ ಅಟ್ಲೀಸ್ಟ್ ಅದ್ರಲ್ಲಿ ಒಂದು ಸ್ಕ್ರ್ಯಾಚ್ ಮಾಡಿ ಹೋಗ್ಬಿಡೋಣ, ಈ ಥರದ್ದೊಂದು ಇರುತ್ತೆ. ಸೊ ಇದಕ್ಕೂ ಒಂದು ರೂಪ ಕೊಟ್ಟಾಗ ಅದೊಂದು ಕ್ಯಾರೆಕ್ಟರ್ ಆಗುತ್ತೆ. ಈ ಥರ ಪ್ರತಿಯೊಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದು. ಈ ಕಾರ್ತಿಕ್ ಮಹೇಶ್ ಹೆಂಗೆ ಅಂದರೆ ಈಸ್ ಅ ರಿಚ್ ಗೈ. ಸೊ ಆಬ್ವಿಯಸ್ಲಿ ಅವ್ರ ಬಟ್ಟೆಗಳೆಲ್ಲ ಸೂಟು ಆ ಥರ ಸ್ಟೈಲಿಶ್ ಆಗೇ ಇರಬೇಕು. ನಮ್ಮ ಕಲ್ಪನೆಗಳು ಏನೇನಿದೆ ಅದನ್ನೆಲ್ಲ ಒಂದೊಂದು ಕ್ಯಾರೆಕ್ಟರ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ದಟ್ ಈಸ್ ಹೌ ಎವ್ರಿ ಕ್ಯಾರೆಕ್ಟರ್. ಅವರ ಪಾತ್ರ ಬಿಕಾಸ್ ಅವರು ಹೆಚ್ಚು ಬರ್ತಾರೆ, ಅವ್ರಿಗೆ ಸ್ವಲ್ಪ ಈ ಆ ಕ್ಯಾರೆಕ್ಟರ್ದು ನಾನು ಜಾಸ್ತಿ ಹೇಳಿದ್ರೆ ಅದು ಪ್ರಾಬ್ಲಿ ಫಿಲಮ್ ಇದಾಗುತ್ತೆ. ಬಟ್ ಅವ್ರಿಗೆ ಸ್ವಲ್ಪ ಈ ಆಧ್ಯಾತ್ಮದ ಟಚ್ ಕೊಟ್ಟಿದ್ದೀವಿ. ಅದಕ್ಕಾಗಿ ಐ ಹ್ಯಾವ್ ಕೆಪ್ಟ್ ಹಿಮ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಎಲ್ಲಾರ್ದು ಕಾಸ್ಟ್ಯೂಮ್ಸ್ನ ಅವ್ರ ಕ್ಯಾರೆಕ್ಟರ್ ರೆಪ್ರೆಸೆಂಟ್ ಮಾಡೋ ಥರನೇ ಟ್ರೀಟ್ ಮಾಡಿ ಇಟ್ಟಿರೋದು. ನನಗೆ ಸ್ವಲ್ಪ ಅದ್ರ ಬಗ್ಗೆ ಈಗ ಮಾತಾಡೋಣ. ಇವ್ರಿಗಾಗಿ ಚಿತ್ರವನ್ನು ಮಾಡಬೇಕಾಗಿ ಬಂತು, ಆ್ಯಂಡ್ ದೆನ್ ಇವರು ಹತ್ತಿರವಾಗಬೇಕು ಜನರಿಗೆ, ಅಲ್ಲಿಂದ ಥಿಯೇಟರ್ ಕರಿಬೇಕು, ಆಲ್ ಆಫ್ ದಟ್ ಇದೆ. ಬಟ್ ವೆನ್ ಯು ಸಿಟ್ ಡೌನ್ ಟು ರೈಟ್, ಈ ಕಡೆ 3 ಜನ ತಂದೆ ಮತ್ತೆ ಮಕ್ಕಳು, ಈ ಕಡೆ ತಂದೆ ಮಗ ಅನ್ನೋದು ಫಸ್ಟ್ ಬಂದ ಥಾಟ. ಹೌದು. ಓಕೆ, ಅಲ್ಲಿಂದ ಸ್ವಲ್ಪ ನೀವು ಹೇಗೆ ಡೆವಲಪ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಹೇಳಿ. ಬಂದ್ಬಿಡ್ತು ಆ ಥಾಟ್ ಬಂತು, ಓಕೆ 3-on-1 ಅಂತ. ಆ್ಯಕ್ಚುಲಿ 3-on-1 ಅಲ್ಲ, ಇತ್ತು ತುಂಬ ಪಾತ್ರಗಳೇ ಇದೆ ಅಗೇನ್ಸ್ಟ್ 1. ಸೊ ಕೆಲವೆಲ್ಲ ನಿಮ್ಮ ಚಿಕ್ಕ ಟೈಮ್ ಲೈನಲ್ಲಿ ಬಂದು ಹೋಗ್ತವೆ, ಕೆಲವು ಥ್ರೂ ಔಟ್ ದ ಫಿಲಮ್ ಬರುತ್ತೆ ಅಗೇನ್ಸ್ಟ್ ಇವ್ರ ಆಪೋಸಿಟ್ ಇದಾಗೋದು. ಸೊ ಈಗ ಜನರಲಿ ಏನಂದರೆ ಈಗ ಫಸ್ಟ್ ಐಡಿಯಾ ಏನೊಂದು ಇವ್ರಿಗೊಂದು 2 ಐಡಿಯಾ ಅಂತ ಇದು ಮಾಡಿ ಪಿಚ್ ಮಾಡಿದಾಗ ಈಗ ಇವ್ರಿಗೆ ಜಾಸ್ತಿ ಇದು ಇಷ್ಟ ಆಯಿತು. ಬಿಕಾಸ್ ದ ರೀಸನ್ ಬೀಯಿಂಗ್ ನಮಗೆ ನಮ್ಮ ಅಪ್ಪನೇ ಹೀರೋ. ಸೊ ಇದು ನನಗೆ ತುಂಬ ಕನೆಕ್ಟ್ ಆಯಿತು ಸರ್ ಬೇಗ ಅಂದರೆ. ಸೊ ಅದನ್ನು ಹೆಂಗೆ ಇದು ಮಾಡಿದ್ದಂದರೆ ನಾನೊಂದು ವರ್ಷನ್ ಐ ರೋಟ್ ಇಟ್ ಮೈಸೆಲ್ಫ್. ಅದು ಬಿಟ್ಟು ನಮ್ಮ ಟೀಮಲ್ಲಿ ಎಲ್ಲರಿಗೂ ಒಂದೊಂದು ವರ್ಷನ್ ಬರೀರಿ ಅಂತ ಇದು ಮಾಡಿದ್ವಿ. ಸೊ ಅವರೆಲ್ಲರೂ ಏನಂತಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಕಥೆನ ಟ್ರಾವೆಲ್ ಮಾಡಿಸಿ ಅದರಲ್ಲಿ ಏನು ಬೆಸ್ಟ್ ಪಾರ್ಟ್ಸ್ ಇತ್ತು ಅದನ್ನು ತೊಗೊಂಡು ಇದ್ರಲ್ಲಿ ಮಾಡಿದ್ವಿ. ಬಿಕಾಸ್ ನನಗೇನಂದರೆ ಈ ಫಿಲ್ಮಲ್ಲಿ ನಾನು ಟ್ರೈ ಮಾಡಿದ್ದೇನೆಂದರೆ ಎವ್ರಿ ಟೈಮ್ ಲಾಸ್ಟ್ 2 ಫಿಲ್ಮ್ಸಲ್ಲಿ ಏನಂದರೆ ನಾನು ಬರೆದಿದ್ದೆ ಇಟರ್ನಲ್ ಅನ್ನೋ ಒಂದು ಇದಿರುತ್ತೆ ನಮ್ಮ ಜನರಲ್ಲಿ. ಇದರಲ್ಲಿ ನಾನು ಹಂಗೆ ಹೋಗಲಿಲ್ಲ. ಪ್ರಾಬ್ಲಮ್ ಏನಂದರೆ ಓಕೆ ಬೇರೆ ಒಂದು ಆ್ಯಂಗಲಲ್ಲಿ ಟ್ರೈ ಮಾಡೋಣ, ಬಿಕಾಸ್ ಅದ್ರಲ್ಲಿ 2 ವರ್ಕ್ ಆಗಿಲ್ಲ ಅಂದರೆ ಐ ಹ್ಯಾವ್ ಟು ಟ್ರೈ ಸಮಥಿಂಗ್ ನ್ಯೂ ಇನ್ ದಿಸ್. ಸೊ ಅದಾದಮೇಲೆ ಈ ಸ್ಟೈಲಿಶ್ ಇದೆಲ್ಲ ಬಂದಾಗ ಇಟ್ಸ್ ಆಲ್ ಪಾರ್ಟ್ ಆಫ್ ದ DOP ಅವ್ರ ಲೈಟಿಂಗ್ ಪ್ಯಾಟರ್ನ್ ಆಗ್ಬೋದು, ಆಮೇಲೆ ಅಮರ್ ಸರ್ ಅವ್ರ ವರ್ಕ್ ಆಗ್ಬೋದು. ಈಗ ನಾನು ಹೆಂಗೆ ಅಂದರೆ ಅವ್ರ ಕೆಲಸದಲ್ಲಿ ಜಾಸ್ತಿ ಇಂಟರ್ಫಿಯರ್ ಆಗಲ್ಲ. ಕಾರ್ತಿಕ್ ಅವ್ರಿಗೆ ಅಮರ್ ಅವ್ರಿಗೆ ಒಂದು ಸ್ಪೆಸಿಫಿಕೇಶನ್ಸ್ ಕೊಟ್ಬಿಟ್ಟು ನನಗೆ ಈ ಟೋನಲ್ಲಿ ನಾನು ನೋಡ್ತಾ ಇದ್ದೀನಿ ಸಿನಿಮಾನ, ಈ ಥರ ಇರಬೇಕು ನನಗೆ ಪ್ರತಿಯೊಂದು ಫ್ರೇಮಲ್ಲೂ ರೆಡ್ ಎಲಿಮೆಂಟ್ ಕಾಣಬೇಕು. ಬಿಕಾಸ್ ರೆಡ್ ಲವ್ನು ಡಿಸ್ಕ್ರೈಬ್ ಮಾಡುತ್ತೆ, ಆ್ಯಂಗರ್ ಎಲ್ಲದನ್ನು ಇದು ಮಾಡುತ್ತೆ. ಸೊ ನಂಗೆ ರೆಡ್ ಬೇಕು. ಈ ಥರ ಕೆಲವು ಸ್ಪೆಸಿಫಿಕೇಶನ್ಸ್ ಕೊಟ್ಬಿಟ್ಟು ಬಿಟ್ಟಿರ್ತೀನಿ. ಈಗ ನಿಮ್ಮ ಪಿಕ್ಚರಲ್ಲಿ ಈಗ ಕೆಲವು ಈಗ ರಮೇಶ್ ಇಂದ್ರ ಅವ್ರದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾರೆಕ್ಟರ್ ಅವ್ನು ಹಿಂಗೆ ಇರಬೇಕು,
ಬಾಲು ಐ ವಾಂಟ್ ಹಿಮ್ ಟು ಬಿ ವೆರಿ ಕಲರ್ಫುಲ್, ಬಿಕಾಸ್ ಅದೇ ಹೇಳಿದ್ನಲ್ಲ, Correct. ಈಗ ನನ್ನಲ್ಲಿ ಇಲ್ಲ ಅಂದಾಗ ನಾನು ಕಲರ್ಫುಲ್ ಆಗಿರಬೇಕು ಅನ್ನೋದು ಅದು ಬೇರೆ ತರ ಪ್ರೊಜೆಕ್ಟ್ ಆಗುತ್ತೆ. ಅವ್ರಿಗೆ ರೆಡ್ ಶೇಡ್ಸ್ ಏನಕ್ಕೆ ಅಂದ್ರೆ ವಾಟ್ ಎವರ್ ಈ ಸೀಸ್ ಇಟ್ಸ್ ಅದು ಬ್ಲಡ್ ಇದ್ರಲ್ಲೇ ನೋಡ್ತಾನೆ ಅವನು. ಆಮೇಲೆ ಮೂಗ್ ಏನಕ್ಕೆ ಅಂದ್ರೆ ಈಸ್ ಟೂ ಮಚ್ ಅಟ್ಯಾಚ್ ಟು ಹಿಸ್ ಮದರ್. ಈ ತರ ಕೆಲವು ಡಿಸ್ಕ್ರೈಬ್ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ ನಾನು. ನೆಕ್ಸ್ಟ್ ಏನೇ ವಿಜುವಲ್ ಇದು ಮಾಡಿದ್ರು ಇಟ್ಸ್ ಕಂಪ್ಲೀಟ್ಲಿ ಅವ್ರು ಕಾರ್ತಿಕ್ ಅವ್ರದ್ದಾಗ್ಲಿ ಅಮರ್ ಅವ್ರದ್ದಾಗ್ಲಿ ಅವ್ರ ಕೆಲಸ. ಸೊ ಅದ್ರಲ್ಲಿ ನಾನು ಫುಲ್ ನಂದೇ ಎಲ್ಲ ಇದು ಸ್ಟೈಲ್ ಇದು ನಾನು ತಗೊಳ್ಳಲ್ಲ. ಸರಿ. ಆ್ಯಂಡ್ ಐ ಆಮ್ ನಾಟ್ ಇದೇ ಮಾಡ್ಬೇಕು ಅನ್ನೋದಿಲ್ಲ. ನನ್ನ ತಲೆಯಲ್ಲಿ ಏನಿದೆ ಅದನ್ನು ನಾನು ಹೇಳ್ತೀನಿ. ನೆಕ್ಸ್ಟು ಇವಾಗ ನಾನು ಇವ್ರನ್ನ ಆ್ಯಕ್ಟ್ರಾಗಿ ಹೈರ್ ಮಾಡಿದ್ದೀನಿ ಅಂದರೆ ಈ ಸಪೋಸ್ ಟು ಆ್ಯಕ್ಟ್. ಸೊ ಅದು ಅವ್ರ ಕೆಲಸ, ಅದನ್ನು ನಾನು ಬ್ರೀಫ್ ಮಾಡಿ ಬಿಡ್ತೀನಿ. ಇವ್ರು ಮ್ಯೂಸಿಕ್ ಮಾಡೋಕ್ಕೆ ಸರ್ ತೊಗೊಂಡಿರೋದು ಅದೇ ರೀಸನ್ಗೆ, ನನಗೆ ಈ ಥರ ಬೇಕು ಅಂತ ಬಿಡ್ತೀನಿ. ಈಗ ನನಗೆ ಅವ್ರು ಹೇಳ್ತಾರೆ ಈಗ ಇವರಿಂದ ಇವ್ರು ಹಿಂಗೆ ಇದು ಕೊಟ್ಟರು ಅಂತ, ನನಗೆ ಹೇಳಿದ್ನಲ್ಲ ಆ ಮೂಮೆಂಟಲ್ಲಿ ಏನು ಅನಿಸುತ್ತೆ ಅದನ್ನು ಹೇಳ್ತೀನಿ. ಸೊ ಅದಕ್ಕೆ ನೆಕ್ಸ್ಟ್ ಅವರೇ ಅದನ್ನು ರೂಪ ಕೊಟ್ಟಿರೋದು. ಈಗ ಥೀಮ್ ಕ್ರಿಯೇಟ್ ಮಾಡಿದ್ದು ಎಲ್ಲದನ್ನು ಅದರಲ್ಲಿ ಏನೋ ಚೆನ್ನಾಗಿಲ್ಲ ಅಥವಾ ಇದನ್ನಿನ್ನೂ ಬೇರೆ ಥರ ಏನಾರು ಮಾಡ್ಬೋದಾ ಸರ್ ಅಂತ ಕೇಳ್ತೀನಿ. ಬಿಕಾಸ್ ಅದನ್ನು ಹೇಳ್ತೀನಿ, ನಂಗೆ ಮ್ಯೂಸಿಕಲ್ಲಿ ನಮ್ಗೆ ಗೊತ್ತಿರಲ್ಲ, ಕೇಳಿದಾಗ ಮಜಾ ಕೊಡ್ತಾ ಸರ್ ಅದನ್ನು ಹಾಕಿ ಇದನ್ನು ಜಾಸ್ತಿ ಇದು ಮಾಡ್ಬೋದಾ. ಕೆಲವು ಟೈಮ್ ಅದನ್ನು ಕೇಳಿದ್ದೀನಿ, ಇವ್ರು ಅಂದ್ರೆ ಆಲ್ಫಾ ಇದು ನಾನು ಅದನ್ನು ಕೇಳಿದೆ ಸರ್ ನಂಗೆ ಮ್ಯೂಸಿಕ್ ಅದು ಲೆಕ್ಕಾಚಾರ ಗೊತ್ತಿಲ್ಲ, ತಪ್ಪಾದರೆ ನೀವೇ ಅದನ್ನು ತಿದ್ಬಿಟ್ಟು ಹೆಂಗೋ ಒಂದು ಮಾಡಿ ಇದು ಬೆಟರ್ ಇರುತ್ತೆ ಅಂತ. ಸೊ ಆ ಥರ ದಟ್ಸ್ ಹೌ ಇಟ್ ಹ್ಯಾಪನ್. ಸಿನಿಮಾ ಹ್ಯಾಪನ್ ಸರ್, ನಾವು ಇದೇ ಮಾಡ್ತೀವಿ ಅಂತ ಮಾಡೋದಕ್ಕಾಗಲ್ಲ. ಇಫ್ ಎಟ್ ಆಲ್ ಹಂಗೆ ಮಾಡಿದ್ರೆ ಎವ್ರಿ ಸಿನಿಮಾ ನಾವು ಹಂಗೆ ಮಾಡಬೇಕಾಗುತ್ತೆ, ಆಗಲ್ಲ. ಸರಿ, ಈಗ ಅಚ್ಯುತ್ ಅವರ ಕಾಸ್ಟಿಂಗ್ ಬಗ್ಗೆ ತಗೊಳ್ಳೋಣ. ಅದರಲ್ಲಿ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಇವರು ಹೇಳಿದ ಹಾಗೆ ಅಚ್ಯುತ್ ಅವರಿಗೆ ಒಂದು ಪೊಲೀಸ್ ಯೂನಿಫಾರ್ಮು ಅಥವಾ ರೆಗ್ಯುಲರ್ ತಂದೆಯ ಒಂದು ಬಟ್ಟೆ, ಮನೆ ಹಾಕೋ ಬಟ್ಟೆ, ಅವ್ರ ಸ್ಕ್ರೀನ್ ಬಂದು ಕೂಡ ವಿ ಆರ್ ಸೋಲ್ಡ್. ಅವ್ರು ಒಂದು ಡೈಲಾಗ್ ಹೇಳೋದು ಬೇಕಾಗಿಲ್ಲ, ಇವ್ರ ತಂದೆನಾ ಸರಿ ಅಲ್ಲಿ ಹೋಗ್ಬಿಡ್ತೀವಿ, ಇವ್ರ ಕಾಪ ಹೋಗ್ಬಿಡ್ತೀವಿ. ಬಟ್ ಅಟ್ ದಿ ಸೇಮ್ ಟೈಮ್ ಆ ಫೆಮಿಲಿಯಾರಿಟಿ ಸ್ವಲ್ಪ ನೆಗೆಟಿವ್ ಆಗೋ ವರ್ಕ್ ಆಗಲ್ವಾ ಅಂತ. ಇಲ್ಲ ಅವರು ಕೂಡ ಇನ್ನೆಷ್ಟು ಬೇರೆ ಬೇರೆ ಕಾಪ್ ರೋಲ್ಸ್ ಮಾಡಬಹುದು ಅನ್ನೋದು ನನಗೆ. ಅಲ್ಲ ಈಗ ಏನಾಗುತ್ತೆ, ಐ ಥಿಂಕ್ ಪೀಪಲ್ ಲವ್ ಹಿಮ್ ಇನ್ ವಾಟ್ ಎವರ್ ಕ್ಯಾರೆಕ್ಟರ್ಸ್ ಹಿ ಡಸ್. ಅದೇ ಅವ್ರಿಗೆ ಪ್ಲಸ್ ಪಾಯಿಂಟು. ನೀವು ಅದು ಅವ್ರು ರಿಪಿಟೇಟಿವ್ ಥರ ಅನಿಸಿದ್ರು ಅಥವಾ ಏನೇ ಮಾಡಿದ್ರು ಜನಕ್ಕೆ ಅವ್ರು ಇಷ್ಟ. ನಮಗೂ ಕೂಡ ಅವ್ರು ತುಂಬ ಇಷ್ಟ. ಈಗ ರಾಮಾಚಾರಿಯಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಿ ಈಸ್ ವೆರಿ ಸಿಂಪಲ್, ಐ ಮೀನ್ ಟು ಸೇ ತುಂಬ ಈಸಿಯಾಗಿ ಬ್ಲೆಂಡ್ ಆಗ್ತಾರೆ, ಇದಾಗ್ತಾರೆ. ಇನ್ಫ್ಯಾಕ್ಟ್ ಇವ್ರ ಜೊತೆ ಒಂದು 2 ದಿನ ವರ್ಕ್ ಮಾಡಿದ್ಮೇಲೆ ನಮ್ಮ ಸೈಡ್ ಕರ್ಕೊಂಡೋಗಿ ಹೇಳಿದ್ರು ತುಂಬ ಚೆನ್ನಾಗಿ ನಗ್ತಾನ ಹುಡುಗ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಇವ್ರು ಜನರಲಿ ಇವ್ರು ಕೇಳೋರು, ಸರ್ ಯಾರು ಏನಂತ ನಾನು ಹೇಳಲ್ಲ. ಬಿಕಾಸ್ ಅದೆಲ್ಲ ಹೇಳಬಾರ್ದು ಈಗಲೇ, ಲೆಟ್ ಹಿಮ್, ಅದು ಬೇಡ ಹೋಗೋದು ಅಂದ್ಬಿಟ್ಟು ಒಂದು ಸ್ವಲ್ಪ ಏನೂ ಹೇಳಿಲ್ಲ. ಎಲ್ಲ ಪಿಕ್ಚರ್ ಆದಮೇಲೆ ಹೇಳಿದ್ದು ಯಾರ್ಯಾರು ಏನೇನಂದ್ರು ಇದು ಅಂತ. ಸೊ ಅವರು ಆ ಕಂಫರ್ಟ್ ಝೋನ್ನ ಕೊಡ್ತಾರೆ ನಮಗೂ ಆಗಲಿ ಆ್ಯಕ್ಟರ್ಗಳಿಗಾಗಲಿ. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ಪಾತ್ರ ಬರೀಬೇಕಾದ್ರೆ ಅವರೇ ಬೇಕು ಅಂತ ಅನಿಸುತ್ತೆ. ನಾವು ಅದನ್ನು ಅದ್ರ ಹಿಂದೆ ಅವ್ರು ಈ ಥರ ಮಾಡಿದ್ರು ಪೊಲೀಸು ಅದೆಲ್ಲ ತಲಕ್ಕೆ ಬರಲ್ಲ. ಈಗ ಇನ್ಫ್ಯಾಕ್ಟ್ ಅವಾಗ ನಾವಿದ್ದು ಪಿಕ್ಚರ್ ಶೂಟ್ಗೆ ಹೋಗೋ ಮುಂಚೆ ಇದರಲ್ಲಿ ಯಾವುದದು ಮುರಳಿ ಅವ್ರದ್ದು ಬಗೀರಾ ಮೂವಿನಲ್ಲೂ ಈ ವಾಸ್ ಪ್ಲೇಯಿಂಗ್ ಎ ಕಾಪ್. ಸೊ ಅದು ನೋಡಿದ್ಮೇಲೆ ಬಂದರೆ ಕರೆಕ್ಟ್ ಅಲ್ವಾ, ಇದರಲ್ಲೂ ಕಾಪಲ್ಲ, ಹೀರೋ ಅವ್ರ ಅಪ್ಪನೇ, ಸಿಮಿಲರ್ ಆಗಲ್ವಾ, ಏನು ಮಾಡೋಣ, ಆ ಥರ ಇದು ಮಾಡೋಕ್ಕಲ್ಲ. ಬಟ್ ಹಿ ಪ್ಲೇಸ್ ಇಟ್ ವೆಲ್. ಸೊ ನಮ್ಮೇಲೆ ಇಲ್ಲಿ ನಮಗೆ ಬೇರೆ ಆಪ್ಷನ್ಸು ಇಲ್ಲ, ಟು ಬಿ ಫ್ರ್ಯಾಂಕ್. ಯಾರು ಇರೋದೇ ಒಂದೋ ಇಬ್ಬರು, ಅವ್ರನ್ನೂ ಕಾಸ್ಟ್ ಮಾಡಿಲ್ಲ ಅಂದರೆ ಬೇರೆ ಲ್ಯಾಂಗ್ವೇಜ್ ಅಂತಂದರೆ ಅವ್ರು ನಮಗೆ ಕನೆಕ್ಟ್ ಆಗಲ್ಲ, ಅಪ್ಪ ಅನ್ಸಲ್ಲ. ಸೊ ಅದ್ರ ಬದಲು ನೋಡಿದಿರಲ್ಲ, ಓಕೆ ಇಟ್ಸ್ ಈಸಿ ಟು ಕನೆಕ್ಟ್. ಇದರಲ್ಲಿ ಇದು ಐ ಜಸ್ಟ್ ಮೇಡ್ ಅ ನೋಟ್ ಆಫ್ ಇಟ್. ಆರ್ಮ್ಡ್ ರಾಬರಿ, ಡ್ರಗ್ ಸ್ಮಗ್ಲಿಂಗು, ನಾರ್ಕೋಟಿಕ್ಸ್ ವೈಲೇಷನ್ಸ್ ಅಂತ ಇದೆ. ಅಂಡ್ ದಟ್ ಇಸ್ ವಾಟ್ ಹಿ ವಿಲ್ ಬಿ ಚಾರ್ಜ್ಡ್ ಅಗೇನ್ಸ್ಟ್, ಚಾರ್ಜ್ ಫಾರ್. ಇದು ನಾನು ಒಂದು ಏನಂತ ಹೇಳೋದು, ಒಂದು ಕ್ರಿಟಿಸಿಸಮ್ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ಬಿಕಾಸ್ ನನಗೆ ಅವ್ರ ಫಿಲ್ಮ್ಸ್ ಇಷ್ಟ, ವರ್ಕ್ ಆಗಿದೆ, ಇಷ್ಟ ಆಗಿದೆ. ಈ ಲೋಕೇಶ್ ಕನಕರಾಜ್ ಅವ್ರು ಮಾಡೋ ಚಿತ್ರಗಳಲ್ಲಿ ಅವ್ರು ಹೇಳಿದ್ರು ಇದು ಡ್ರಗ್ ಫ್ರೀ ಸೊಸೈಟಿ ಆಗಬೇಕು, ಹಾಗಾಗಿ ದಿಸ್ ಇಸ್ ದಿ ಹಿನ್ನೆಲೆ ಅಂಡ್ ಆಲ್ ಆಫ್ ದಟ್. ನೌ ಇಫ್ ಐ ಟೆಲ್ ಯು ಐ ಆಮ್ ಏಬಲ್ ಟು ಸಿ ಅ ಟಿಂಜ್ ಆಫ್ ಇಟ್, ವಾಟ್ ವಿಲ್ ಯುವರ್ ರೆಸ್ಪಾನ್ಸ್ ಬಿ? ಅಲ್ಲ, ಅದು ನಮ್ಮ ಕತೆಗೆ ಈಗ ಒಂದು ನೀವು ಅಂಡರ್ ವರ್ಲ್ಡು ಅಥವಾ ಡಾರ್ಕ್ ವರ್ಲ್ಡ್ನ ತೋರಿಸ್ಬೇಕಂದ್ರೆ ಈ ವಿಚಾರಗಳಲ್ಲೇ ಡೀಲ್ ಮಾಡಬೇಕು ನಾನು. ಇನ್ನೇನು ಬೇರೆ ಇಲ್ಲ ನನಗೆ. ಒಂದು ಗನ್ ಆಗ್ಬೋದು, ಡ್ರಗ್ಸ್ ಆಗ್ಬೋದು, ಇದರಲ್ಲೇ ಮಾತಾಡಬೇಕು ನಾನು. ಇನ್ನೇನು ಇಲ್ಲಿಗಲ್ ತೋರ್ಸೋಕ್ಕೆ ಸಾಧ್ಯ ನಾನು? ಇನ್ನೇನಿಲ್ಲ, ನಮಗೆ ಕನೆಕ್ಟ್ ಆಗೋದು ಇನ್ನೇನಿಲ್ಲ. ಸೊ ಆ ಎಲಿಮೆಂಟ್ ಸಿಮಿಲರ್ ಅನಿಸಿದ್ರೆ ಅದೊಂಥರ ನಿಮ್ಗೆ ಹೆಂಗಂದ್ರೆ ಜನರಲಿ ಯಾರೋ ಕಮೆಂಟ್ ಹಾಕ್ತಾರೆ ಇದು ಅದರಿಂದ ತೆಗೆದ್ಬಿಟ್ಟು, ಹಂಗಲ್ಲ, ಇರೋದೇ ಈ ವಿಚಾರಗಳನ್ನ. ಇದು ಬಿಟ್ಟು ನಾನು ಬೇರೆ ಇನ್ನೇನು ಮಾತಾಡಲಿ. ಹೊಸದೇನೋ ತಂದರೆ, ಈಗ ನಾನು ಸೈನ್ಸ್ ಫಿಕ್ಷನ್ ಏನೋ ತಂದರೆ ಜನಕ್ಕೆ ಹೋಗಲ್ಲ ತಲೆಗೆ. ಬಿಕಾಸ್ ವಿ ಆರ್ ನಾಟ್ ಯೂಸ್ ಟು ಇಟ್. ಹೋಗಲ್ಲ ಅಂದರೆ ಅವ್ರನ್ನ ಇದು ಕೆಳಗಿಳಿಸ್ತಿದೀವಿ ಅಂತಲ್ಲ, ವಿ ಆರ್ ನಾಟ್ ಯೂಸ್ ಟು ಇಟ್. ಸೊ ಇದು ಸಿಮಿಲರ್ ಅಂದಾಗ ಅದಕ್ಕೆ ಆ್ಯಕ್ಚುಲಿ ಆನ್ಸರ್ ಮಾಡೋಕ್ಕೆ ಆಗಲ್ಲ, ಕಷ್ಟ. ಇಲ್ಲ, ದಟ್ಸ್ ಅ ಫೇರ್ ಆನ್ಸರ್. ಇದರಲ್ಲಿ ಲವ್ ಇಂಟ್ರೆಸ್ಟ್ ಒಬ್ಬರೇ ಅಲ್ವಾ?
ಅಥವಾ ಇನ್ನೊಬ್ರು ಆ ಕಾಪು ಇದ್ದಾರೆ? ಲವ್ ಇಂಟ್ರೆಸ್ಟ್ ಅಂತಲ್ಲ, ಬಟ್ ಲವ್ ಇಂಟ್ರೆಸ್ಟ್ ಒಂದೇ, ಇನ್ನೊಬ್ರು ಕಾಪ್ ಥ್ರೂ ಔಟ್ ಇದು ಬರ್ತಾರೆ. ಹೌದು ಸರ್. ನನಗೆ ಒನ್ ಪ್ರಾಬ್ಲಮ್ ಐ ಹ್ಯಾವ್, ಅದನ್ನ ಕನ್ವಿನ್ಸಿಂಗ್ ಆಗಿ ಮಾಡಿಲ್ಲ ಅನ್ನೋದಕ್ಕೆ ಅನ್ಸುತ್ತೆ. ಇದನ್ನ ಅಂದ್ರೆ ಈ ವುಮೆನ್ ಎಂಪವರ್ಮೆಂಟ್ ಅಥವಾ ಹೆಣ್ಮಕ್ಳಿಗೂ ಒಂದು ಒಳ್ಳೆ ಪಾತ್ರವನ್ನು ಕೊಡಬೇಕು ಅಂತ ಪ್ರಾಯಶಃ ದಟ್ ಇಸ್ ದ ಉದ್ದೇಶ. ತುಂಬಾ ಫಿಲ್ಮ್ಗಳಲ್ಲಿ ಈಗ ವುಮೆನ್ ಕಾಪ್ ಆಗಿರೋದನ್ನ ನೋಡಿದೀವಿ, ಬಟ್ ಅದ್ರ ಹೆಸರು ಮಾತ್ರಕ್ಕೆ ಅಂತ ಆಗ್ಬಿಡುತ್ತೆ. ಅವ್ರಿಗೆ ಅದೇನು ಒಳ್ಳೆ ಸ್ಟ್ರಾಂಗ್ ರೋಲ್ ಎಲ್ಲ ಏನಿರಲ್ಲ, ಬಿಕಾಸ್ ಅವ್ರು ಕೊನೆಗೆ ಹೀರೋ ಮಾತನ್ನ ಕೇಳಬೇಕು. ಅದಕ್ಕೆ ಅಟ್ ದಿ ಎಂಡ್ ಅದಾದ್ರೆ ಸರಿ, ಬಟ್ ಅವ್ರದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ ಇದ್ದು ಅವ್ರಿಗೂ ಏನೋ ಒಂದು ಆರ್ಕ್ ಅಂತ ಇದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ, ಇದರಲ್ಲಿ ಪ್ರಾಬ್ಲಿ ಇದೆ ಅಂತ ನಾನು ನಂಬ್ತೀನಿ. ಬಿಕಾಸ್ ಇದರಲ್ಲಿ ನಾನು ಹೇಳ್ದಂಗೆ ಎಲ್ಲೂ ಇಬ್ಬರು ಹೀರೋಯಿನ್ಗಳೇ ಅಂತ ನಾನಿಲ್ಲ, ವೆರಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಒಬ್ರದ್ದು ಲವ್ ಟ್ರ್ಯಾಕ್ ಇರುತ್ತೆ, ಇನ್ನೊಬ್ರದ್ದು ಹೀರೋ ಜೊತೆ ಒಂದು ಜರ್ನಿ ಇದೆ ಅವ್ರದ್ದು. ಸೊ ಅದನ್ನು ಅವರು ಏನಕ್ಕೆ ಆ ಜರ್ನಿ ಮಾಡ್ತಾರೆ. ಈಗ ಜನರಲಿ ಏನು ಮಾಡ್ತೀವಿ ನಾವು, ಹೀರೋ ಜೊತೆ ಒಬ್ರು ಯಾರೋ ಹೀರೋಯಿನ್ ಇದ್ದಾಳೆ ಅಂದರೆ ಹೀರೋ ಏನು ಹೇಳಿದ್ರು ಅವ್ರು ಕೇಳಿಸ್ಕೋಬೇಕು, ಏನು ಮಾಡಿದ್ರು ಅವರು ಇದು ಮಾಡಬೇಕು. ಆ ಥರ ಇಲ್ಲ, ಅವರು ಕೂಡ ಅದನ್ನು ವಾಪಸ್ ಕೊಡೋದು ಈ ಪಿಕ್ಚರಲ್ಲಿ ಇದೆ. ಸೊ ಅದನ್ನು ನೋಡಿದ್ರೆ ಪ್ರಾಬ್ಲಿ ಇಟ್ ವುಡ್ ಬಿ ಬೆಟರ್. ಯಾಕಂದರೆ ನಾನು ಇದ್ರ ಮೇಲೆ ಆ ಕ್ಯಾರೆಕ್ಟರ್ ಹೇಳಿದ್ರೆ ಒಂದು ಬ್ರಿಡ್ಜ್ ಅಂತ ಹೇಳೋಕ್ಕಾಗಲ್ಲ, ಬಟ್ ದೆರ್ ಈಸ್ ಅ ಕ್ಯೂ ಟ್ರ್ಯಾಕ್ ಬಿಟ್ವೀನ್ ಅಚ್ಯುತ್ ಸರ್, ಹೀರೋಯಿನ್ ಆ್ಯಂಡ್ ಹಿಮ್. ಸೊ ಆ ಟ್ರ್ಯಾಕ್ ಅದು ನೋಡಿದ್ರೆ ಚೆನ್ನಾಗಿರುತ್ತೆ. ಶೋರ್ ಟೀಸರ್ ಟ್ರೈಲರ್ ಎರಡರಲ್ಲೂ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಕಟ್ ಮಾಡಿದ್ದೀರಿ. ಅದರ ಇಫ್ ಯು ಕ್ಯಾನ್ ಟೆಲ್ ಮಿ ದಿ ಥಾಟ್ ಅಬೌಟ್ ಇಟ್, ಅದು ಹೇಳಿ. ಯಾಕೆಂದ್ರೆ ಟ್ರೈಲರ್ ಬಿಗಿನ್ ಆಗೋದು ಟೀಸರ್ ಅಲ್ಲಿ ಬಂದ ಶಾರ್ಟ್ಸ್ ಇಂದ. ಟೀಸರ್ ಚೆನ್ನಾಗಿ, ಎರಡರಲ್ಲಿ ವಾಯ್ಸ್ ಓವರ್ ಯೂಸ್ ಮಾಡಿದ್ದು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಸೆಟಪ್ ಮಾಡಿದಿರಿ. ಪ್ಲಸ್ ಇನ್ನೊಂದು ಒಂಥರ ಡೈಲಾಗಿಂದ ಡೈಲಾಗ್ ಕಟ್ ಆಗತ್ತೆ. ಅದು ಡೈಲಾಗ್ಸ್ ಕೂಡ ಚೆನ್ನಾಗಿ ಬರೆದಿದ್ದಾರೆ ಮಾಸ್ತಿ ಅವರು ಅಂತ ಅನ್ಕೊಂಡಿದ್ದೀನಿ. ಎರಡು ಅಂದ್ರೆ ಈಗ ರಾಕ್ಷಸರ ಯುದ್ಧದಲ್ಲಿ ಎದೆಗಿಂತ ಬೆನ್ನಿಗೆ ಚೂರಿ ಬೀಳೋದಾಗ್ಲಿ, ಇವರು ಬಾಲು ಅವ್ರು ಹೇಳೋದು ವಾಷಿಂಗ್ ಮಿಷಿನು ಅದು ಅಲ್ಲ, ದುಡ್ಡು ಎಣಿಸೋ ಮಷೀನ್ ಬೇಕು ಅನ್ನೋದಾಗ್ಲಿ, ನನಗೆ ಈ ತುಂಬಾ ಚೆನ್ನಾಗಿರೋ ಟೀಸರ್ ಟ್ರೈಲರ್ ಕಟ್ಸ್ ಹೇಗೆ ಮಾಡಿದ್ರಿ? ಪ್ಲಸ್ ಡೈಲಾಗ್ಸ್ ಬಗ್ಗೆ ಏನಾದ್ರು ಹೇಳೋದಾದ್ರೆ ತುಂಬಾ ಚೆನ್ನಾಗಿ ಕಟ್ ಮಾಡಿದ್ದಾರೆ ಸರ್. ಡೈಲಾಗ್ಸು ಮಾಸ್ತಿ ಸರ್ ಈಸ್ ನೋನ್ ಫಾರ್ ಹಿಸ್ ಒನ್ ಲೈನರ್ಸ್. ಇದು ಅದ್ರ ಜೊತೆಗೆ ಅವ್ರ ಡೈಲಾಗ್ಸಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಸೆನ್ಸರಲ್ಲಿ ನಮ್ಮ ಪ್ರಾಬ್ಲಮ್ ಆಗುತ್ತೆ. ತುಂಬ ಮ್ಯೂಟ್ಸ್ ಆಗಲಿ, ತುಂಬ ಕಟ್ಸ್ ಆಗಲಿ. ಟು ಬಿ ಫ್ರ್ಯಾಂಕ್, ನಾನು 2 ಸಿನಿಮಾಕ್ಕಿಂತ ಜಾಸ್ತಿ ನಾನು ಈ ಫಿಲ್ಮಲ್ಲಿ ಫ್ರಸ್ಟ್ರೇಟ್ ಆಗಿದ್ದೆ ಸೆನ್ಸರ್ ಇದರಿಂದ. ಬಿಕಾಸ್ ಐ ಹ್ಯಾಡ್ ಅರೌಂಡ್ 16-18 ಕಟ್ಸ್ ಇನ್ ದ ಫಿಲ್ಮ್. ಸೊ ಎಷ್ಟೋ ಟ್ರೈಲರಲ್ಲಿ ನೋಡಿ ಎಂಜಾಯ್ ಮಾಡಿದ್ದು ಪ್ರಾಬ್ಲಿ ಸಿನಿಮಲ್ಲಿ ಇರೋದು, ಬಿಕಾಸ್ ಅದು ಕಟ್ ಆಗೋಗಿದೆ. ಸೊ ಅಗೈನ್ ಅವರು ಮಾಸ್ತಿ ಸರ್ ಅವ್ರ ಡೈಲಾಗ್ಸ್ ಹೆಂಗೆ ಅಂತಂದರೆ ಅದೊಂಥರ ಒಂದೊಂದು ಸಲ ಡೈರೆಕ್ಟಾಗಿ ಸ್ಲ್ಯಾಪ್ ಥರನೇ ಇರುತ್ತೆ. ಕೆಲವು ಟೈಮು ಅದನ್ನು ತುಂಬ ಮೆಟಫರ್ ಥರ ಪ್ರೆಸೆಂಟ್ ಮಾಡಿ ಹೇಳಿರ್ತಾರೆ. ನನಗೆ ಮೆಟಫರಿಕ್ ಆಗಿ ಹೇಳಬೇಕು ಅನ್ನೋದು ನನಗಿಷ್ಟ. ಸೊ ಇದರಲ್ಲಿ ಆ ಥರನೇ ಟ್ರೈ ಮಾಡಿರೋದು. ಆಮೇಲೆ ಇದು ನಮ್ಮ ರಿಯಲ್ ಲೈಫಲ್ಲಿ ನಡೆಯೋದ್ರಿಂದ ತುಂಬ ಪಂಚ್ಗಳಾಗಲಿ, ಹೀರೋ ಈ ಥರ ನಾನು ಅದು ಮಾಡಿಬಿಡ್ತೀನಿ, ಜನರಲಿ ಆ ಥರದ್ದು ಇರುತ್ತೆ. ಆ ಥರದ್ದು ಇಲ್ಲ. ಆ ಸಿಚುವೇಶನ್ಗೆ ಏನು ಬೇಕೋ ಅದನ್ನು ಹೇಳೋ ಥರ ಇದೆ. ವೆರಾಸ್ ಇನ್ ಐ ಹ್ಯಾಡ್ ಫ್ರೀಡಮ್ ವಿತ್ ಬಾಲು ನಾಗೇಂದ್ರ ಅವ್ರ ಕ್ಯಾರೆಕ್ಟರ್. ನಂಗೆ ಆ ಫ್ರೀಡಮ್ ಇತ್ತು ಬಿಕಾಸ್ ಹಿ ವಾಂಟ್ಸ್ ಟು ಗ್ರೋ ಇನ್ ಲೈಫ್. ಸೊ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ವರ್ಕ್ ಆಗೋಯ್ತು. ಅದು ದುಡ್ಡು ಎಣಿಸೋ ಮಿಷಿನ್ ಅನ್ನೋದು. ಅದೇ ಹೇಳ್ದಂಗೆ ನಮ್ಮ ಎಲ್ರಿಗೂ ಮನೇಲಿ ಇಡಬೇಕು ಅಂತ ಆಸೆ ಇರುತ್ತೆ, ಬಟ್ ಆ ಮಟ್ಟಕ್ಕೆ ದುಡ್ಡು ಮಾಡೋಕ್ಕಾಗಿರಲ್ಲ. ಸೊ ಅದಕ್ಕೆ ಜನಕ್ಕೆ ಬೇಗ ಅದು ಕನೆಕ್ಟ್ ಆಗಿರುತ್ತೆ ಆ ಡೈಲಾಗ್. ಟೀಸರ್ ಹೆಂಗೆ ಅಂತಂದರೆ ಅದಕ್ಕೊಂದು ಇದು ಬರ್ಕೊಂಡಿದ್ವಿ, ನರೇಷನ್. ಏನಂತಂದರೆ ಜನಕ್ಕೆ ಈಗ ಜನರಲಿ ನಾವು ಟ್ರೈಲರ್ ನೋಡಿದಾಗ ಅಲ್ಲೇ ನಿಮಗೆ ಆ್ಯಕ್ಚುಲಿ ಟ್ರೈಲರ್ ನೋಡಿದಾಗೆ ಸಿನಿಮಾ ನೋಡೋ ಅವಶ್ಯಕತೆ ಇರಲ್ಲ. ಕೆಲವು ಅಲ್ಲೇ ಕತೆ ಬಿಟ್ಬಿಟ್ಟಿರ್ತಾರೆ. ಸೊ ಇಲ್ಲಿ ತುಂಬ ಕಾನ್ಷಿಯಸ್ ಆಗಿ ಮಾಡಿದ್ದೇನೆಂದರೆ ಕತೆ ಬಿಡಬಾರ್ದು, ಮತ್ತು ಹೀರೋನ ಡಿಫೈನ್ ಮಾಡಬಾರ್ದು. ಆಮೇಲೆ ಹೀರೋ ಜೊತೆಗೆ ಬೇರೆ ಕ್ಯಾರೆಕ್ಟರ್ಗಳೂ ಒಂದು ಇಂಪಾರ್ಟೆಂಟ್ ಅನ್ನೋದು ತೋರಿಸ್ಬೇಕಿತ್ತು. ಸೊ ಅದರಿಂದ ಒಂದು ನರೇಷನ್ನು ಬರೆದು ನಮ್ಮ ಟೀಮಲ್ಲಿ ಶಂಕರ್ ಅಂತ ನಮ್ಮ ಎಡಿ ಬರೆದು, ಅದಾದಮೇಲೆ ಅದನ್ನು ಪ್ಲ್ಯಾನ್ ಮಾಡಿ ಎಡಿಟ್ಗೆ. ಇನ್ನೊಂದು ಎಡಿಟಲ್ಲಿ ಏನಂದರೆ ನನಗೆ ಐ ಥಿಂಕ್ ನಾನು ಹೆಂಗೆ ಓವರ್ ದಿ 2 ಸಿನಿಮಾಸ್ ನನಗನ್ಸಿದ್ದೇನೆಂದರೆ ಸೌಂಡೂ ತುಂಬ ಮ್ಯಾಟರ್ ಆಗುತ್ತೆ. ಈಗ ಡೈಲಾಗ್ ಜೊತೆಗೆ ಸೊ ಅದನ್ನು ಆ ಸೌಂಡನ್ನ ಪ್ಲ್ಯಾನ್ ಮಾಡಿ ಟೀಸರ್ನ ಕಟ್ ಮಾಡಿದ್ದು. ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಟು ಬಿ ಫ್ರ್ಯಾಂಕ್, ನಾನು ಇಷ್ಟು ಚೆನ್ನಾಗಿ ಅದನ್ನು ರಿಸೀವ್ ಮಾಡ್ತಾರೆ ಅಂತಲೂ ಇರಲಿಲ್ಲ. ನನಗೆ ಭಯ ಆಗಿದೆ ಟ್ರೈಲರ್ ಕಟ್ ಮಾಡ್ಬೇಕಾದ್ರೆ. ಎಲ್ಲರೂ ನನ್ನ ಸರ್ಕಲ್ಲಿ ಟೀಸರ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಾಗ ಭಯ ಶುರುವಾಯಿತು. ಹೆಂಗೆ ಮತ್ತು ನಾನು ಅದು ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿರಲಿಲ್ಲ ಅದು. ಐ ಮೀನ್ ಟು ಸೇ ಇದು ಈ ಥರ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಟ್ರೈಲರ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ತುಂಬ ಭಯ ಆಯಿತು. ಇವಾಗ ಏನಾರ ಇದು ಚೂರು ಚೆನ್ನಾಗಾಗಿಲ್ಲ ಅಂದ್ರೂ ಅದಕ್ಕೆ ಇದು ಮಾಡ್ತಾರೆ ಅಂದ್ಬಿಟ್ಟು. ಸೊ ಅದಕ್ಕಾಗಿ ಮತ್ತೆ ಟೀಸರ್ನ ಇಲ್ಲಿ ಜನಕ್ಕೆ ರಿಕಲೆಕ್ಟ್ ಮಾಡೋ ಥರ ಇದು ಮಾಡಿ ಚೆನ್ನಾಗಿತ್ತು. ಅದನ್ನು ಆಮೇಲೆ ಈಗ ಜನರಲಿ ಟ್ರೈಲರ್ ಅಂದರೆ ಅಲ್ಲಿ ಒಂದು ಟೆಂಪ್ಲೇಟ್ ಅದಕ್ಕೂ ಇದೆ.
ನಿಮ್ಗೆ ಫಸ್ಟು ವಿಜುವಲ್ಸ್ ಡ್ರೋನ್ ಶಾಟ್ ಹಾಕಿ ನೆಕ್ಸ್ಟ್ ವಿಲನ್ ಯಾರೋ ಅವನು ಬಾರೋ ಅಂದಾಗ ಹೀರೋ ಬರೋದು, ನೆಕ್ಸ್ಟ್ ಒಂದು ಸಡನ್ನಾಗಿ ಲವ್ ಬರೋದು, ಆ ಥರನೇ ಆ್ಯಕ್ಚುಲಿ ಇದು ಅದೇ ಇದರ ಟೆಂಪ್ಲೇಟಲ್ಲಿ ಇದೆ. ಬಟ್ ಆ ಡೈಲಾಗ್ ಟು ಡೈಲಾಗ್ ಕನೆಕ್ಟ್ ಮಾಡಿದ್ದೇನಕ್ಕೆ ಅಂದರೆ ಅದ್ರೊಂದು ಚಿಕ್ಕ ಹ್ಯೂಮರ್ ವರ್ಕ್ ಆಗಲಿ, ಸರ್ಕಾಸ್ಟಿಕ್ ಆಗಿದ್ದಾಗ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಇದು ಮಾಡಿದ್ದು. ಈಗ ಇಲ್ಲಿ ಈ ಕಡೆ ಹೀರೋ ಎಮೋಷ್ನಲ್ ಆಗಿ ನನ್ನ ತಂದೆನೇ ಇಂಪಾರ್ಟೆಂಟ್ ಅಂದಾಗ ಅಲ್ಲಿ ಕಾರ್ತಿಕ್ ಮಹೇಶ್ ಸರಿ ತಲೆ ಹುಳ ಮಿಷಿನ್ ಬಿಡೋದು ಬಿಟ್ಟು ಬಾರ ಮ್ಯಾಟ್ರಿಗೆ ಮುಗಿಸೋ ಟ್ರೈಲರ್ ನಾನು ಹತ್ರ ಅದು ಕರೆಕ್ಟ್. ಆಮೇಲೆ ಇನ್ನೊಂದ್ರಲ್ಲೂ ಅಷ್ಟೇ ಮಗ, ಆಮೇಲೆ ಅವರು ಕಾರ್ತಿಕ್ ಅವ್ರ ಡೈಲಾಗ್ ಆಕ್ಚುಲಿ ಅದ್ರಲ್ಲಿ ಇದ್ದಿದ್ದು ಒಂದು ಫೇಮಸ್ ಇದಿದೆ, ನನ್ನ ಮಗನೇ ಎಲ್ಲ ಬೋಳಿ ಮಗ ಅಂತ ಒಂದು ಇದಿದೆ, ಅದೇ ಇದ್ದಿದ್ದು. ಬಟ್ ಬಿಕಾಸ್ ಆಫ್ ಇದಕ್ಕೋಸ್ಕರ ವಿ ಹ್ಯಾಡ್ ಟು ಚೇಂಜ್ ಇಟ್. ಸೊ ಹಂಗೆ ಆ ಥರ ಪ್ಲ್ಯಾನ್ ಮಾಡಿದ್ದು. ಸೊ ಹ್ಯೂಮರು ಇರಲಿ ಒಂದು ಚಿಕ್ಕದಾಗಿ, ತುಂಬ ಸೀರಿಯಸ್ ಸಿನಿಮಾ ಆಗ್ಬಿಟ್ರೆ ಆಮೇಲೆ ನಮ್ಮ ಜನ ಕೆಲವರು ಈಗ ಫ್ಯಾಮಿಲಿ ಅವರು ಪ್ರಾಬ್ಲಿ ಅವರು ಇಲ್ಲ ತುಂಬ ಹಾರ್ಶ್ನೆಸ್ ಇದೆ ಅಂತ ಅನ್ಸ್ಬಾರ್ದು ಅಂದ್ಬಿಟ್ಟು ಈ ಥರ ಹ್ಯೂಮರಲ್ಲಿ ಇರಲಿ ಅಂದ್ಬಿಟ್ಟು ಟ್ರೀಟ್ ಮಾಡಿದ್ದು. ಲವ್ಲಿ ಲವ್ಲಿ. ಆ್ಯಕ್ಚುಲಿ ಒಳ್ಳೆ ಉತ್ತರ ಅದು. ಅದೇ ಒಂದು ಟೆಂಪ್ಲೇಟ್ ಇದ್ರೂ ಕೂಡ ಇದ್ರಲ್ಲಿ ನೀವು ಟ್ರೀಟ್ ಮಾಡೋದು ಬೇರೆ ಅಂತ. ಆ್ಯಂಡ್ ನಾನು ಯಾಕೆ ಅವರ ಮ್ಯೂಸಿಕ್ ಅಷ್ಟು ಇಷ್ಟ ಆಯಿತು ಅಂದರೆ, ನೀವು ಟ್ರೇಲರಲ್ಲಿ ಏನನ್ನು ಅಚೀವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರೋ ಅದೇ ಒಂದು ನರೇಟಿವ್ ಅನ್ನ ಮ್ಯೂಸಿಕಲ್ಲೂ ಅಚೀವ್ ಮಾಡ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಅದೊಂದು ಕೋಹೆರೆಂಟ್ ಮಿಕ್ಸ್ ಆಗಿ ಬಂದು ಕೂತಿದೆ. ಅದೇ ಪ್ರಾಬ್ಲಿ ಬಿಕಾಸ್ ಅವ್ರನ್ನ ಅಷ್ಟಲ್ಲೇ ತಿಂದಿದ್ದೀನಿ ನನಗೆ. ಬಿಕಾಸ್ ಟು ಬಿ ಫ್ರ್ಯಾಂಕ್ ಈ ಫಿಲಮ್ ನಿಲ್ಲೇಬೇಕು ಸರ್, ಐ ಟು ಸೇ. ಏನಕ್ಕೆ ಅಂದರೆ ಇಟ್ಸ್ ವೆರಿ ಪರ್ಸನಲ್ ದಿಸ್ ಟೈಮ್ ಫಾರ್ ಮೀ. ಇದು ಒಬ್ಬರು ಹೊಸ ಹೀರೋನ ಲಾಂಚ್ ಮಾಡೋಕ್ಕೆ ಇವರು ಬಂದು ನನ್ನ ನಂಬಿ, ಬಿಕಾಸ್ ಈ ಹ್ಯಾಸ್ ಸೀನ್ ಮೈ ಲಾಸ್ಟ್ ಫಿಲ್ಮ್. ಜನರಲಿ ನನಗೆ ನಮ್ಮ ಸರ್ಕಲ್ ನಾನು ಹೇಳ್ತಾ ಇದ್ದೆ, ಈಗ ವಯಸ್ಸಾಳ ಮಾಡಿ ಏನು ಮಾಡಿದೆ. ಆ್ಯಕ್ಚುಲಿ ಸಮ್ಟೈಮ್ಸ್ ಐ ಹ್ಯಾವ್ ರಿಗ್ರೆಟೆಡ್ ಇಟ್, ಯಾಕೆ ಮಾಡಿದೆ ನಾನು, ಐ ಶುಡಂಟ್ ಹ್ಯಾವ್ ಮೇಡ್ ದಿಸ್ ಸೀರಿಯಸ್ ಸಿನಿಮಾ ಅಂತ. ಬಟ್ ಇವರು ನನ್ನ ಹತ್ರ ಬರೋದಕ್ಕೆ ವಯಸ್ಸಾಳನೇ ಕಾರಣ. ಸೊ ಅವ್ರು ಬಂದಾಗೂ ಕೂಡ ಅವ್ರು ಹೇಳಿದ್ರು ಸರ್ ನಿಮ್ಮ ನಂಬಿದ್ದೀನಿ, ಬಟ್ ಒಳ್ಳೆ ಇದಾಗಬೇಕು ನನಗೆ ಸಿನಿಮಾ ಅಂತ. ಸೊ ಆ ಜವಾಬ್ದಾರಿ ಇದ್ದಾಗಿಂದ ಸೊ ನಾನು ನಂಬಿ ಬಂದಿದ್ದಾರೆ ಅಂದರೆ ಐ ಹ್ಯಾವ್ ಟು, ಈಗ ನೆಕ್ಸ್ಟ್ ಏನೇ ಹೇಳಿದ್ರು ಇವ್ರನ್ನ ಹಾಕೋತೀನಿ ಅವ್ರನ್ನ ಹಾಕೊಂಡಿದ್ದೀನಿ ಕ್ವೆಶನ್ ಮಾಡಲಿಲ್ಲ, ಬಿಕಾಸ್ ಈ ಬಿಲೀವ್ಡ್ ಇನ್ ಮೀ ಆ್ಯಂಡ್ ಐ ಬಿಲೀವ್ಡ್ ಇನ್ ದೆನ್. ಸೊ ಅದು ಪ್ರಾಬ್ಲಿ ಈಗ ಅದು ಪಾಸಿಟಿವ್ ಆಗಿ ಕಾಣ್ತಾ ಇದೆ ಸಿನಿಮಾ ಔಟ್ಪುಟ್ಟಲ್ಲಿ. ನನಗೆ ಆ್ಯಕ್ಚುಲಿ ಐ ಶುಡ್ ನಾಟ್ ಸೇ ದಿಸ್, ಬಟ್ ಹೇಳ್ಬಿಡ್ತೀನಿ, ನನಗೆ ಆಲ್ಫಾ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಬಟ್ ನೋಡಿದ ಮೇಲೆ ಇದು ಹೆಂಗೆ ನಾನು ಹೌ ಡಿಡ್ ಇಟ್ ನಾಟ್ ಇವನ್ ಮೀಟ್ ಮೈ ಐ ಅಂತ ಅನ್ಕೊಳ್ತಾ ಇದ್ದೆ. ನಿನ್ನೆಯಿಂದ ನಾನು ನೋಡ್ತಿರ್ಬೇಕಾದ್ರೆ ನಂಗೆ ತುಂಬ ಖುಷಿ ಆಗ್ತಾರೆ ಕಾಂಟೆಂಟಲ್ಲಿ. ಅಲ್ಲ ಬಟ್ ಏನಂದರೆ ಇದು ಸ್ಯಾಡ್ ಪಾರ್ಟ್ ಏನಂದರೆ ಈ ಥರ ಸಿನಿಮಾಗಳು ಜನರಲಿ ಈಗ ಒಂದು ಹೊಸ ಹೀರೋ ಅಥವಾ ಒಂದು ಸಕ್ಸಸ್ಫುಲ್ ಟೀಮ್ ಇಲ್ಲ ಅಂದರೆ ಇಟ್ ಡಸಂಟ್ ಗೆಟ್ ರೀಚ್ಡ್ ಈಸಿಲಿ. ಬಟ್ ನೀವು ಈಗ ಲಾಂಚ್ ಇಂದಲೇ ವೆನ್ ಯು ಸ್ಪ್ರೆಡಿಂಗ್ ದಿ ವರ್ಡ್. ಎಸ್, ನಾನು ಇನಿಷಿಯಲಿ ಏನಂತಂದರೆ ನಾವು ಈಗ ಜನರಲಿ ಮುಹೂರ್ತ ದೊಡ್ಡದಾಗಿ ಮಾಡ್ತಾರೆ. ನಾನು ಅವ್ರಿಗೆ ಹೇಳಿದ್ದೆ ಅದು ಯಾವುದು ಇದು ಮಾಡೋದು ಬೇಡ, ಕಂಟೆಂಟ್ ಬರಲಿ, ಸೊ ದ್ಯಾಟ್ ಅವಾಗ ನಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನೋಡ್ಬೋದು ನಾನು ಮಾಡಿದ್ದೀನಿ, ನೀನು ಹೊಸಬಾ ಅಂತೀಯ, ಇಲ್ಲ ದುಡ್ಡು ಖರ್ಚು ಮಾಡಿಲ್ಲ, ಟೆಕ್ನಿಕಲಿ ಸ್ಟ್ರಾಂಗ್ ಇಲ್ಲ, ಏನೇ ವಾಟ್ ಎವರ್ ರೀಸನ್ಸ್ ಕೊಡ್ತಾರೋ ಪ್ರಾಡಕ್ಟ್ ರೆಡಿ ಆಗಲಿ, ಅದನ್ನೇ ಬಿಡೋಣ, ಜನನೇ ಜಡ್ಜ್ ಮಾಡಲಿ ಅಂತ. ಸೊ ಅದಕ್ಕಾಗಿ ನಾವು ಎಲ್ಲೂ ಇನಿಷಿಯಲಿ ಇದು ಮಾಡಲಿಲ್ಲ. ವಿ ಸ್ಟಾರ್ಟೆಡ್ ಫ್ರಮ್ ಟೀಸರೇ ಫಸ್ಟ್ ಬಿಟ್ಟಿದ್ದು ಪ್ರಾಬ್ಲಿ ಅಲ್ವಾ, ಟೀಸರೇ ಬಿಟ್ಟಿದ್ದು. ಮುಂಚೆ ಯಾವುದೋ ಒಂದೆರಡು ಸ್ಟಿಲ್ ಫಸ್ಟ್ ಲುಕ್ ಅಷ್ಟೇ ಬಿಟ್ಟಿದ್ದು. ಈಗ ಫಸ್ಟ್ ಸ್ಟಿಲ್ ಬಿಟ್ಟಾಗ್ಲೂ ಕೆಲವರು ಜನರಲಿ ಕಮೆಂಟ್ಸ್ ಹಾಕಿದ್ರು, ಇಟ್ಸ್ ರೀಮೇಕ್ ಆಫ್ ದಟ್ ಮಲಯಾಳಂ ಫಿಲ್ಮ್ ಯಾವುದು ಮಾರ್ಕೋ ಅದು ಇದು ಒಂದು. ಸಿ ಅದೇನೇನು ಹೇಳ್ತಾರೆ, ಸಿ ಅಲ್ಲಿ ಏನಾಗುತ್ತೆ, ಈಗ ನೀವು ಹೇಳ್ದಂಗೆ ಡ್ರಗ್ಸ್ ಇದಂದ್ರೆ ಲೋಕೇಶ್ ಕನಕರಾಜ್ ಫಿಲ್ಮ್, ಅಥವಾ ಇದೇನೋ ಅಂದರೆ ಇದು ಅಲ್ಲ. ಸಿ ಒಬ್ಬ ಚೈನ್ ಸಾ ಇಟ್ಟ ಅಂದ ತಕ್ಷಣ ಅದು ಮಾರ್ಕೋನೇ ಆಗಲ್ಲ. ಕರೆಕ್ಟ್. ಫಸ್ಟ್ ನೀವು ಯು ಹ್ಯಾವ್ ಟು ನೋ ಅಬೌಟ್ ದ ಕಂಟೆಂಟ್ ಆರ್ ದ ಫಿಲ್ಮ್ ಇದು, ಆಮೇಲೆ ದೆನ್ ಯು ಕ್ಯಾನ್ ಮೇಕ್ ಏನಾರ ಹಾಕ್ಬೋದು ಕಮೆಂಟ್ಸ್. ಸೊ ಅದಕ್ಕಾಗಿ ಹಾಗೆ ಇಟ್ಟು ಟೀಸರಿಂದ ವಿ ಸ್ಟಾರ್ಟೆಡ್. ಬಟ್ ಏನಾಗ್ತಿದೆ ಅಂದರೆ ಅದು ನಾವು ಒಂದು ಮಟ್ಟಕ್ಕೆ ಈಗ ಇಷ್ಟು ಚೆನ್ನಾಗಿದೆ ಕಂಟೆಂಟು, ಈಗ ನೀವು ಹೇಳ್ತಿರೋದು ಅಷ್ಟು ಇದು ಮಾಡಿನೋ ಇಟ್ ಶುಡ್ ಹ್ಯಾವ್ ರೀಚ್ಡ್ ಮೋರ್ ನೌ ಬೈ ನೌ. ಬಟ್ ವಿ ಆರ್ ಸ್ಟಿಲ್ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ವಿ ಆರ್ ಸ್ಟ್ರಗ್ಲಿಂಗ್. ನೆಕ್ಸ್ಟ್ ವೀಕ್ ರಿಲೀಸ್ ಇದೆ ನಮಗೆ, ಬಟ್ ಸ್ಟಿಲ್ ನಾವು ಎಷ್ಟೋ ಜನಕ್ಕೆ ಆಲ್ಫಾ ಅಂದ್ರೆ ಹೌದಾ ಯಾವಾಗ ರಿಲೀಸು ಅಂತಾರೆ, ಬಿಕಾಸ್ ಪ್ರಮೋಷನ್ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ ಇನ್ಫ್ಯಾಕ್ಟ್. ಬಟ್ ಹೊಸ ಹೀರೋದ ಅಂದರೆ ಹೊಸ ಈಗ ಇದಂದರೆ ದಿಸ್ ಈಸ್ ಅ ಚಾಲೆಂಜ್ ದಟ್ ವಿ ಹ್ಯಾವ್ ಟು ಫೇಸ್. ಶೋರ್, ವಿ ವಿಲ್ ರ್ಯಾಪ್ ಇಟ್ ಅಪ್ ಸರ್. ಈಗ ಡೈಲಾಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮದು ಒಂದಿದೆ, ನಾನು ಅಖಾಡಕ್ಕೆ ಹೊಸಬಾನ್ ಇರ್ಬೋದು, ಅದು ಆಟಕ್ಕಲ್ಲ ಅಂತ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೈಲಾಗ್ ಅಗೇನ್. ಇದೇ ಆಟವನ್ನು ಆಡಿಕೊಂಡು ಇದೇ ಅಖಾಡದಲ್ಲೂ ನೀವು ಪಡಗಬೇಕು ಅನ್ನೋದಾದರೆ ವಾಟ್ ಯು ಎಕ್ಸ್ಪೆಕ್ಟ್ ಆಲ್ಫಾ ಟು ಡೂ ಫಾರ್ ಯು? ತುಂಬ ಚೆನ್ನಾಗಿ ಆಗಬೇಕು ಸರ್. ಏನೋ ಪ್ಲ್ಯಾನ್ ಬಿ ಏನೋ ಇಟ್ಕೊಂಡೆ, ಮ್ಯಾಕ್ಸಿಮಮ್ ರಿಸ್ಕ್ ಮಾಡಿ, ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿ, ನನ್ನ ಕಡೆಯಿಂದ ಏನೇನು ಮಾಡಬೇಕು ಮತ್ತು ನಮ್ಮ ಟೀಮ್ ಕಡೆಯಿಂದ ಏನೇನು ಮಾಡಬೇಕು ಎಲ್ಲರೂ ಹಂಗೆ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿದ್ದೀವಿ. ಇನ್ನು ಇದಕ್ಕೆ ಮೇಲೆ ಇನ್ನೇನು ಹುಡುಕಿದ್ರೆ ಇನ್ನೇನು ಮಾಡ್ಬೋದಾಗಿತ್ತು ಅಂತ ಇದೆಲ್ಲ ಆದಮೇಲೆ ನಾನು ಜನರಲಿ ಏನೋ ಒಂದು ಆದಮೇಲೆ ಈ ಕಂಪ್ಲೀಟ್ ಆದಮೇಲೆ ಇನ್ನೇನು ಮಾಡ್ಬೋದು ಅಂದರೆ ಏನೋ ಒಂದು ಥಾಟ್ ಬರುತ್ತೆ. ನಾವು ಹಂಗೆ ನಾನು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಏನೂ ಥಾಟ್ ಇಲ್ಲ, ಆ ಮಟ್ಟಕ್ಕೆ ಕೆಲಸ ಮಾಡಿದ್ದೀವಿ. ಈಗ ಎಫರ್ಟ್ಸಲ್ಲಾಗಿರ್ಬೋದು, ಒಂದು ಹಾನೆಸ್ಟಿಯಲ್ಲಾಗಿರ್ಬೋದು,
ಹಾರ್ಡ್ ವರ್ಕು, ಮನಿ ಸ್ಪೆಂಟು. ಹೊಸಬ್ರಿಗೆ ಈಗ ಜನರಲಿ ಒಂದು ಸ್ವಲ್ಪ ಬಜೆಟ್ ಏನೋ ಕಡಿಮೆ ಇದ್ದರೆ ಹೊಸಬ್ರು ಸಿನಿಮಾ ಕ್ವಾಲಿಟಿ ಇಲ್ಲ, ಅದೊಂದು ಫಸ್ಟ್ ಬರುತ್ತೆ, ಎಷ್ಟೇ ಹಾರ್ಡ್ ವರ್ಕ್ ಹಾಕಿದ್ರು. ಸೊ ಯಾರ್ದು ಹಾರ್ಡ್ ವರ್ಕು ಎಫರ್ಟ್ಸು ವೇಸ್ಟ್ ಆಗ್ಬೋದು ಅಂತೇಳಿ ಬಜೆಟು ಹಂಗೆ ಜಾಸ್ತಿ. ಸೊ ಇಷ್ಟು ಒಂದು ಕಮರ್ಷಿಯಲ್ ಫಿಲಮ್ ಏನೇನು ಬೇಕು ಅದೆಲ್ಲನೂ, ಇಷ್ಟು ಸ್ಟ್ರಾಂಗ್ ಟೆಕ್ನಿಷಿಯನ್ಸು, ಎಲ್ಲರೂ ಫುಲ್ ಸ್ಟ್ರಾಂಗ್ ಸೌಂಡ್ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳು ಎಲ್ಲರೂ KGF ಕಾಂತಾರನಲ್ಲಿರೋ ಆರ್ಟಿಸ್ಟ್ಗಳಿದ್ದಾರೆ. ನಾವು ಹೊಸಬ್ರು. ನಮ್ಮ ಡೈರೆಕ್ಟ್ರಿಗೆ, ವಿಜಯ್ ಸರ್ಗೆ ಹೀರೋಯಿನ್ಗಳು ಹೊಸಬರೇ, ಅಂದರೆ ಫ್ರೆಶ್ ಫೇಸ್ ಬೇಕು ಅಂತಲೇ ಇತ್ತು ಪ್ಲಾನು. ಬೇರೆಯವರೆಲ್ಲ ಹಿಂಗೆ ನೋನ್ ಇರಬೇಕು ಅಂತ, ಯಾಕಂದರೆ ಆ ಕ್ಯಾರೆಕ್ಟರ್ ಅದು ಡಿಮ್ಯಾಂಡ್ ಮಾಡ್ತಿತ್ತು ಅಂತ. ಸೊ ನಾವು ನಾನು ಹೊಸಬಾಗಿರೋದ್ರಿಂದ ನನಗೆ ಈಗ ಒಂದು ನನ್ನ ಫೀಲಿಂಗು, ಆಡಿಯನ್ಸು 150-200 ರೂಪೀಸ್ ಕೊಟ್ಟು ಟಿಕೆಟ್ ನೋಡ್ತಾರೆ ಅಂದರೆ ದೊಡ್ಡ ಸ್ಟಾರ್ಗೂ ಅಷ್ಟೇ ಕೊಡೋದು, ಹೊಸಬ್ರಿಗಾದರೂ ಅಷ್ಟೇ ಕೊಡೋದು. ಅಮೌಂಟ್ ಆಫ್ ಟೈಮ್ ದೆ ಸ್ಪೆಂಡ್ ಇಸ್ ಆಲ್ಸೋ ಸೇಮ್. ಒಂದು ಅರ್ಧ ದಿನ 2.5 hours ಆದರೂ ಒಂದು ಅರ್ಧ ದಿನ ಅವರು ಕೆಲಸ ಬಿಟ್ಟು ಸಿನಿಮಾ ನೋಡಬೇಕು. ಸೊ ವಾಟ್ ದಿ ಎಕ್ಸ್ಪೆಕ್ಟ್ ಇಸ್ ಎಂಟರ್ಟೈನ್ಮೆಂಟ್. ನಾನು ಫಸ್ಟು ಅಷ್ಟೇ, ಇದೇ ಮೆಸೇಜ್ ಇರಬೇಕು, ಹಂಗೆ ಮೆಸೇಜ್ ಇರಬೇಕು, ಅದೇನು ಬೇಡ, ಎಂಟರ್ಟೈನ್ಮೆಂಟ್ ಇರಬೇಕು, ಸಖತ್ತಾಗಿರಬೇಕು, ನೋಡಿದ್ರೆ ಖುಷಿ ಆಗಬೇಕು. ಸೊ ಇದಕ್ಕೆ ಏನೇನು ಬೇಕು ಎಲ್ಲನೂ ಮಾಡಿದ್ದೀವಿ. ಈಗ ಹೊಸ ಹೀರೋ ಆದ್ರೂ ಹಳಬರಾದ್ರೂ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಾನು ಈಗ ಆಲ್ರೆಡಿ ಕಂಪೇರ್ ಮಾಡೋದು ಅವ್ರು ದೊಡ್ಡ ಇದಕ್ಕೆ ಕಂಪೇರ್ ಮಾಡ್ತಾರೆ ಅಂತೇಳಿ ಫೈಟು, ಡ್ಯಾನ್ಸು, ಆ್ಯಕ್ಟಿಂಗು ಎಲ್ಲನೂ ಪ್ರಿಪೇರ್ ಆಗಿ ಬಂದಿದ್ದೀನಿ. ಇದಕ್ಕೂ ಏನು ಬೇಕು ಎಫರ್ಟ್ಸ್ ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಆಗಲೇಬೇಕು. ಇದು ಚೆನ್ನಾಗಿ ಆಗಲೇಬೇಕು ಅಂತ ಏನಕ್ಕೆ ಹೇಳ್ತಾ ಏನಂದರೆ ದರ್ ಇಸ್ ನೋ ಪ್ಲ್ಯಾನ್ ಬಿ. ಆಮೇಲೆ ಏನು ಯೋಚನೆನೂ ಮಾಡಿಲ್ಲ ಅದ್ರ ಬಗ್ಗೆ, ಬಿಕಾಸ್ ಇಟ್ ಈಸ್ ಎಕ್ಸ್ಟ್ರೀಮ್, ಅಷ್ಟು ಡೆಪ್ತ್ ಇದೆ ಅದ್ರ ಬಗ್ಗೆ. ಐ ಡೋಂಟ್ ವಾಂಟ್ ಟು ಟಾಕ್. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಈಗ ಏನೇ ಬಿಸ್ನೆಸ್ ಅಷ್ಟೇ, ಎಷ್ಟು ಗೊತ್ತಿರಬೇಕು ಅಷ್ಟೇ ಗೊತ್ತಿದ್ರೇ ಅದನ್ನು ಮಾಡೋಕ್ಕಾಗೋದು. ತುಂಬ ಜಾಸ್ತಿ ಗೊತ್ತಾದರೆ ಅಲ್ಲೇ ಯೋಚನೆ ಮಾಡ್ಕೊಂಡು ಅಲ್ಲೇ ಸ್ಟ್ರಕ್ ಆಗ್ತೀರಿ. ಚೆನ್ನಾಗಿ ಹೇಳಿದ್ರೆ ಬಿಸ್ನೆಸ್ ಇನ್ ಆ್ಯಂಡ್ ಔಟ್ ಗೊತ್ತಿರಬೇಕು ಅಂತ ಹೇಳ್ತಾರೆ. ಎಷ್ಟು ತಿಳ್ಕೊಬೇಕು ಅಷ್ಟೇ ತಿಳ್ಕೊಂಡಿರ್ಬೇಕು. ಒಂದು ಜೀವನ ಒಂದು ಇವಾಗೇನೋ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ನಮ್ಮ ಕೈಯಲ್ಲಿ ಏನಿದೆ ಅಷ್ಟೆಲ್ಲ ತಿಳ್ಕೊಂಡು ಭಾರ ಹಾಕಿ ಒಂದು ಡಿಸಿಷನ್ ತೊಗೊಂಡು ಮುಂದೆ ಹೋಗಬೇಕು. ಯೋಚನೆ ಮಾಡ್ತಾ ಅಲ್ಲೇ ಕೂತ್ರೆ ಅಲ್ಲೇ ಇರ್ತೀರಿ. ನೀರಿಗೆ ಇಳಿದ್ರೇ ಈಜು ಕಲಿಯೋಕ್ಕಾಗೋದು. ನೀರಿಗೆ ಇಳಿಯೋಕೆ ಮೊದಲು ಈಜು ನೀವು ಎಷ್ಟೇ ಓದಿ ಎಷ್ಟೇ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರು ಈಜಾಕೆ ಸಾಧ್ಯನೇ ಇಲ್ಲ. ನೀರಿಗೆ ಇಳಿದ್ರೇ ಈಜು ಕಲಿಯೋದು. ಸೊ ಹಂಗೆ ಇದಕ್ಕೆ ಇಳಿದಿದ್ದೀವಿ, ಮ್ಯಾಕ್ಸಿಮಮ್ ಎಫರ್ಟ್ಸ್ ಎಲ್ಲ ಹಾಕಿದ್ದೀವಿ. ಸೊ ಇದು ಚೆನ್ನಾಗಿ ಆಗಲೇಬೇಕು. ದರ್ ಇಸ್ ನೋ ಆಪ್ಷನ್. ಸೊ ಪ್ಲ್ಯಾನ್ ಬಿ ಅನ್ನೋದೇ ಇಲ್ಲ. ಚೆನ್ನಾಗಿ ಹೇಳಿದ್ರೆ. ಸರ್ ರನ್ ಟೈಮ್ ಎಷ್ಟು? 223 ಇದೆ. 223. ಸರ್ ಇದು ಏನು ಇದು ಮಿಸ್ಫಾರ್ಚೂನ್ ಅಂತ ಹೇಳಬೇಕಾ ಅಥವಾ ಕೆಲಸದ ವೃತ್ತಿಯ ಪ್ಯಾಕೇಜ್ ಅದು ಅಂತ ಹೇಳಬೇಕಾ ಗೊತ್ತಿಲ್ಲ. ಬಿಕಾಸ್ ದ ಮ್ಯೂಸಿಕ್ ಡೈರೆಕ್ಟರ್ ಇಸ್ ನಾಟ್ ದಿ ಫೇಸ್ ಆಫ್ ದ ಫಿಲ್ಮ್. ಚಿತ್ರ ಸಂಗೀತದ ಎಸ್ಪೆಷಲಿ ಚಿತ್ರದ ಗೆಲುವು ಆ ಸಂಗೀತವನ್ನ ಎಷ್ಟು ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಅಫ್ಕೋರ್ಸ್ ಕೆಲವು ಹಾಡುಗಳು ಇಂಡಿಪೆಂಡೆಂಟ್ ಆಗಿ ಕೂಡ ನಿಂತ್ಬಿಡುತ್ತೆ. ನಮ್ಗೆ ಅದು ಯಾವ ಫಿಲ್ಮ್ ಯಾವ ಹೀರೋ ಅಂತ ಕೂಡ ಗೊತ್ತಿರಲ್ಲ, ಬಟ್ ನಿಂತ್ಬಿಡುತ್ತೆ. ಬಟ್ ಮೇಜರ್ಲಿ ಫಿಲ್ಮ್ ಸಕ್ಸಸ್ ಇಸ್ ಇಂಪಾರ್ಟೆಂಟ್ ಫಾರ್. ಅಂದರೆ ಒಂದು ಕಂಪ್ಲೀಟ್ ಸರ್ಕಲ್ ಆಗುತ್ತೆ. ಇವಾಗ ಹಾಡು ಗೆದ್ದರೆ, ಇವಾಗ ಹೇಳ್ತಾರೆ ಇನ್ವಿಟೇಷನ್ ಅದು ಹಾಡು ಗೆದ್ದರೆ ಅಂತ. ಬಟ್ ಸಿನಿಮಾ ಥಿಯೇಟ್ರಿಕಲ್ ರನ್ ಸಿಕ್ಕರೆ ಅದೊಂದು ಸರ್ಕಲ್ ಫಿನಿಶ್ ಆಗೋದು. ನನ್ಗೆ ಪರ್ಸ್ನಲಿ ಹೇಳ್ಬೇಕು ಅಂದರೆ ಕರಿಯರ್ ವೈಸ್ ನಾನು ಜಾಸ್ತಿ ರೆಮ್ಯುನರೇಷನ್ ತೊಗೊಳ್ಬೇಕು ಅಂತ ಹೋದರೆ ಈ ಸಿನಿಮಾ ಗೆಲ್ಲಬೇಕು. ನಾವು ಇವಾಗ ಯಾವ್ದು ಮಾಡ್ತಿದ್ದೀವಿ ಅದು ಗೆದ್ರೆ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ. ಅಂದರೆ ಥಿಯೇಟ್ರಿಕಲ್ ಸಕ್ಸಸ್ ಹೇಳ್ತಿರೋದು ನಾನು, ಹಾಡು ಗೆದ್ರೆ ಅಲ್ಲ. ಬರೀ ಹಾಡು ಗೆದ್ರೆ ಮಾತ್ರ ಥಿಯೇಟ್ರಿಕಲ್ ಸಕ್ಸಸ್ ಅದು ನನಗೆ ಪರ್ಸ್ನಲ್ಲೇ ಆಗುತ್ತೆ. ಥಿಯೇಟ್ರಿಕಲ್ ಸಕ್ಸಸ್ ಇದ್ದಾಗ ನನ್ನ ಸಿನಿಮಾ ಥಿಯೇಟ್ರಿಕಲ್ ಸಕ್ಸಸ್ ಅಂತ, ಇವ್ರ ಸಿನಿಮಾ ನಮ್ಮದು ಅನ್ನೋದು ಬರುತ್ತೆ. ಬಟ್ ಪರ್ಸ್ನಲ್ ನಾನು ಹೇಳ್ತಾ ಇರೋದು ಅದೊಂದು ಕಂಪ್ಲೀಟ್ ಸರ್ಕಲ್ ಆಗಬೇಕು ಅಂದರೆ ಥಿಯೇಟ್ರಿಕಲ್ ಸಕ್ಸಸ್ ಸಿಗಬೇಕು. ಬರೀ ಹಾರ್ಡ್ ಸಕ್ಸಸ್ ಆದರೆ ನನ್ನ ಸಕ್ಸಸ್ ಅಲ್ಲ ಅದು. ನನಗೆ ಓಕೆ 1-2-3 ಪ್ರಾಜೆಕ್ಟ್ ಸಿಗ್ಬೋದು, ಬಟ್ ಅದನ್ನು ಆನೆಸ್ಟಾಗಿ ಹೇಳ್ತೀನಿ, ಆ 2-3 ಪ್ರಾಜೆಕ್ಟ್ ಸಿಕ್ಕರೂ ನಾನು ರೆಮ್ಯುನರೇಷನ್ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಥಿಯೇಟ್ರಿಕಲ್ ಸಕ್ಸಸ್ ಸಿಕ್ಕಿರಲ್ಲ. ಥಿಯೇಟ್ರಿಕಲ್ ಸಕ್ಸಸ್ ಸಿಕ್ಕಿದಾಗ ನಾನು ಏನು ಕೇಳ್ತೀನೋ ಅದಕ್ಕೊಂದು ಮಾತು ಆಡಲ್ಲ ಪ್ರೊಡ್ಯೂಸರು. ಯಾವಾಗ ಥಿಯೇಟ್ರಿಕಲ್ ಸಕ್ಸಸ್ ಸಿಗಲ್ಲ ಅವಾಗ ಸರ್ ಹಿಂದೆ ನಿಮ್ಮ ಸಾಂಗ್ ಹಿಟ್ಟಾಗಿದೆ, ಥಿಯೇಟ್ರಿಕಲ್ ಎಲ್ಲಿ ಸರ್ ಅಂತಾರೆ. ಅದು ಯೂಶಲಿ ಪ್ರೊಡ್ಯೂಸರ್ ಕೇಳಿದ್ರಲ್ಲಿ ಅದೇನು ತಪ್ಪು ನ್ಯಾಯನೇ. ಸೊ ನನ್ನ ಪ್ರಕಾರ ನಾವೇನು ಚಿತ್ರ ಸಂಗೀತ ಮಾಡ್ತೀವಿ ಅದು ಥಿಯೇಟ್ರಲ್ಲಿ ಓಡೋದಕ್ಕೆ ಮಾಡೋದು ನಾವು, ಬರೀ ಯೂಟ್ಯೂಬಲ್ಲಿ ಓಡೋದಕ್ಕಲ್ಲ. ಯೂಟ್ಯೂಬಲ್ಲಿ ವ್ಯೂಸ್ ಹೆಚ್ಚಾಗ್ಬೋದು, ಎಲ್ಲ ಆಗ್ಬೋದು, ಬಟ್ ಥಿಯೇಟ್ರಲ್ಲಿ ಬಂದು ನೋಡಿ ಅದೊಂದು ಸಕ್ಸಸ್ ಆದಾಗಲೇ ಒಂದು ಕಂಪ್ಲೀಟ್ ಸರ್ಕಲ್. ಕರೆಕ್ಟ್. ನನಗಲ್ಲೇ ಅಫ್ಕೋರ್ಸ್ ಅವರೂ ಇಂಡಿಪೆಂಡೆಂಟ್ ಆಗಿ ಫ್ಯಾಂಟಾಸ್ಟಿಕ್ ಕಂಪೋಸರ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ನನಗೆ ಎಂ ಕೀರವಾಣಿ ಅವರು ಎಸ್ ರಾಜಮೌಳಿ ಅವ್ರ ಜೊತೆ ಇರೋದ್ರಿಂದಲೇ ಅವರ ಲಾಂಜಿವಿಟಿ ಇನ್ನೂ ಬೆಳೀತಾ ಇದೆ ಅಂತ ನನಗನ್ಸೋದು. ಇಲ್ಲ ಸರ್, ಎಂ ಕೀರವಾಣಿ ರಾಜಮೌಳಿ ಸರ್ಗಿನ್ನ ಮುಂಚೆ ಬಂದವರು, ಮುಂಚೆ ಎಸ್ಟಾಬ್ಲಿಷ್ ಆದವರು. ಹೌದು. ತಮಿಳಲ್ಲೂ ಮಾಡಿದ್ದಾರೆ, ಮರಗದ ಮಣಿ, ಹಿಂದಿಲ್ ಮಾಡಿದ್ದಾರೆ ಅಂತ. ಅವರೇ
ಒಂಥರ ಅಂದರೆ ಒಬ್ಬ ಮನುಷ್ಯ ಇವಾಗ ಕೀರ್ವಾಣಿ ರೆಪ್ರೆಸೆಂಟ್ಸ್ ತೆಲುಗು ಕರೆಕ್ಟ್. ಇದು ಇಳೆಯರಾಜ ರೆಪ್ರೆಸೆಂಟ್ಸ್ ತಮಿಳ್, ಇಲ್ಲಿ ಹಂಸಲೇಖ ಸರ್ ರೆಪ್ರೆಸೆಂಟ್ಸ್ ಅವರು ಕನ್ನಡ, ಹಾಗೆ ಮಲಯಾಳಮಲ್ಲಿ ಹಿಂದಿಲಿ ಸೀನಿಯರ್ ಅಂತ ಇರ್ತಾರೆ. ಆ ಥರ ಒಂದು ಟೈಮಲ್ಲಿ ಅಷ್ಟು ಸಿನಿಮಾಗಳು ಮಾಡಿದಾಗ ದೇ ಕ್ಯಾನ್ ಸೆಲೆಕ್ಟ್ ಅಲ್ವಾ, ಒಂದು ಓಕೆ ಏನಕ್ಕೆ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ರಾಜಮೌಳಿ ಸ್ಕೇಲ್ ಈಸ್ ವರ್ಲ್ಡ್ ವೈಡ್. ನಿಮಗೆ 10 ವರ್ಷಕ್ಕೆ ಮಾಡೋ ಕೆಲಸ ಒಂದು ಸಿನಿಮಾಲೇ ಅವ್ರಿಗೆ ಇದೆಲ್ಲ ಸಿಕ್ಬಿಡುತ್ತೆ. ನಾನು ಅದೇ ಅನ್ಕೊಳ್ಳೋದು ಯಾವಾಗಲೂ. ರಾಜಮೌಳಿ ಅವರು ಅಫ್ಕೋರ್ಸ್ MM ಕೀರವಾಣಿ ಅವ್ರನ್ನ ನಾನು ಕೆಳಗೆ ಹಾಕ್ತಾನೆ ಇಲ್ಲ, ಈಸ್ ಅ ಗ್ರೇಟ್ ಮ್ಯೂಸಿಷಿಯನ್ ಇರ್ತಾರೆ. ನಾಟು ಗಾಕರ್ ಸಿಕ್ಕಿದ್ದು ಅದು ಬೇರೆ ವಿಚಾರ, ನನಗೆ ಅದರಲ್ಲೇ ಇದ್ದಿಲ್ಲ. ಬಟ್ ರಾಜಮೌಳಿ ಅವರು ಬೇಕಿದ್ರೆ ಯಾವ ಹ್ಯಾನ್ಸ್ ಜಿಮರ್ನು ಬೇಕಾದ್ರೆ ಕರ್ಸಂಗಿದ್ರೆ, ಬಟ್ ಸ್ಟಿಲ್ ಹಿ ಸ್ಟಿಕ್ಸ್ ವಿತ್ MM ಕೀರವಾಣಿ ಅಂತ, ಸ್ಟಿಕ್ಸ್ ಟು MM ಕೀರವಾಣಿ. ದಟ್ಸ್ ದ ಪವರ್ ಆಫ್ ಡೈರೆಕ್ಟರ್ ಸರ್, ಅಲ್ವಾ? ದಟ್ಸ್ ದ ಪವರ್ ಆಫ್ ಡೈರೆಕ್ಟರ್. ಅದಕ್ಕೇನೆ ಸಿನಿಮಾ ಇಸ್ ಆಲ್ವೇಸ್ ಎ ಡೈರೆಕ್ಟರ್ಸ್ ಮೀಡಿಯಂ. ನೀವೆಲ್ಲ ಸ್ಟಾರ್ಟ್ ಮಾಡಿದ್ದು, ದಟ್ ಇಸ್ ವಾಟ್ ಯು ಸ್ಟಾರ್ಟೆಡ್ ಬೈ ಸೇಯಿಂಗ್. ಸಿನಿಮಾ ಇಸ್ ಆಲ್ವೇಸ್ ಎ, ನಾನು ಅದನ್ನು ನಂಬ್ತೀನಿ ಸರ್. ನಾನು ಯಾವತ್ತೂ ಇವಾಗ ಇವ್ರ ಫ್ರೆಂಡ್ ಆಗಿ ನಾನು ಎಷ್ಟೇ ಜಗಳಾಡಿರ್ಬೋದು, ಇವ್ರ ಹತ್ರ ಏನೇ ಪರ್ಸನಲ್ ಇರ್ಬೋದು, ಇವ್ರ ಮೇಲೆ ನನಗೆ ಏನದು ತುಂಬ ಕೋಪ ಇರುವುದು, ಅಥವಾ ನನ್ನ ಶತ್ರುನೇ ಅಂತ ಅನ್ಕೊಳ್ತಿರ್ಬೋದು ಇವ್ರನ್ನ. ಬಟ್ ಇವ್ರು ಡೈರೆಕ್ಟರ್ ಆಗಿ ಬಂದಾಗ ಆ ಡೈರೆಕ್ಟರ್ ಸೀಟಿಗೆ ನಾನು ಮರ್ಯಾದೆ ಕೊಡಲೇಬೇಕು. ಏನೇನು ಈಗೋಗಳಿದೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನಾನು ಕೆಲಸ ಮಾಡಬೇಕು, ಅವಾಗಲೇ ಗೆಲ್ಲಕ್ಕಾಗಲ್ಲ. ಶೋರ್, ಲವ್ಲಿ ಸರ್. ಫೈನಲಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಯು ಸೆಡ್ ದಿಸ್ ವಿಕ್ಟ್ರಿ ಇಸ್ ಗೋನ್ ಬಿ ಪರ್ಸನಲ್ ಫಾರ್ ಮೀ, ಆರ್ ದಿ ಔಟ್ಕಮ್ ಆಫ್ ದಿಸ್ ಇಸ್ ಗೋನ್ ಬಿ ವೆರಿ ಪರ್ಸನಲ್ ಅಂತ. ಆಸ್ ವಿ ಫಿನಿಶ್ ದಿಸ್ ಇಂಟರ್ವ್ಯೂ, ಏನು ನೋಡ್ತಾ ಇದೆ ತಲೆಯಲ್ಲಿ ಅಂತ? ಐ ಆಮ್ ಬ್ಲ್ಯಾಂಕ್ ಸರ್, ಬಿಕಾಸ್ ಲಾಸ್ಟ್ 2 ಫಿಲ್ಮ್ ಇದರಲ್ಲೂ ಐ ಹ್ಯಾಡ್ ಎಕ್ಸ್ಪೆಕ್ಟೇಷನ್ಸ್, ದಿಸ್ ವಿಲ್ ಚೇಂಜ್ ಮೈ ಲೈಫ್, ಅದು ಇದು ಅಂತ. I've done my part. I get emotional when someone asks me about this. ಯಾಕಂದರೆ ಒಂದು ಫಿಲಮ್ ಮುಗಿದ್ಮೇಲೆ ಐ ವುಡ್ ಹ್ಯಾವ್ ಲೆಫ್ಟ್, ಅದ್ರ ಜೊತೆ ನಾನು ಒಂದು 2 ವರ್ಷ ಬದುಕಿರ್ತೀನಿ. ಅದನ್ನ ಈಗ ಸಡನ್ನಾಗಿ ಜನಕ್ಕೆ ಬಿಟ್ಬಿಡ್ತೀನಿ. ಅದನ್ನು ಅವ್ರು ಹೆಂಗೆ ಸ್ವೀಕರಿಸ್ತಾರೆ, ಬಿಸೆ ಇಟ್ಸ್ ಆರ್ ಕಿಡ್ ಅಂತ, ಅದನ್ನು ಹಗ್ ಮಾಡ್ಕೋತಾರೋ ಓದಿತಾರೋ ಏನು ಮಾಡ್ತಾರೋ ಗೊತ್ತಾಗಲ್ಲ. ಸೊ ಆವಾಗ ಅದೊಂದು ಭಯ ಬಂದ್ಬಿಡುತ್ತೆ. ಸೊ ಈ ಸಲ ಐ ಆಮ್ ಬೇಕಂತಲೇ ಆನ್ ಪರ್ಪಸ್ ಐ ಆಮ್ ಡಿಟ್ಯಾಚ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೀನಿ ನಾನು. 2 ನಿಮಿಷ ಪ್ಲೀಸ್ ಸರ್. ಐ ಥಿಂಕ್ ಯು ಹ್ಯಾವ್ ಡನ್ ಯುವರ್ ಜಾಬ್. ನಾನು ಇಲ್ಲಿವರೆಗೂ ನೋಡಿರೋ ಹಾಡುಗಳಿಂದ ಆಗಲಿ, ಟೀಸರ್ ಟ್ರೈಲರಿಂದ ಆಗಲಿ, ನಾನು ವೋಚ್ ಮಾಡ್ತಾ ಇದ್ದೀನಿ ದಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಅ ಗುಡ್ ಫಿಲ್ಮ್. ಅಟ್ಲೀಸ್ಟ್ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಥಿಯೇಟರ್ ತನಕ ಬರೋದಕ್ಕೆ. ಇನ್ನು ಇದ್ರ ಮೇಲೆ ನಿಂತಿರೋದು ವರ್ಡ್ ಆಫ್ ಮೌತೇನೆ. ಐ ಥಿಂಕ್ ಈಗ ನಾವು ಏನೇ ಪ್ರಮೋಷನ್ ಮಾಡಿದ್ರು ಕೂಡ ವರ್ಡ್ ಆಫ್ ಮೌತಲ್ಲೇ ಫಿಲ್ಮ್ ಫಾರ್ಚೂನ್ ಚೇಂಜ್ ಆಗ್ತಾ ಇರೋದು. ಮುಂಚೆನೂ ಹಾಗೆ ಇತ್ತು, ಈಗಲೂ ಹಾಗೆ ಇದೆ ಅಂತ. ಹಾಗಾಗಿ ಕೆಲವು ಸಣ್ಣ ಚಿತ್ರಗಳು ಗೆಲ್ತಾ ಇರೋದು, ದೊಡ್ಡ ಚಿತ್ರಗಳು ವರ್ಡ್ ಆಫ್ ಮೌತ್ ಇಲ್ಲ ಅಂದರೆ ಗೆಲ್ತಾ ಇಲ್ಲ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ವರ್ಡ್ ಆಫ್ ಮೌತ್ ಚೆನ್ನಾಗೇ ಬರಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್. 20th ಫೆಬ್ರವರಿಗೆ ಆಲ್ ದಿ ಬೆಸ್ಟ್. ನಿಮಗೂ ವೆಲ್ಕಮ್ ಟು ದಿ ಫಿಲ್ಮ್ ಇಂಡಸ್ಟ್ರಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್ ಸರ್. ಥ್ಯಾಂಕ್ ಯು.